ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರುಜಿ ಮೈ ನೇಮ್ ಇಸ್ ರಾಜಶೇಖರ್. ಸ್ನೇಹಿತರೆ, ಇವತ್ತು ನಾವು ಫೆಬ್ರವರಿ 2024 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಫ್ರಮ್ ದಿಸ್ ಬುಕ್, ದಟ್ ಈಸ್ ಕರ್ಮಯೋಗಿ ಪ್ರಚಲಿತ ವಿದ್ಯಮಾನಗಳ ಹ್ಯಾಂಡ್ ಬುಕ್ ಇಯರ್ ಬುಕ್ 2024. ಕನ್ನಡ ಕಾಪೀಸ್ 57 ಕಾಪೀಸ್ ಉಳಿದಿದ್ದಾವೆ ಅಷ್ಟೇ. ಆದಷ್ಟು ಬೇಗ ಆರ್ಡರ್ ಮಾಡಿ. ಈ ವಿಡಿಯೋ ಕೆಳಗಡೆ ಇರ್ತಕ್ಕಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಆರ್ಡರ್ ಮಾಡಲಿಕ್ಕೆ ಫೋನ್ ನಂಬರ್ ಕೂಡ ಇರುತ್ತೆ, ಜೊತೆಗೆ ಲಿಂಕ್ ಕೂಡ ಇರುತ್ತೆ. ಅಂಡ್ ಇಂಗ್ಲಿಷ್ ಮ್ಯಾಗಝಿನ್ ಸ್ಟಾಕ್ಸ್ ಮತ್ತೆ ಬಂದಿದ್ದಾವೆ. ಸೊ ಇವತ್ತಿಂದ ನೀವು ಆರ್ಡರ್ ಮಾಡ್ಬೋದು, ನಾಳೆ ಡಿಸ್ಪ್ಯಾಚ್ ಆಗುತ್ತೆ. ಆಲ್ರೈಟ್, ಸೊ ಶಾಲ್ ವಿ ಬಿಗಿನ್. ಇವತ್ತಿನ ಮೊಟ್ಟ ಮೊದಲ ಆರ್ಟಿಕಲ್, ಇಟ್ಸ್ ಅಬೌಟ್ ಸ್ಮಾರ್ಟ್ ಬಾರ್ಡರ್ ಫೆನ್ಸಿಂಗ್. ಪ್ರಶ್ನೆ ಯಾವ ರೀತಿ ಕೇಳ್ಬೋದು, ಇತ್ತೀಚೆಗೆ ಕೇಂದ್ರ ಸರ್ಕಾರ ಅಥವಾ ಭಾರತ ಈ ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಸುಮಾರು 300 ಕಿಲೋಮೀಟರ್ಗಳ ಒಂದು ಸ್ಮಾರ್ಟ್ ಫೆನ್ಸಿಂಗ್ ಅಳವಡಿಕೆಯನ್ನ ಮಾಡಿದೆ ಅಂತ ಕೇಳ್ಬೋದು. ಸೊ ಆನ್ಸರ್ ಇಸ್, ಇಷ್ಟು ಸಿಂಪಲ್ ಕ್ವಶನ್ ಆದ್ರೆ ಮ್ಯಾನ್ಮಾರ್ ಅಂತ ಮಾರ್ಕ್ ಮಾಡಿ. ಬಟ್ ಸಪೋಸ್ ಇದೇ ಪ್ರಶ್ನೆನ ಈ ರೀತಿ ಕೇಳಿದ್ರೆ, ಯಾವ ರೀತಿ, ಸ್ಟೇಟ್ಮೆಂಟ್ ಬೇಸ್ಡ್ ಅಲ್ಲಿ, ಅಂದ್ರೆ ಭಾರತ ಮತ್ತು ಮ್ಯಾನ್ಮಾರ್ ಮಧ್ಯೆ ಇರ್ತಕ್ಕಂತಹ ಒಂದು ಬಾರ್ಡರ್ ಅಥವಾ ಗಡಿ ರೇಖೆ ಎಷ್ಟು ಉದ್ದ ಇದೆ ಅಥವಾ ಅದರ ಲೆಂತ್ ಎಷ್ಟು, ಅದರ ಜೊತೆಗೆ ಭಾರತದ ಯಾವ ಯಾವ ರಾಜ್ಯಗಳ ಜೊತೆಗೆ ಮ್ಯಾನ್ಮಾರ್ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಬಹುದು. ಸೊ ಇಲ್ಲಿ ಭಾರತ ಮತ್ತು ಮ್ಯಾನ್ಮಾರ್ ಮಧ್ಯೆ ಇರ್ತಕ್ಕಂತಹ ಗಡಿಯ ಲೆಂತ್ ಬಂದ್ಬಿಟ್ಟು 1643 ಕಿಲೋಮೀಟರ್ಸ್. ಅಂಡ್ ದಿ ಮ್ಯಾನ್ಮಾರ್ ಕಂಟ್ರಿ ಅಥವಾ ಮ್ಯಾನ್ಮಾರ್ ಅನ್ನೋದು ಭಾರತದ 4 ರಾಜ್ಯಗಳ ಜೊತೆ, ಅದು ಈಶಾನ್ಯ ರಾಜ್ಯಗಳ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್ ಅಂಡ್ ಮಿಜೋರಾಂ. ಆಲ್ರೈಟ್, ಸೊ ದಿ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಸಿಂಪಲ್. ನಿಮ್ಮ ಮನೆ ಕಾಂಪೌಂಡ್ ಅಥವಾ ನಮ್ಮ ದೇಶದ ಕಾಂಪೌಂಡ್ ಯಾವುದು ಪ್ರಮುಖವಾಗಿ ಇರ್ತಕ್ಕಂತಹ ಇಂಡಿಯಾ ಮ್ಯಾನ್ಮಾರ್ ಕಾಂಪೌಂಡ್ ಎಷ್ಟು ಉದ್ದ ಇದೆ, 1643 ಕಿಲೋಮೀಟರ್ಸ್ ಉದ್ದ ಇದೆ. ಯಾವ್ಯಾವ ರಾಜ್ಯಗಳ ಜೊತೆ ಮ್ಯಾನ್ಮಾರ್ ತನ್ನ ಗಡಿಯನ್ನು ಹಂಚಿಕೊಂಡಿದೆ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್. ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ನೋಡ್ತಾ ಇದ್ರೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಣಿಪುರ್ ಅಂಡ್ ಮಿಜೋರಾಂ ಈ ರಾಜ್ಯಗಳ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಇಂಡಿಯನ್ ಮ್ಯಾಪು ಮತ್ತೆ ಕರ್ನಾಟಕ ಮ್ಯಾಪು ನಿಮಗೆ ಬಹ್ಯಾಟ್ ಇರಬೇಕು, ಬಿಕಾಸ್ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಡೈರೆಕ್ಟ್ ಆಗಿ ಈ ತರ ಪೊಲಿಟಿಕಲ್ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಅಟ್ಲೀಸ್ಟ್ 2 to 3 ಕ್ವಶನ್ಸ್ ಇರುತ್ತೆ. ಇಲ್ಲಿ ಮೇಘಾಲಯ ಬರುತ್ತೆ, ಇಲ್ಲಿ ಏನಿರುತ್ತೆ ತ್ರಿಪುರ ಇರುತ್ತೆ. ನಿಮ್ಗೆ ನೆನಪಿರ್ಬೋದು, August 27ಗೆ ಒಂದು ಕಾಸಿ ಹಿಲ್ಸು, ಜೈಂತಿಯಾ ಹಿಲ್ಸ್ ಕೇಳಿ ಅದು ಎಲ್ಲಿ ಬರುತ್ತೆ ಅಂತ ಕೇಳಿದ್ರು. ಸೊ ಮ್ಯಾಪ್ ಗೊತ್ತಿದ್ದು ನಿಮಗೆ ಹಿಲ್ ರೇಂಜಸ್ ಗೊತ್ತಿದ್ರೆ ಈಸಿಲಿ ಮೇಘಾಲಯ ಅಂತ ಮಾರ್ಕ್ ಮಾಡ್ಬೋದಾಗಿತ್ತು. ಫೈನ್. ಸೊ ಸ್ಮಾರ್ಟ್ ಫೆನ್ಸ್ ಬಾರ್ಡರ್ ಇಂಡಿಯಾ ಅಂಡ್ ಮ್ಯಾನ್ಮಾರ್ ಇನ್ 2024 ಸುಮಾರು 1643 ಕಿಲೋಮೀಟರ್ಸ್ ಅಲ್ಲಿ 300 ಕಿಲೋಮೀಟರ್ಸ್ ಅಷ್ಟು ಈಗ ಸ್ಮಾರ್ಟ್ ಫೆನ್ಸಿಂಗ್ ಅಂದ್ರೆ ಏನು, ಅಕ್ರಾಸ್ ದಿಸ್ ಲೆಂತ್ ಸುಮಾರು 1643 ಕಿಲೋಮೀಟರ್ ಅಂದ್ರೆ ನೀವು ಪ್ರತಿ ಕಿಲೋಮೀಟರ್ 3 ಜನ ನಿಲ್ಸಿದ್ರು ಎಷ್ಟು ಬೇಕಾಗುತ್ತೆ, more than 5800 ಆರ್ಮ್ಡ್ ಪರ್ಸನಲ್ ಬೇಕಾಗುತ್ತೆ, ವಿಚ್ ಈಸ್ ಇಲ್ಲಾಜಿಕಲ್. ಅದು ಕೂಡ ಅಂತಹ ಟೆರೇನ್ ಅಲ್ಲಿ, ಅಂತ ಚಳಿಯಲ್ಲಿ. ಸೊ ಇಟ್ಸ್ ಇಂಪಾಸಿಬಲ್. ಅದಕ್ಕೆ ಸ್ಮಾರ್ಟ್ ಫೆನ್ಸಿಂಗ್ ಹಾಕಿದ್ರೆ ಇಲ್ಲಿ ಲೇಸರ್ ಟೆಕ್ನಾಲಜಿ ಅಥವಾ ಜಿಯೋಸ್ಪೇಷಿಯಲ್ ಟೆಕ್ನಾಲಜಿ, ಈ ತರ ಅಪ್ಡೇಟೆಡ್ ಒಂದು ರಿಯಲ್ ಟೈಮ್ ಡೇಟಾವನ್ನ ಬಳಸ್ಕೊಂಡು ಆ ಬಾರ್ಡರ್ ಮೆಕ್ಯಾನಿಸಮ್ ಅಥವಾ ಬಾರ್ಡರ್ ಮಾನಿಟರಿಂಗ್ ಅನ್ನ ಇನ್ನು ಎಫಿಷಿಯಂಟ್ ಆಗಿ ಮಾಡುವಂತ ಕೆಲಸವನ್ನ ಇದ್ರ ಮುಖಾಂತರ ಮಾಡಲಾಗುತ್ತೆ. ಫೈನ್. ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್, ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಯಾರು ರಿಲೀಸ್ ಮಾಡ್ತಾರೆ, ಭಾರತದ ರ್ಯಾಂಕ್ ಏನು, ಇಷ್ಟು ಮೋರ್ ದೆನ್ ಸಫಿಷಿಯಂಟ್. ಇದನ್ನ ರಿಲೀಸ್ ಮಾಡುವಂತ ಒಂದು ಸಂಸ್ಥೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿರುತ್ತೆ, ಒಂದು NGO. ಅದ್ರ ಹೆಸರು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆ ಇದನ್ನ ರಿಲೀಸ್ ಮಾಡುತ್ತೆ. ಅಂಡ್ ಈ ಒಂದು ಸೂಚ್ಯಂಕದ ಪ್ರಕಾರ, ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2023, ಈ ಒಂದು ಸೂಚ್ಯಂಕದ ಪ್ರಕಾರ ಭಾರತ 180 ರಾಷ್ಟ್ರಗಳ ಪೈಕಿ 93ನೇ ಸ್ಥಾನದಲ್ಲಿದೆ. ಔಟ್ ಆಫ್ 180 ಕಂಟ್ರೀಸ್, ಇಂಡಿಯಾ ಈಸ್ ಅಟ್ ದಿ 93rd ಪ್ಲೇಸ್, ವಿಚ್ ಇಸ್ ನೀದರ್ ಗುಡ್ ನೀದರ್ ಬ್ಯಾಡ್. ಒಂದು ರೀತಿ ಮಧ್ಯಮ ವರ್ಗದ ತರ. ಈ ಕಡೆ ಕರಪ್ಷನ್ ಪೂರ್ತಿನೂ ಇಲ್ಲ, ಅಂದ್ರೆ 180th ಪ್ಲೇಸ್ಗೂ ಇಲ್ಲ, ಅಥವಾ ಫಸ್ಟ್ ಪ್ಲೇಸಲ್ಲೂ ಇಲ್ಲ, ಅಥವಾ ಕರಪ್ಷನ್ ರಾರಾಜಿಸ್ತಾ ಇದೆ ಆ ಪ್ಲೇಸಲ್ಲೂ ಇಲ್ಲ, ಒಂದೆಲ್ಲ ಒಂದು ಮಧ್ಯದ ಲೆವೆಲಲ್ಲಿ ಇದೆ. ಸೊ ಕರಪ್ಷನ್ ಅನ್ನ ರೂಟ್ ಇಂದ ತೆಗಿಬೇಕು ಅಂದ್ರೆ ಇಟ್ ಟೇಕ್ಸ್ ಟೈಮ್. ಅಂಡ್ ಕರಪ್ಷನ್ ಇದು ಕೇವಲ ಫೈನಾನ್ಷಿಯಲಿ ಆಗುವಂತಹ ಒಂದು ಟ್ರಾನ್ಸಾಕ್ಷನ್ ಅಲ್ಲ, ಇಟ್ ಈಸ್ ಅ ಸೈಕಾಲಜಿಕಲ್ ಗೇಮ್. ಕರಪ್ಷನ್ ಎಲ್ಲಾಗುತ್ತೆ, ಎಲ್ಲಿ ನಮಗೆ ಪೇಷನ್ಸ್ ಇರಲ್ವೋ ಅಥವಾ ಎಲ್ಲಿ ಅರ್ಜೆನ್ಸಿ ಇರುತ್ತೋ, ಎಲ್ಲಿ ವಲ್ನರಬಿಲಿಟಿ ಇರುತ್ತೋ ಅಲ್ಲಿ ಕರಪ್ಷನ್ ಸಹಜವಾಗೇ ಇರುತ್ತೆ. ಆ ಸಹಜ ಅನ್ನೋ ವರ್ಡ್ ಅನ್ನ ತೆಗೆಯೋವರೆಗೂ ಕೂಡ ನಾವು ಕರಪ್ಷನ್ ಅನ್ನ ಹೋಗ್ಲಾಡ್ಸಕ್ಕಾಗಲ್ಲ. ಆಲ್ರೈಟ್, ಫೈನ್. ಸೊ ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋದು 1993ರಲ್ಲಿ ಆರಂಭಿಸಿದಂತ ಒಂದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್. ಇಟ್ ಈಸ್ ಬೇಸ್ಡ್ ಇನ್ ಬರ್ಲಿನ್, ಜರ್ಮನಿ. ಫೈನ್. ನೆಕ್ಸ್ಟ್, ಇತ್ತೀಚೆಗೆ WHO ತನ್ನ ಮೊಟ್ಟ ಮೊದಲ ಸರ್ಟಿಫಿಕೇಟ್ ಅನ್ನ ನೀಡುತ್ತೆ. ಯಾವುದಕ್ಕೆ? ಇಂಡಸ್ಟ್ರಿಯಲಿ ಪ್ರೊಡ್ಯೂಸ್ಡ್ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅನ್ನ ಎಲಿಮಿನೇಟ್ ಮಾಡಿದ್ದಕ್ಕೆ 5 ದೇಶಗಳಿಗೆ ಸರ್ಟಿಫಿಕೇಟ್ ಅನ್ನ ನೀಡುತ್ತೆ. ಫ್ಯಾಟ್ಸ್ ಅಂದ್ರೆ ಇಟ್ ಈಸ್ ಆಕ್ಚುಲಿ ವೆರಿ ಗುಡ್. ಫ್ಯಾಟ್ಗಳು ಅಥವಾ ಈ ಒಂದು ಕೊಬ್ಬಿನ ಅಂಶ ನಮ್ಮ ದೇಹಕ್ಕೆ ಒಳ್ಳೆಯದು. ಯಾವ ಕೊಬ್ಬಿನ ಅಂಶ ಒಳ್ಳೆಯದು ಅಂತ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ.
ಎಲ್ಲ ಫ್ಯಾಟ್ಸ್ ಕೂಡ ಒಳ್ಳೇದಲ್ಲ. ಸ್ಯಾಚುರೇಟೆಡ್ ಫ್ಯಾಟ್ಸು, ಅನ್ಸ್ಯಾಚುರೇಟೆಡ್ ಫ್ಯಾಟ್ಸು ಮತ್ತು ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅಂತ ಬರುತ್ತೆ. ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದರೆ ಆಯಿಲ್, ಈ ವೆಜಿಟೇಬಲ್ ಆಯಿಲ್ ಆಗಿರ್ಬೋದು ಅಥವಾ ಇತರೆ ಆಯಿಲ್ ಆಗಿರ್ಬೋದು, ಕೊಕೊನಟ್ ಆಯಿಲು, ಅದರ ಮುಖಾಂತರ ನಮ್ಮ ಬಾಡಿಗೆ ಏನು ಫ್ಯಾಟ್ ಬರುತ್ತೆ ಆ ಫ್ಯಾಟು ಏನಾಗುತ್ತೆ ನಮ್ಮ ಬಾಡಿಗೆ ಬೇಕಾಗುತ್ತೆ, ಅವಶ್ಯಕತೆ ಇದೆ. ಬಿಕಾಸ್ ಇಟ್ ಗಿವ್ಸ್ ಎನರ್ಜಿ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ವೈಟಮಿನ್ಸ್ ಆರ್ ವಿಟಮಿನ್ಸ್. ವಿಟಮಿನ್ಸನ್ನು ಅಬ್ಸಾರ್ಬ್ ಮಾಡೋದರ ಜೊತೆಗೆ ನಮ್ಮ ದೇಹಕ್ಕೆ ಎನರ್ಜಿ ಕೊಡುವಂಥ ಕೆಲಸವನ್ನು ಈ ಫ್ಯಾಟ್ ಮಾಡುತ್ತೆ. ಆದರೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಬಂದರೆ, ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಆರ್ ಯೂಶುವಲಿ ಡಿರೈವ್ಡ್ ಫ್ರಮ್ ಸಾಲಿಡ್ ಫಾರ್ಮ್ಸ್. ಈಗ ಸ್ಯಾಚುರೇಟೆಡ್ ಫಾರ್ಮು ನಮಗೆ ಆಯಿಲ್ ಅಂತ ಲಿಕ್ವಿಡ್ ಒಂದು ಸೋರ್ಸಸ್ಸಿಂದ ಬಂದರೆ, ಅನ್ಸ್ಯಾಚುರೇಟೆಡ್ ಫ್ಯಾಟ್ಸು ಏನು ಈ ಸಾಲಿಡ್ ಸೋರ್ಸಸ್ಸಿಂದ ಬರುತ್ತೆ. ಆ ಒಂದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇದೆ, ಅದು ಕಂಪೇರ್ಡ್ ಟು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇಟ್ ಈಸ್ ನಾಟ್ ಗುಡ್ ಕಂಪೇರ್ಡ್ ಟು ಯಾವುದು ಸ್ಯಾಚುರೇಟೆಡ್, ಬಟ್ ಕಂಪೇರ್ಡ್ ಟು ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಇಟ್ ಈಸ್ ಬೆಟರ್ ಅಂತ ಹೇಳ್ಬೋದು. ಆದರೂ ಕೂಡ ಸೇಫೆಸ್ಟ್ ಅಂದರೆ ಯಾವುದು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ಆ್ಯಂಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ಅದಕ್ಕಿಂತ ಸ್ವಲ್ಪ ಹಾರ್ಮ್ಫುಲ್ಲು. ಇವು ಎರಡದಕ್ಕಿಂತ ಹಾರ್ಮ್ಫುಲ್ ಯಾವುದಪ್ಪ ಅಂದರೆ ಇಂಡಸ್ಟ್ರಿಯಲಿ ಪ್ರೊಡ್ಯೂಸ್ಡ್ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್. ಈ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸು ಇದು ನ್ಯಾಚುರಲ್ ಆಗಿ ಉತ್ಪಾದನೆ ಆಗುತ್ತೆ ಮತ್ತು ಇಂಡಸ್ಟ್ರಿಯಲ್ಲಿ ಕೂಡ ಇದನ್ನು ಪ್ರೊಡ್ಯೂಸ್ ಮಾಡ್ಬೋದು. ಆದರೆ ನೆನಪಿರಲಿ, ನ್ಯಾಚುರಲ್ ಆಗಿ ಉತ್ಪಾದನೆ ಆಗೋದಕ್ಕಿಂತ ಎಷ್ಟೋ ಬಾರಿ ಹೆಚ್ಚಿನ ಪಟ್ಟು ಇದು ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸ್ಡ್ ಆಗಿರುತ್ತೆ. ಇದನ್ನು ಈಸಿಲಿ ನಮ್ಮ ಬಾಡಿ ಡೈಜೆಸ್ಟ್ ಮಾಡ್ಕೊಳ್ಳಲ್ಲ ಆ್ಯಂಡ್ ಇದು ಏನಾಗುತ್ತೆ ನಮ್ಮ ದೇಹದಲ್ಲಿ ಅನ್ವಾಂಟೆಡ್ ಕೊಬ್ಬಿನಾಂಶವನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಇಟ್ ಈಸ್ ವೆರಿ ವೆರಿ ಹಾರ್ಮ್ಫುಲ್ ಫಾರ್ ಅವರ್ ಬಾಡಿ, ಎಸ್ಪೆಷಲಿ ಹಾರ್ಟ್ ಪ್ರಾಬ್ಲಮ್ಸನ್ನು ಉಂಟು ಮಾಡುವಂತಹ ಕೆಲಸವನ್ನು ಈ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಮಾಡುತ್ತೆ. ಹಾಗಾಗಿ ಈ WHO ಏನು ಹೇಳಿತ್ತು, ತನ್ನ ರೀಪ್ಲೇಸ್ ಇನಿಷಿಯೇಟಿವ್ ಮುಖಾಂತರ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸನ್ನು ಎಲಿಮಿನೇಟ್ ಯಾವ ರಾಷ್ಟ್ರಗಳು ಮಾಡ್ತಾವೋ ಅಂಥ ರಾಷ್ಟ್ರಗಳಿಗೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿತ್ತು. ಆ್ಯಂಡ್ ಈ ನಿಟ್ಟಿನಲ್ಲಿ WHO ಫೆಬ್ರವರಿ 2024 5 ರಾಷ್ಟ್ರಗಳಿಗೆ ಸಕ್ಸಸ್ಫುಲಿ ಈ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸನ್ನು ಎಲಿಮಿನೇಟ್ ಮಾಡೋದಕ್ಕೆ ಸರ್ಟಿಫಿಕೇಟನ್ನು ನೀಡಿದೆ. ಈ 5 ರಾಷ್ಟ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ ಡೆನ್ಮಾರ್ಕ್, ಲಿಥುವೇನಿಯಾ, ಪೋಲ್ಯಾಂಡ್, ಸೌದಿ ಅರೇಬಿಯಾ ಆ್ಯಂಡ್ ಥೈಲ್ಯಾಂಡ್. ಹೆಂಗೆ ನೆನ್ಪಿಟ್ಕೋಬೇಕು, ಡೆಲ್ ಪೋಸ್ಟ್ WHO ಏನು ಮಾಡುತ್ತೆ, ಡೆಲ್ ಪೋಸ್ಟ್ಗೆ ಈ ವರ್ಷ ಸರ್ಟಿಫಿಕೇಟನ್ನು ನೀಡಿದೆ. ಯಾವ ಸರ್ಟಿಫಿಕೇಟು? ಇಂಡಸ್ಟ್ರಿಯಲಿ ಪ್ರೊಡ್ಯೂಸ್ಡ್ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸನ್ನು ಎಲಿಮಿನೇಟ್ ಮಾಡಿರೋದಕ್ಕೋಸ್ಕರ ಈ ಒಂದು ಸರ್ಟಿಫಿಕೇಟನ್ನು ನೀಡಿದೆ. ಯಾರಿಗೆ ನೀಡಿದೆ? ಡೆಲ್ ಪೋಸ್ಟ್. ಡೆಲ್ ಲ್ಯಾಪ್ಟಾಪ್ ನೆನಪಿರುತ್ತಾ? ಡೆಲ್ ಪೋಸ್ಟ್ಗೆ ಈ ಒಂದು ಏನೋ ಸರ್ಟಿಫಿಕೇಟನ್ನು ನೀಡಿದೆ. ಡೆಲ್ ಮೀನ್ಸ್ ಡೆನ್ಮಾರ್ಕ್, ಲಿಥುವೇನಿಯಾ, ಪೋಲ್ಯಾಂಡ್, ಸೌದಿ ಅರೇಬಿಯಾ ಆ್ಯಂಡ್ ಥೈಲ್ಯಾಂಡ್. ಐ ಹೋಪ್ ವಿಲ್ ರಿಮೆಂಬರ್. ನೆಕ್ಸ್ಟು, ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ? ಪ್ರತಿ ವರ್ಷ ಫೆಬ್ರವರಿ 2 ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಥವಾ ವಿಶ್ವ ಜೌಗು ದಿನ ಅಥವಾ ವಿಶ್ವ ವೆಟ್ಲ್ಯಾಂಡ್ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ವೆಟ್ಲ್ಯಾಂಡ್ ಬೇರೆ, ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಬೇರೆ. ಈಗ ಎಲ್ಲ ವೆಟ್ಲ್ಯಾಂಡ್ಸ್ ಕೂಡ ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅಲ್ಲ, ಬಟ್ ಎಲ್ಲ ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಕೂಡ ವೆಟ್ಲ್ಯಾಂಡ್ಸ್ ಹೌದು. ಕನ್ಫ್ಯೂಸ್ ಆಗ್ತಾ ಇದೆಯಾ? ಇದು ಎಲ್ಲ ವೆಟ್ಲ್ಯಾಂಡ್ಸು, ಜೌಗು ಪ್ರದೇಶಗಳು. ಇದರಲ್ಲಿ ಕೆಲವು ವೆಟ್ಲ್ಯಾಂಡ್ಸ್ಗಳನ್ನು ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅಂತ ಡೆಸಿಗ್ನೇಟ್ ಮಾಡಲಾಗುತ್ತೆ. ಸೊ ಈ ರೀತಿ ಭಾರತದಲ್ಲಿ ಇರ್ತಕ್ಕಂತಹ ಸುಮಾರು 2,500ಕ್ಕೂ ಹೆಚ್ಚು ಈ ಜೌಗು ಪ್ರದೇಶಗಳ ಪೈಕಿ ಸುಮಾರು ಅಲ್ಲ, ಎಕ್ಸಾಕ್ಟ್ಲಿ 85 ಪ್ರದೇಶಗಳನ್ನು ಮಾತ್ರ ನಾವು ರಾಮ್ಸಾರ್ ಜೌಗು ಪ್ರದೇಶ ಅಥವಾ ರಾಮ್ಸಾರ್ ವೆಟ್ಲ್ಯಾಂಡ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ. ಸೊ ಏನು ಸರ್ ಡಿಫ್ರೆನ್ಸು? ಈ 85 ವೆಟ್ಲ್ಯಾಂಡ್ಸನ್ನು ನಾವೇನು ಡೆಸಿಗ್ನೇಟ್ ಮಾಡಿದ್ದೀವಿ, ಈ ವೆಟ್ಲ್ಯಾಂಡ್ಸನ್ನು ರಾಮ್ಸಾರ್ ಕನ್ವೆನ್ಷನ್ ಅಡಿ ರಿಕಗ್ನೈಸ್ ಮಾಡಲಾಗಿದೆ. ಈ ರಾಮ್ಸಾರ್ ಕನ್ವೆನ್ಷನ್ ಯಾವಾಗ ಬಂತು? 1971 ಇದನ್ನು ಅನೌನ್ಸ್ ಮಾಡಿದ್ರು. ಅಫಿಷಿಯಲಿ 1975 ಇದು ಜಾರಿಗೆ ಬಂತು. ಸೊ ಇರಾನ್ ದೇಶದಲ್ಲಿ ಇರ್ತಕ್ಕಂತಹ ರಾಮ್ಸಾರ್ ಎಂಬ ಒಂದು ಪ್ಲೇಸಲ್ಲಿ ಈ ಕನ್ವೆನ್ಷನ್ ಅಥವಾ ಈ ಸಮ್ಮೇಳನ ನಡೆಯುತ್ತೆ. ಅಲ್ಲಿ ಪ್ರಪಂಚದ ಎಲ್ಲ ನಾಯಕರಿಗೂ ಕೂಡ ಗೊತ್ತಾಗುತ್ತೆ ನಮ್ಮ ಎನ್ವೈರ್ಮೆಂಟನ್ನು, ಪರಿಸರನ ಉಳಿಸ್ಬೇಕು ಅಂತ ಹೇಳಿದ್ರೆ ಈ ಜೌಗು ಪ್ರದೇಶಗಳನ್ನು ನಾವು ಏನು ಮಾಡಬೇಕು, ಉಳಿಸಿ ಬೆಳೆಸಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಈ ರಾಮ್ಸಾರ್ ಕನ್ವೆನ್ಷನ್ ಜಾರಿಗೆ ತರ್ತಾರೆ. ಸೊ ಇದು ಸೈನ್ ಮಾಡಿದ್ದು 1971 ರಾಮ್ಸಾರ್ ಎಂಬ ಸ್ಥಳದಲ್ಲಿ ಇರಾನಲ್ಲಿ ಬರುತ್ತೆ. ಆ ದಿನವನ್ನು ಕಮೆಮೊರೇಟ್ ಮಾಡಲಿಕ್ಕೆ, ಅದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಫೆಬ್ರವರಿ 2 ವಿಶ್ವ ಜೌಗು ಪ್ರದೇಶ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ ಡೇಯನ್ನು ಆಚರಣೆ ಮಾಡಲಾಗುತ್ತದೆ. ಭಾರತದಲ್ಲಿ ಸದ್ಯ ಇರುವಂತಹ ರಾಮ್ಸಾರ್ ವೆಟ್ಲ್ಯಾಂಡ್ಸ್ ನಂಬರ್ಸ್ ಎಷ್ಟು? 85ನೇ ರಾಮ್ಸಾರ್ ವೆಟ್ಲ್ಯಾಂಡ್ ಯಾವುದು? ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂತಹ ತವಾ ರಿಸರ್ವಾಯರ್. ಕರ್ನಾಟಕದಲ್ಲಿ ಇರ್ತಕ್ಕಂತಹ ರಾಮ್ಸಾರ್ ವೆಟ್ಲ್ಯಾಂಡ್ ಎಷ್ಟು? 4. ಫಸ್ಟು 2022 ರಂಗನತಿಟ್ಟು ಆ್ಯಂಡ್ 2024 ಇನ್ನೂ 3
ಪ್ರದೇಶಗಳನ್ನ ಇದಕ್ಕೆ ಸೇರಿಸಲಾಯಿತು. ಅಘನಾಶಿನಿ, ಅಂಕಸಮುದ್ರ ಆ್ಯಂಡ್ ಮಾಗಡಿ ಕೆರೆ, ಈ 3 ವೆಟ್ಲ್ಯಾಂಡ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿ. ಒಂದನ್ನು ಮಾತ್ರ ನಾನು ಹೇಳ್ತೀನಿ, ವಿಜಯನಗರ ಜಿಲ್ಲೆ ಒಂದು ಬರುತ್ತೆ. ಕ್ಲಿಯರ್? ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಒಲೆಗ್ ಕೊನೋನೆಂಕೋ ಅಂತ ಹೆಸರು. ಸ್ವಲ್ಪ ಪ್ರೊನೌನ್ಸಿಯೇಷನ್ ನೆನ್ಪಿಟ್ಕೊಳ್ಳಿ. ಏನೂ ಗೊತ್ತಿಲ್ಲ ಅಂದರೆ ಒಲೆಗ್ ಅಂತ ನೆನ್ಪಿಟ್ಕೊಂಬಿಡಿ. ಫುಲ್ ಸರ್ನೇಮ್ ಗಿರ್ನೇಮ್, ಅವರ ಫ್ಯಾಮಿಲಿ, ಅವರ ಅಪ್ಪನ ಹೆಸರು, ತಾತನ ಹೆಸರು ನಾಟ್ ನೆಸೆಸರಿ. ನಿಮಗೇನು ಬೇಕು, ಎಕ್ಸಾಮಲ್ಲಿ ಈ ವ್ಯಕ್ತಿ ಮೇಲೆ ಪ್ರಶ್ನೆ ಬಂದರೆ ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ. ಹಾಗಾಗಿ ಒಲೆಗೋ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ಒಲೆಗ್ ಅನ್ನೋ ವ್ಯಕ್ತಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ. ಯಾಕೆ ಸುದ್ದಿಯಲ್ಲಿದ್ದ ಅಂತ ಹೇಳಿದ್ರೆ, ಹಿ ಹ್ಯಾಸ್ ಕ್ರಿಯೇಟೆಡ್ ಅ ವರ್ಲ್ಡ್ ರೆಕಾರ್ಡ್. ಏನು? ಬಾಹ್ಯಾಕಾಶದಲ್ಲಿ ಅಂದರೆ ಸ್ಪೇಸಲ್ಲಿ 1000 ದಿನಗಳನ್ನು ಕಳೆದಂತಹ ಮೊದಲ ವ್ಯಕ್ತಿ ಅನ್ನೋ ಒಂದು ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಯಾವ ದೇಶದವರು? ಇಂತಹ ಗಟ್ಟಿ ಧೈರ್ಯ ರಷ್ಯಾ ಬಿಟ್ಟರೆ ಇನ್ಯಾರಿಗಿರುತ್ತೆ? ಸೊ ರಷ್ಯಾ ದೇಶದ ವ್ಯಕ್ತಿ ಒಲೆಗ್ ಕೊನೋನೆಂಕೋ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಏನಪ್ಪ ವಿಶ್ವ ದಾಖಲೆ ಅಂತ ಹೇಳಿದ್ರೆ, 1000 ದಿನಗಳ ಕಾಲ ಇವರು ಬಾಹ್ಯಾಕಾಶದಲ್ಲಿ ಇದ್ರು. ಸರ್ 1000 ದಿನ ಅಂದರೆ ಒಟ್ಟಿಗೆ ಒಂದು ಸುಮಾರು 3.5 ವರ್ಷ ಇದ್ರಾ? ನೋ, ಕ್ಯೂಮುಲೇಟಿವ್ಲಿ. ಮೊದಲು ಸ್ವಲ್ಪ ದಿನ, ಆಮೇಲೆ ಸ್ವಲ್ಪ ದಿನ, ಒಟ್ಟಾರೆಯಾಗಿ ಅವರ ಬಾಹ್ಯಾಕಾಶ ಪ್ರಯಾಣದಲ್ಲಿ ಸುಮಾರು 1000 ದಿನಗಳನ್ನು ಅವರು ಕಳೆದಿರ್ತಾರೆ. ಕ್ಲಿಯರ್? ನೆಕ್ಸ್ಟ್, ಸ್ನೋ ಲೆಪರ್ಡ್ ಅಸೆಸ್ಮೆಂಟ್, ಹಿಮಚಿರತೆಯ ಒಂದು ಮೌಲ್ಯಮಾಪನ ಅಥವಾ ಸೆನ್ಸಸ್ ಅನ್ನು ಇತ್ತೀಚೆಗೆ ಮಾಡಲಾಗಿತ್ತು. ಅದರ ಪ್ರಕಾರ ಭಾರತದಲ್ಲಿ, ನಾಟ್ ಇನ್ ಎನಿ ಪರ್ಟಿಕ್ಯುಲರ್ ಸ್ಟೇಟ್, ಭಾರತದಲ್ಲಿ ಒಟ್ಟು 718 ಹಿಮಚಿರತೆಗಳು ಇದಾವೆ ಅಂತ ಹೇಳಲಾಗುತ್ತೆ. ಎಷ್ಟು? 718. ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ KPSC ಪ್ರಿಲಿಮ್ಸ್. ಆಲ್ಸೋ ಈ ಹಿಮಚಿರತೆ ಅನ್ನೋದು ಯಾವ ರಾಜ್ಯ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶದ ರಾಜ್ಯ ಪ್ರಾಣಿ ಅಥವಾ ಸ್ಟೇಟ್ ಆನಿಮಲ್ ಅಂತ ಕೇಳಿದ್ರೆ, ಇಟ್ ಈಸ್ ದಿ ಸ್ಟೇಟ್ ಆನಿಮಲ್ ಆಫ್ ದಿ ಯೂನಿಯನ್ ಟೆರಿಟರಿ ಆಫ್ ಲಡಾಖ್. ಕೇಂದ್ರಾಡಳಿತ ಪ್ರದೇಶವಾದಂತಹ ಲಡಾಖ್ನ ರಾಜ್ಯ ಪ್ರಾಣಿ ಕೂಡ ಹೌದು. ಅದರ ಜೊತೆಗೆ ಈ 718 ಸ್ನೋ ಲೆಪರ್ಡ್ಸ್ ಅಲ್ಲಿ ಅಥವಾ ಹಿಮಚಿರತೆಗಳಲ್ಲಿ ಅತಿ ಹೆಚ್ಚು ಹಿಮಚಿರತೆಗಳು ಕಂಡುಬರೋದು ಸಹ ಇದೇ ಲಡಾಖ್ನಲ್ಲಿ. ಅಂದರೆ 477 ಹಿಮಚಿರತೆಗಳನ್ನು ನಾವು ಲಡಾಖ್ನಲ್ಲಿ ನೋಡಬಹುದು. ಕ್ಲಿಯರ್? ಮತ್ತೆ IUCN ಕೆಂಪು ಪಟ್ಟಿ ಪ್ರಕಾರ ಈ ಸ್ನೋ ಲೆಪರ್ಡ್ ಅನ್ನ ವಲ್ನರೇಬಲ್ ಕ್ಯಾಟಗರಿಯಲ್ಲಿ ಇಡಲಾಗಿದೆ. ಯಾವ ಕ್ಯಾಟಗರಿ? ವಲ್ನರೇಬಲ್. ಅಂಡರ್ಸ್ಟುಡ್? ಲಡಾಖ್ ಹೋದಾಗ ನೋಡಬಹುದನ್ನು ಮರಿಬೇಡಿ. ಇತ್ತೀಚೆಗೆ ಸರ್ವತ್ರ ಎಂಬ ಒಂದು ವಸ್ತುನೋ ಒಂದು ಪದ ಸುದ್ದಿಯಲ್ಲಿತ್ತು. ಈ ಸರ್ವತ್ರ ವಿಚ್ ವಾಸ್ ರೀಸೆಂಟ್ಲಿ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು ಅಂತ ಕ್ವಶನ್ ಮಾರ್ಕ್ ಹಾಕಿ 4 ಆಪ್ಷನ್ ಕೊಡ್ತಾರೆ. ಏನಂತ ಹೇಳ್ತೀರಾ? ಇಟ್ ಈಸ್ ಮಲ್ಟಿ ಸ್ಪ್ಯಾನ್ ಮೊಬೈಲ್ ಬ್ರಿಡ್ಜ್ ಅಂದರೆ ಎಲ್ಲೂ ಬೇಕಾದ್ರೂ ತೊಗೊಂಡು ಹೋಗಿ ನೀವು ಆ ಬ್ರಿಡ್ಜನ್ನು ಏನು ಮಾಡ್ಬೋದು? ಪುಟಪ್ ಮಾಡ್ಬೋದು. ಸೊ ಮಲ್ಟಿ ಸ್ಪ್ಯಾನ್ ಅಂದರೆ ನಿಮಗೆ ನೀರಲ್ಲಿ ಬೇಕಾ ನೀರಲ್ಲಿ ಹಾಕ್ಬೋದು, ಅಥವಾ 2 ಬೆಟ್ಟಗಳ ಮಧ್ಯೆ ಬೇಕಾ ಹಾಕ್ಬೋದು. ಇಟ್ ಈಸ್ ಕಂಪ್ಲೀಟ್ಲಿ ಮೊಬೈಲ್, ಒಂದು ಕಡೆಯಿಂದ ಮತ್ತೊಂದು ಕಡೆ ಶಿಫ್ಟ್ ಮಾಡ್ಬೋದು. ಸೊ ಹೇಗೆ? ಇಲ್ಲಿ ಇಮೇಜಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಲಾರಿ ಮುಖಾಂತರ ಸುಮಾರು 75 ಮೀಟರ್ನಷ್ಟು ಏನು ಬ್ರಿಡ್ಜನ್ನು ಆರ್ಟಿಫಿಷಿಯಲಿ ನಿರ್ಮಾಣ ಮಾಡಲಾಗುತ್ತೆ. ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ? DRDO. ಮೊದಲನೇದಾಗಿ ಸರ್ವತ್ರ ಅನ್ನೋದು ಮೊಬೈಲ್ ಬ್ರಿಡ್ಜ್ ಡೆವಲಪ್ಡ್ ಬೈ DRDO, ಸುಮಾರು 75 ಮೀಟರ್ಸ್ ಇನ್ ಲೆಂತ್. ಈ ರೀತಿ ಲಾರಿಗಳ ಮೇಲೆ ಈ ಒಂದು ಬ್ರಿಡ್ಜನ್ನು ಓಪನ್ ಮಾಡಲಾಗುತ್ತೆ. ಅಕ್ಕಪಕ್ಕ ಲಾರಿಯನ್ನು ನಿಲ್ಲಿಸಿ ಸುಮಾರು 75 ಮೀಟರ್ಗಳ ಒಂದು ಬ್ರಿಡ್ಜನ್ನು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡ್ಬೋದು. ಪರ್ಮನೆಂಟಾಗಿ ಮಾಡೋಕ್ಕಾಗಲ್ಲ, ಯಾಕಂದರೆ ಮತ್ತೆ ಲಾರಿ ತಗೊಂಡು ಬೇರೆ ಕೆಲಸಕ್ಕೆ ಹೋಗ್ಬೇಕು ಅವರು. ಸೊ ಈ ತಾತ್ಕಾಲಿಕ ಬ್ರಿಡ್ಜ್ ಅವಶ್ಯಕತೆ ಏನಕ್ಕಿದೆ ಸರ್ ಅಂತ ನೀವು ಕೇಳ್ಬೋದು. ಈ ಕಡೆ ಕರ್ನಾಟಕದಲ್ಲಿ ಇರೋರಿಗೆ ಅಷ್ಟಾಗಿ ಇದರ ಪ್ರಾಮುಖ್ಯತೆ ಗೊತ್ತಾಗಲ್ಲ, ಎಸ್ಪೆಷಲಿ ಕೆಲವೊಂದಿಷ್ಟು ಸೇಫ್ ಪ್ರದೇಶಗಳಲ್ಲಿ. ಬಟ್ ಈ ಕಡೆ ಹೋಗಿ ನೀವು ಕೊಡಗು ಹೋಗಿ, ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಹೋಗಿ, ಅಥವಾ ಈ ಹಿಮಾಲಯನ್ ಸ್ಟೇಟ್ಸ್ಗೆ ಹೋಗಿ, ಅಲ್ಲಿ ಈ ಪ್ರಕೃತಿ ವಿಕೋಪ ಅನ್ನೋದು ಹೇಳಿ ಕೇಳಿ ಬರಲ್ಲ, ಯಾವ ಟೈಮಲ್ಲಿ ಕೂಡ ಬರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಈ ಪ್ರಕೃತಿ ವಿಕೋಪ ಅಥವಾ ಈ ಡಿಸಾಸ್ಟರ್ ಏನಿರುತ್ತೆ ಅದಕ್ಕೆ ಪ್ರಿಪೇರ್ಡ್ನೆಸ್ ಬೇಕು. ಆ ರೀತಿ ಪ್ರಿಪೇರ್ಡ್ನೆಸ್ನಲ್ಲಿ ಮೊದಲನೇದಾಗಿ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ಪ್ರಿಪೇರ್ಡ್ನೆಸ್. ಸೊ ಏನೇ ಪ್ರಕೃತಿ ವಿಕೋಪ ಆದಾಗ ಬ್ರಿಡ್ಜ್ ಏನೇ ಕೈಕೊಡ್ಲಿ ಅಂಥ ಸಂದರ್ಭದಲ್ಲಿ ಇಂತಹ ಆರ್ಟಿಫಿಷಿಯಲ್ ಬ್ರಿಡ್ಜಸ್ಸನ್ನು ನಾವು ರಚನೆ ಮಾಡೋದ್ರಲ್ಲಿ ಸಫಲರಾದರೆ ಇವ್ಯಾಕ್ಯುಯೇಷನ್ ಆಗಿರ್ಬೋದು, ಅಥವಾ ಟ್ರೀಟ್ಮೆಂಟ್ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಅದಕ್ಕೆ ಒಂದು ಪ್ರೈಮರಿ ಇಂಪಾರ್ಟೆನ್ಸನ್ನು ಕೊಟ್ಟು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಸಿಂಪಲ್, ಸರ್ವತ್ರ ಅನ್ನೋದು ಮೊಬೈಲ್ ಬ್ರಿಡ್ಜ್ ಡೆವಲಪ್ಡ್ ಬೈ DRDO. ಗೊತ್ತಾಗುತ್ತಾ? ಸರ್ವತ್ರ. ಫೈನ್. PM ಸ್ವನಿಧಿ, PM ಸ್ಟ್ರೀಟ್ ವೆಂಡರ್ಸ್ ಸಮ್ಮಾನ ನಿಧಿ, PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ. ಓಕೆ, ಇದನ್ನು ಯಾವಾಗ ಈ ಯೋಜನೆಯನ್ನು 2020ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇಂಪ್ಲಿಮೆಂಟ್ ಮಾಡಲಾಯಿತು. ಯಾಕಂದರೆ ನಿಮಗೆಲ್ಲ ಗೊತ್ತು, 2020, 21, 22 ಇಡೀ ಪ್ರಪಂಚವೇ ಕಂಡು ಕೇಳರಿದಂತಹ ಒಂದು ಸಾಂಕ್ರಾಮಿಕ ರೋಗಕ್ಕೆ ಎಲ್ಲರೂ ತುತ್ತಾಗಿದ್ರು. ಸೊ ಆ ಸಂದರ್ಭದಲ್ಲಿ ಹೆಚ್ಚಾಗಿ ಎಫೆಕ್ಟ್ ಆಗಿದ್ದು ಯಾರಿಗೆ? IT ಅವ್ರಿಗಲ್ಲ, ಗೌರ್ಮೆಂಟ್ ಸರ್ವೆಂಟ್ಸ್ಗಲ್ಲ.
ಈ ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಬೀದಿ ಬದಿಯ ವ್ಯಾಪಾರಿಗಳೇನಿರ್ತಾರಲ್ಲ ಅವರಿಗೆ ಅತಿ ಹೆಚ್ಚಾಗಿ ಅಫೆಕ್ಟ್ ಆಗಿತ್ತು. ಸೊ ಹಾಗಾಗಿ ಅಂಥವರನ್ನ ಸಪೋರ್ಟ್ ಮಾಡಲಿಕ್ಕೋಸ್ಕರ 2020ರಲ್ಲಿ ಕೇಂದ್ರ ಸರ್ಕಾರ ಈ PM ಸ್ವನಿಧಿ ಅಥವಾ PM ಸ್ಟ್ರೀಟ್ ವೆಂಡರ್ ಆತ್ಮಸಮ್ಮಾನ್ ಅಥವಾ ಆತ್ಮನಿರ್ಭರ್ ನಿಧಿಯನ್ನು ಲಾಂಚ್ ಮಾಡಿತ್ತು. ಇದರ ಅಡಿಯಲ್ಲಿ ಇಂತಹ ಸ್ಟ್ರೀಟ್ ವೆಂಡರ್ಸ್ಗೆ ಏನು ಲೋನನ್ನು ನೀಡಲಾಗುತ್ತೆ. ಮೊದಲ 2 ಕಂತಲ್ಲಿ 10,000 ಲೋನ್ ಕೊಡ್ತಾರೆ. ಅವ್ರು ತೀರಿಸಿದ್ರೆ 3ನೇ ಕಂತಲ್ಲಿ 50,000 ಲೋನನ್ನು ನೀಡಲಾಗುತ್ತೆ. ಮೊದಲ ಕಂತು 10,000, 2ನೇ ಕಂತು 20,000, 3ನೇ ಕಂತಿನಲ್ಲಿ 50,000 ಲೋನನ್ನು ನೀಡಲಾಗುತ್ತೆ. ಯಾರಿಗೆ? ಬೀದಿ ಬದಿಯ ವ್ಯಾಪಾರಿಗಳಿಗೆ, ಸ್ಟ್ರೀಟ್ ವೆಂಡರ್ಸ್ಗೆ ಮಾತ್ರ. ನೀವು ಹೋಗ್ಬಿಟ್ಟು ಕೇಳೋಕ್ಕಾಗಲ್ಲ. ಓಕೆ, ಕೇಳಬೇಕು ಅಂದರೆ ನೀವೇನು ಮಾಡಬೇಕು? ಮೊದಲು ಬೀದಿ ಬದಿಯ ವ್ಯಾಪಾರಿ ಆಗಬೇಕು. ಅದರ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಅ ಬ್ಯೂಟಿಫುಲ್ ಎಕ್ಸಾಮ್ ಇನ್ ಹ್ಯಾಂಡ್. ಚೆನ್ನಾಗಿ ಓದಿ ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸನ್ನು ನೀಡಿ ಮುಂದೆ. ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುವಂತಹ ಸಚಿವಾಲಯ ಯಾವುದು ಅಂತ ಕೇಳ್ಬೋದು. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಇನ್ ಟೈಮ್ ಏನಾದರೂ ಅಥವಾ ಟೈಮ್ಲಿ ಪೇಮೆಂಟ್, ನಿಗದಿತವಾದಂತಹ ಸಮಯದ ಮುಂಚೆಯೇ ಲೋನನ್ನು ತೀರಿಸಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಇರುತ್ತೆ. 7% ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಇರುತ್ತೆ. ಇದು ಈ ಯೋಜನೆ ಆರಂಭವಾದಾಗ ಮಾರ್ಚ್ 2020 ಒಳಗೆ ಇರತಕ್ಕಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಅಂತ ಘೋಷಣೆ ಮಾಡಲಾಗಿತ್ತು. ನಂತರದಲ್ಲಿ ಇದನ್ನು ಬದಲಾವಣೆ ಮಾಡಿ ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗೋ ರೀತಿ ಮಾಡಲಾಗಿದೆ. ಸೊ PM ಸ್ವನಿಧಿ ಯಾರಿಗೆ ಸಂಬಂಧಪಟ್ಟಿದೆ? ಸ್ಟ್ರೀಟ್ ವೆಂಡರ್ಸ್. ಕ್ವಶನ್ ಯಾವ ರೀತಿ ಇರುತ್ತೆ? ಸೊ ನಾನು ಪ್ರತಿ ಆರ್ಟಿಕಲ್ ಹೇಳುವಾಗೂ ಸಾಧ್ಯವಾದರೆ ಆ ಆರ್ಟಿಕಲ್ ಮೇಲೆ ಅಥವಾ ಅಂತಹ ಆರ್ಟಿಕಲ್ಸ್ ಮೇಲೆ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ಕೂಡ ಹೇಳ್ತೀನಿ. ಸೊ PM ಸ್ವನಿಧಿ ಸ್ಕೀಮ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಸೆಕ್ಷನ್ಸ್? PM ಸ್ವನಿಧಿ ಯೋಜನೆ ಈ ಕೆಳಗಿನ ಯಾವ ಗುಂಪುಗಳಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಆಪ್ಷನಲ್ಲಿ ವುಮೆನ್ ಅಂಡ್ ಚೈಲ್ಡ್, ಆಮೇಲೆ ಅಡೋಲಸೆಂಟ್ ಗರ್ಲ್ಸು, ಆಮೇಲೆ ಬೀದಿ ಬದಿ ವ್ಯಾಪಾರಿಗಳು ಅಥವಾ ಸ್ಟ್ರೀಟ್ ವೆಂಡರ್ಸು, ಅಥವಾ ವುಮೆನ್ ಇನ್ ಸೈನ್ಸ್, ಈ ಥರ ಕೇಳ್ತಾರೆ. ನಿಮ್ಮ ಆನ್ಸರ್ ಏನಾಗಿರಬೇಕು? ಇಟ್ ಶುಡ್ ಬಿ ಸ್ಟ್ರೀಟ್ ವೆಂಡರ್ಸ್. ಕ್ಲಿಯರ್ ಆಗ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ನೆಕ್ಸ್ಟ್, ಇತ್ತೀಚೆಗೆ ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ಬಜೆಟಲ್ಲಿ ಏನೋ ಒಂದು ಒತ್ತನ್ನು ನೀಡಲಾಗಿದೆ. ಸೊ ಪ್ರಶ್ನೆ ಏನು ಕೇಳ್ಬೋದು ಇಲ್ಲಿ? ಈ ಸರ್ವಿಕಲ್ ಕ್ಯಾನ್ಸರ್ ಏನಂದು ಅಂತ ಕೇಳಲಿಕ್ಕೆಲ್ಲ, ಯಾಕಂದರೆ ವಿ ಆಲ್ ನೋ ಅದೊಂದು ಲೋವರ್ ನ್ಯಾರೋ ಎಂಡ್ ಆಫ್ ದಿ ಯೂಟರಸ್ ಅಲ್ಲಿ ಉಂಟಾಗುವಂತಹ ಒಂದು ಕ್ಯಾನ್ಸರ್ ಅಂತ ಹೇಳ್ಬೋದು. ಪ್ರಮುಖವಾಗಿ ಇಲ್ಲಿ ಈ ಬಜೆಟಲ್ಲಿ ವ್ಯಾಕ್ಸಿನೇಷನ್ಗೆ ಒತ್ತನ್ನು ನೀಡಲಾಗ್ತಾ ಇದೆ. ಬಿಕಾಸ್ ಇಟ್ ಈಸ್ ಪ್ರಿವೆಂಟೇಬಲ್. ಸೊ ಹಾಗಾಗಿ ಯಾವ ವ್ಯಾಕ್ಸಿನನ್ನು ಬಳಸಲಾಗುತ್ತೆ ಅಂತ ಕೇಳಿದ್ರೆ, ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್, HPV ವ್ಯಾಕ್ಸಿನ್ ಅಂತ ಕೂಡ ಕರಿತೀವಿ. ಯಾವುದು? ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್. ಈ ಲಸಿಕೆಗೆ ಸರ್ಕಾರ ಒಂದು ಆದ್ಯತೆಯನ್ನು ನೀಡ್ತಾ ಇದೆ. ಇದನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಪ್ಲಾಟ್ಫಾರ್ಮ್ ಅಥವಾ UWIN ಪ್ಲಾಟ್ಫಾರ್ಮ್ ಅಂತ ಏನು ಕರಿತೀವಿ, ಈ ಪ್ಲಾಟ್ಫಾರ್ಮ್ ಮುಖಾಂತರ ನೀಡಿ ಪಬ್ಲಿಕ್ಗೆ ಅಥವಾ ಡಿಸೈರ್ಡ್ ಟಾರ್ಗೆಟ್ಗೆ ರೀಚ್ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ನೆಕ್ಸ್ಟ್, ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಪಹಲ್ ಅನ್ನೋ ಒಂದು ತನ್ನ ಜರ್ನಲ್ ಅನ್ನು ಅಥವಾ ಮ್ಯಾಗಝಿನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಪ್ರಶ್ನೆ ಏನು ಕೇಳ್ಬೋದು? ಅನ್ ಇನ್ಫಾರ್ಮೇಟಿವ್ ಹೌಸ್ ಜರ್ನಲ್ ಅಥವಾ ಪಹಲ್ ಪತ್ರಿಕೆಯನ್ನು ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆ ರಿಲೀಸ್ ಮಾಡಿದೆ ಅಂತ ಕೇಳಿದ್ರೆ, ಆನ್ಸರಲ್ಲಿ ಏನು ಹುಡುಕ್ತೀರಾ? IREDA. ನೆನಪಿರಲಿ, IREDA ಬೇರೆ, IRDAI ಬೇರೆ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಲ್ಲ, ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ. ಇದೊಂದು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಏನಿದೆ, ಈ ಸಚಿವಾಲಯದಡಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ. ಇದನ್ನು ಮಿನಿ ರತ್ನ ಕಂಪನಿ ಅಂತ ಕೂಡ ಕ್ಲಾಸಿಫೈ ಮಾಡಲಾಗಿದೆ. ಮಿನಿ ರತ್ನ, ನವರತ್ನ ಇವೆಲ್ಲ ಸ್ಟೇಟಸ್ ಗೊತ್ತಲ್ವಾ? ಮಹಾರತ್ನ. ಸೊ IREDA ಅನ್ನೋದು 1987ರಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ. ಯು ಶುಡ್ ಬಿ ನೋಯಿಂಗ್ ದಿಸ್. ಯಾಕಂದರೆ 2017ರ UPSC ಪ್ರಿಲಿಮ್ಸಲ್ಲಿ IREDA ಮೇಲೆ ಪ್ರಶ್ನೆ ಬಂದಿತ್ತು. ಸೊ ಇತ್ತೀಚೆಗೆ IREDA ರಿಲೀಸ್ ಮಾಡಿದಂತಹ ಮ್ಯಾಗಝಿನ್ ಹೆಸರು ಪಹಲ್. ಪಹಲ್. ನೆಕ್ಸ್ಟ್, ಇತ್ತೀಚೆಗೆ ಮೊಟ್ಟ ಮೊದಲ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಪ್ರಮೋಷನ್ ಆಫ್ ಸೀ ವೀಡ್ ಅಥವಾ ಸಮುದ್ರ ಕಳೆ ಎಲ್ಲಿ ನಡೀತು? ಸಮುದ್ರ ಜಾಸ್ತಿ ಎಲ್ಲಿಂದ ಆರಂಭ ಆಗುತ್ತೆ? ಈ ಎಡಗಡೆ ಅಥವಾ ವೆಸ್ಟರ್ನ್ ಕೋಸ್ಟ್ ತಗೊಂಡ್ರೆ ಯು ಗೆಟ್ ಟು ಸಿ ದಿ ಓಷಿಯನ್ ಆರ್ ಕೋಸ್ಟ್ ಫ್ರಮ್ ದಿ ಸ್ಟೇಟ್ ಆಫ್ ಗುಜರಾತ್ನ ಕಚ್ಚಿಂದ ಆರಂಭವಾಗುವಂತಹ ಸಮುದ್ರ ಅಲ್ವಾ? ಹಾಗಾಗಿ ಮೊದಲ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಪ್ರಮೋಷನ್ ಆಫ್ ಸೀ ವೀಡ್ ಕಲ್ಟಿವೇಶನ್ ಎಲ್ಲಿ?
ಕಚ್ನಲ್ಲಿ ನಡೀತು. ಕ್ವಶನ್ ವಿಲ್ ಬಿ ವೆರಿ ಸಿಂಪಲ್. ಇತ್ತೀಚೆಗೆ ನಡೆದಂತಹ ಫಸ್ಟ್ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಪ್ರಮೋಷನ್ ಆಫ್ ಸೀವೀಡ್ ಕಲ್ಟಿವೇಶನ್ ಎಲ್ಲಿ ಆಯಿತು ಅಂತ ಕೇಳಿದ್ರೆ ಕಚ್, ಗುಜರಾತಲ್ಲಿ ಆಯಿತು. ಸೊ ಸಮ್ಮೇಳನ ಏನು ಮಾಡುತ್ತೆ, ಈ ಸೀವೀಡನ್ನು ಅಥವಾ ಈ ಸಮುದ್ರ ಕಳೆಯನ್ನು ಬೆಳೆಸೋದು ಅಥವಾ ಬೆಳೆಯೋದು, ಇದಕ್ಕೆ ಉತ್ತೇಜನ ನೀಡೋದು, ಇದ್ರ ಮೇಲೆ ಡಿಸ್ಕಷನ್ನು, R&D ನಡೆಸೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಆ್ಯಂಡ್ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸು, ಸ್ಟೇಟ್ ಕೊಲಾಬ್ರೇಷನ್ಸು, ಇವೆಲ್ಲವನ್ನ ಕುರಿತಂತೆ ಚರ್ಚೆಯನ್ನು ಇಲ್ಲಿ ನಡೆಸಲಾಗುತ್ತೆ. ನಿಮ್ಗೆ ಗೊತ್ತಿರಲಿ, ಈ ಸೀವೀಡ್ ಅಂದರೆ ಕೇವಲ ಸಮುದ್ರ ಕಳೆ ಅಥವಾ ಕಸ ಅಲ್ಲ. ಇಟ್ ಈಸ್ ವೆರಿ ವೆರಿ ಬೆನಿಫಿಷಿಯಲ್. ಇದನ್ನು ಕೆಲವೊಂದು ಕಡೆ ಆಹಾರ ಪದಾರ್ಥಗಳನ್ನಾಗೂ ಕೂಡ ಬಳಸಲಾಗುತ್ತೆ, ಕೆಲವೊಂದು ಕಡೆ ಮೆಡಿಸಿನಲ್ ಪರ್ಪಸ್ ಕೂಡ ಬಳಸಲಾಗುತ್ತೆ. ಅಷ್ಟೇ ಯಾಕೆ, ಕಾಸ್ಮೆಟಿಕ್ಸಲ್ಲೂ ಕೂಡ ಬೆಳೆಸಲಾಗುತ್ತೆ. ಹಾಗಾಗಿ ಈ ಒಂದು ಕಲ್ಟಿವೇಷನ್ಗೆ ಈಗ ಒತ್ತನ್ನು ನೀಡಲಾಗ್ತಾ ಇದೆ, ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸೀವೀಡ್ಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ರೈಟ್. ನೆಕ್ಸ್ಟ್, ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ. ಇದನ್ನು ಭಾರತ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಅಥವಾ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಏನಿದೆ ಅದರಲ್ಲಿ ಸೇರಿಸಲಿಕ್ಕೆ ಇತ್ತೀಚೆಗೆ ನಾಮಿನೇಟ್ ಮಾಡಿದೆ. ಇನ್ನೂ ಇದು ಸೇರಿಲ್ಲ. ಅಫಿಷಿಯಲಿ ಭಾರತದಿಂದ ಈ ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿ ಇರತಕ್ಕಂತಹ ಒಂದು ಲೊಕೇಶನ್ ಅಥವಾ ಸೈಟ್ಸ್ಗಳ ಪಟ್ಟಿ 43 ಇದೆ. 43ನೇದು ಮೊಯ್ಡಾಮ್ಸ್ ಎಲ್ಲಿ ಬರುತ್ತೆ, ಆಸಾಮಲ್ಲಿ ಇರತಕ್ಕಂತಹ ಬ್ಯೂರಿಯಲ್ ಗ್ರೌಂಡ್ಸ್. ಈ ಒಂದು ಪಟ್ಟಿಗೆ ತಮ್ಮ ರಾಷ್ಟ್ರದಿಂದ ಸೇರಬಹುದು ಅಥವಾ ಸೇರ್ಲಿಕ್ಕೆ ಎಲಿಜಿಬಲ್ ಆಗಿರತಕ್ಕಂತಹ ಒಂದು ಸೈಟ್ಗಳನ್ನು ಪ್ರಪೋಸ್ ಮಾಡುವಂತಹ ಜವಾಬ್ದಾರಿ ಪ್ರತಿ ರಾಷ್ಟ್ರ ಹೊಂದಿರುತ್ತೆ. ಹಾಗಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಯಾವುದು ಇಂಡಿಯಾ ಏನು ಮಾಡಿದೆ, ಈ ಒಂದು ಪಟ್ಟಿಗೆ ನಾಮಿನೇಟ್ ಮಾಡಿದೆ. ಇನ್ನೂ ಲಿಸ್ಟ್ ಔಟ್ ಆಗಿಲ್ಲ, ನಾಮಿನೇಟ್ ಮಾಡಿದೆ. ಯಾವುದು ಇತ್ತೀಚೆಗೆ ನಾಮಿನೇಟ್ ಆಗಿತ್ತು, ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ. ಈ 17, 18, 19ನೇ ಶತಮಾನದಲ್ಲಿ, 19 ಬಿಟ್ಬಿಡಿ, 19 ಬೇಕಾಗುತ್ತೆ, 20ನೇ ಶತಮಾನ ಬಿಡಿ, 17, 18, 19ನೇ ಶತಮಾನದಲ್ಲಿ ಮರಾಠ ಒಂದು ಕಿಂಗ್ಡಮ್ ಏನಿತ್ತು, ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಈ ಅಕ್ರಾಸ್ ಕೋಸ್ಟು ಮತ್ತು ಈ ಸಹ್ಯಾದ್ರಿ ರೇಂಜಸ್ ಏನಿತ್ತು, ಇಲ್ಲಿ ನ್ಯಾಚುರಲ್ ಆಗು ಮತ್ತು ಆರ್ಟಿಫಿಷಿಯಲ್ ಆಗಿ ತಾನು ಕನ್ಸ್ಟ್ರಕ್ಟ್ ಮಾಡಿದಂತಹ ಕೋಟೆಗಳು, ಫೋರ್ಟನ್ನು, ಇದನ್ನು ಬಳಸ್ಕೊಂಡು ಶತ್ರುಗಳಿಂದ ತನ್ನನ್ನು ತಾನು ಏನು ಮಾಡ್ತಾ ಇತ್ತು, ಸಂರಕ್ಷಿಸ್ಕೊಳ್ತಾ ಇತ್ತು. ಹಾಗಾಗಿ ಇಲ್ಲಿ ಕೇವಲ ಒಂದು ಪ್ರದೇಶ ಇಲ್ಲ. ಯಾವಾಗ ನಾವು ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಅಂತ ಕರಿತೀವಿ, ಕೇವಲ ಒಂದು ಪ್ರದೇಶವನ್ನು ಅಥವಾ ಒಂದು ಸೈಟನ್ನು ಅದು ಒಳಗೊಂಡಿಲ್ಲ. ಈ ರೀತಿ ಹಲವಾರು ಫೋರ್ಟ್ಸು ಮತ್ತು ನ್ಯಾಚುರಲ್ ಲೊಕೇಶನ್ಸನ್ನು, ಅಂದರೆ ಒಟ್ಟಿನಲ್ಲಿ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅವರು ಎಸ್ಟಾಬ್ಲಿಷ್ ಮಾಡಿದಂತಹ ಒಂದು ಫೋರ್ಟ್ ಸಿಸ್ಟಮು ಅಥವಾ ಪ್ರಿಪೇರ್ಡ್ನೆಸ್ಸನ್ನು ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ ಪ್ರಶ್ನೆ ಏನು ಕೇಳ್ಬೋದು, ಈ ಒಂದು ಪಟ್ಟಿಗೆ, ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಭಾರತ ಇತ್ತೀಚೆಗೆ ಈ ಕೆಳಗಿನ ಯಾವ ಸೈಟನ್ನು ನಾಮಿನೇಟ್ ಮಾಡಿದೆ ಅಂತ ಕೇಳ್ಬೋದು. ಬಿಕಾಸ್ ಇಟ್ ಹ್ಯಾಸ್ ಅಫಿಷಿಯಲಿ ಬಿ ನಾಮಿನೇಟೆಡ್. ಆನ್ಸರ್ ಬಂದ್ಬಿಟ್ಟು ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ. ಅಥವಾ ಮತ್ತೇನು ಕೇಳ್ಬೋದು, ಈ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಅಡಿಯಲ್ಲಿ ಬರ್ತಕ್ಕಂತಹ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ಫೋರ್ಟ್ಗಳು ಯಾವ್ಯಾವು ಅಂತ ಕೇಳ್ಬೋದು. ಇಲ್ಲಿದೆ ನೋಡಿ, ಸಾಲೇರು, ಶಿವನೇರಿ, ಲೋಹಗಡು, ಖಾಂಡೇರಿ, ರಾಯ್ಗಡು, ರಾಜ್ಗಡು, ಪ್ರತಾಪ್ಗಡು, ಸುವರ್ಣದುರ್ಗ, ಪನ್ಹಾಲ ಫೋರ್ಟು, ವಿಜಯದುರ್ಗ್ ಫೋರ್ಟ್, ಸಿಂಧುದುರ್ಗ್ ಫೋರ್ಟ್. ಇಷ್ಟು ಫೋರ್ಟ್ಗಳು ಈ ಒಂದು ಮರಾಠ ಒಂದು ಲಿಸ್ಟ್ ಪ್ರಕಾರ ಈ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ಫೋರ್ಟ್ಗಳು ಅಥವಾ ಕೋಟೆಗಳು. ಬಟ್ ಇಲ್ಲಿ ಮತ್ತೊಂದು ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ, ಕೇವಲ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ಫೋರ್ಟ್ಗಳನ್ನು ಮಾತ್ರ ಈ ಮರಾಠ ಲ್ಯಾಂಡ್ಸ್ಕೇಪ್, ಮಿಲಿಟರಿ ಲ್ಯಾಂಡ್ಸ್ಕೇಪ್ ಅಡಿಯಲ್ಲಿ ಪಟ್ಟಿ ಮಾಡಲಾಗ್ತಾ ಇಲ್ಲ. ಇದರಲ್ಲಿ ಒಂದು ಫೋರ್ಟು, ಜಿಂಜಿ ಫೋರ್ಟು, ತಮಿಳುನಾಡಲ್ಲೂ ಕೂಡ ಇದೆ. ಅಂದರೆ ಮರಾಠ ಕಿಂಗ್ಡಮ್ ಏನು ಮಾಡ್ತು, ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ತನ್ನ ಒಂದು ಡಿಫೆನ್ಸ್ಗೋಸ್ಕರ ಫೋರ್ಟನ್ನು ಅಥವಾ ಒಂದು ಡಿಫೆನ್ಸ್ ಸಿಸ್ಟಮನ್ನು ನಿರ್ಮಾಣ ಮಾಡಿರಲಿಲ್ಲ. ಆ ರೀತಿಯ ಒಂದು ನೆಟ್ವರ್ಕ್ನಲ್ಲಿ ತಮಿಳುನಾಡಲ್ಲಿ ಇರ್ತಕ್ಕಂತಹ ಜಿಂಜಿ ಫೋರ್ಟ್ ಕೂಡ ಆ ನೆಟ್ವರ್ಕ್ನಲ್ಲಿ ಇರ್ತಕ್ಕಂಥ ಒಂದು ಫೋರ್ಟ್ ಆಗಿತ್ತು. ಸೊ ಪ್ರಶ್ನೆ, ಈ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ ಇದರ ಅಡಿಯಲ್ಲಿ ಮರಾಠ ಕಿಂಗ್ಡಮ್ ಈ ಕೆಳಗಿನ ಯಾವ ಯಾವ ರಾಜ್ಯಗಳಲ್ಲಿ ಕೋಟೆಗಳನ್ನು ನಿರ್ಮಾಣ ಮಾಡಿತ್ತು ಅಂತ ಕೇಳಿದ್ರೆ, ಇಟ್ ಈಸ್ ಬೋತ್ ಮಹಾರಾಷ್ಟ್ರ ಆಸ್ ವೆಲ್ ಆಸ್ ತಮಿಳುನಾಡು. ಕಮೆಂಟ್ ಮಾಡಿ, ಯಾವ 2 ರಾಜ್ಯಗಳಲ್ಲಿ ಈ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪನ್ನು ನಾವು ನೋಡಬಹುದು. ಮಹಾರಾಷ್ಟ್ರ ಆಸ್ ವೆಲ್ ಆಸ್ ತಮಿಳುನಾಡು. ಕ್ಲಿಯರ್? ಇಟ್ ಶುಡ್ ಬಿ ಕ್ಲಿಯರ್. ನೆಕ್ಸ್ಟ್, ಇದು ಫೆಬ್ರವರಿಯಲ್ಲಿ ಬಂದಂಥ ನ್ಯೂಸು. ಆವಾಗ 80 ಸೈಟ್ಗಳಾಗಿತ್ತು, ಈಗ 85 ಆಗಿದೆ. ಜುಲೈಯಲ್ಲಿ ಮತ್ತೆ ಅಪ್ಡೇಟ್ ಆಗಿದೆ. ಆ್ಯಂಡ್ ಈ ಪಟ್ಟಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅಥವಾ ಈ ನ್ಯೂಸ್ ಐಟಮು, ಆ ಸಂದರ್ಭದಲ್ಲಿ ಈ ವೆಟ್ಲ್ಯಾಂಡ್ಸ್ ಪಟ್ಟಿಯನ್ನು, ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಪಟ್ಟಿಯನ್ನು 80ಕ್ಕೆ ತೆಗೆದುಕೊಂಡು ಹೋಗಿದ್ದು ಯಾವುದಪ್ಪ ಅಂತ ಹೇಳಿದ್ರೆ, ಕರ್ನಾಟಕದಿಂದ ಆಯ್ಕೆಯಾದಂತಹ ಈ 3 ಯಾವುದು ವೆಟ್ಲ್ಯಾಂಡ್ಸ್ಗಳು ಯಾವ್ಯಾವುದು, ಮಾಗಡಿ ಕೆರೆ, ಗದಗ ಜಿಲ್ಲೆ, ಅಂಕಸಮುದ್ರ, ಅಘನಾಶಿನಿ, ಅಂಕಸಮುದ್ರ, ಅಘನಾಶಿನಿ ಆ್ಯಂಡ್ ಮಾಗಡಿ ಕೆರೆ. ಕ್ಲಿಯರ್? ಈ 3 ವೆಟ್ಲ್ಯಾಂಡ್ಸ್ಗಳನ್ನು ರಾಮ್ಸಾರ್ ವೆಟ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ನಾಮನಿರ್ದೇಶನ ಮಾಡಲಾಯಿತು ಅಥವಾ ಆಯ್ಕೆ ಮಾಡಲಾಯಿತು.
ಕ್ಲಿಯರ್. ಸೊ ರಾಮ್ಸಾರ್ ಕನ್ವೆನ್ಷನ್ ಮತ್ತೆ ರಿಪೀಟ್ ಮಾಡೋದು ಬೇಡ. 1971 ಸೈನ್ ಆದಂಥ ಕನ್ವೆನ್ಷನು. ಪ್ರತಿ ವರ್ಷ 2 ಫೆಬ್ರವರಿನ ನಾವು ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ರಾಮ್ಸರ್ ಅನ್ನೋ ಪ್ರದೇಶ ಎಲ್ಲಿದೆ? ಇರಾನಲ್ಲಿ ಇದೆ. ನೆಕ್ಸ್ಟ್, ನಾರ್ತ್ ಈಸ್ಟ್ ಅಥವಾ ಭಾರತದ ಈಶಾನ್ಯ ಭಾಗದಲ್ಲಿ ಮೊಟ್ಟ ಮೊದಲ 100 ಬೆಡ್ಗಳ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲನ್ನು ಇತ್ತೀಚೆಗೆ ಇನಾಗ್ರೇಟ್ ಮಾಡಲಾಯಿತು. ಎಲ್ಲಿ ಅಂದರೆ ದಿಬ್ರುಗರಲ್ಲಿ. ದಿಬ್ರುಗರಲ್ಲಿ ಬರುತ್ತೆ, ಆಸ್ಸಾಮಲ್ಲಿ ಬರ್ತಕ್ಕಂತಹ ಒಂದು ಸಿಟಿ ಟೌನ್ ಅಥವಾ ಟೌನ್ ಪ್ರದೇಶ. ಸುಮಾರು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಈ ಒಂದು ಪ್ರದೇಶದಿಂದ ಇದ್ದಾರೆ. ಪ್ರಮುಖವಾಗಿ ನಮ್ಮ 46th CJ ಆಗಿದ್ದಂತಹ ರಂಜನ್ ಗೊಗೊಯ್ ಕೂಡ ಇದೇ ಪ್ರದೇಶದಿಂದ ಇದ್ದಾರೆ. ಆ್ಯಂಡ್ ಆಸಾಮ್ನ ಮಾಜಿ CM ಒಬ್ಬರು ಕೂಡ ಇದೇ ಪ್ರದೇಶದಿಂದ ಇದ್ದಾರೆ. ದಟ್ ಈಸ್ ನಾಟ್ ನೆಸೆಸರಿ. ನಮಗೇನು ಬೇಕು? ಇತ್ತೀಚೆಗೆ ಭಾರತದಲ್ಲಿ ಅಥವಾ ಭಾರತದ ಈಶಾನ್ಯ ಭಾಗದಲ್ಲಿ ಮೊಟ್ಟ ಮೊದಲ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲನ್ನು ಎಲ್ಲಿ ಅನಾವರಣಗೊಳಿಸಲಾಗಿದೆ ಅಥವಾ ಉದ್ಘಾಟನೆ ಮಾಡಲಾಗಿದೆ ಅಂತ ಹೇಳಿದ್ರೆ ಆಸ್ಸಾಂನ ದಿಬ್ರುಗರ್. ಯಾವಗರ್? ದಿಬ್ರುಗರ್. ಅಂತ್ಯೋದಯ ಅನ್ನ ಯೋಜನಾ ಫ್ಯಾಮಿಲೀಸ್ಗಳಿಗೆ 2 ವರ್ಷದ ಎಕ್ಸ್ಟೆನ್ಷನ್ ಅನ್ನು ಇದೀಗ ನೀಡಲಾಗಿದೆ. 2 ವರ್ಷದ ಎಕ್ಸ್ಟೆನ್ಷನ್. ಕ್ಲಿಯರ್? ಎಷ್ಟು ವರ್ಷ ಎಕ್ಸ್ಟೆನ್ಷನ್? 2 years. ನೆನಪಿರಲಿ, ಇಟ್ ವಾಸ್ ಲಾಂಚ್ಡ್ ಇನ್ ದಿ ಇಯರ್ 2000. 2000 ಇಲ್ಲಿವರೆಗೂ ನಡೆಸ್ಕೊಂಡ್ಬಂದಿರುವಂಥ ಒಂದು ಯೋಜನೆ. ಹೆಸರಲ್ಲೇ ಇದೆ, ಅಂತ್ಯೋದಯ ಅನ್ನ ಯೋಜನಾ. ಅಂತ್ಯೋದಯ ಅಂದ್ರೆ ಏನು? ರೀಚಿಂಗ್ ಔಟ್ ಟು ದಿ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಇನ್ ದಿಸ್ ಸೊಸೈಟಿ. ಅಂದರೆ ನಮ್ಮ ಸಮಾಜದ ಕೊನೆಯ ವ್ಯಕ್ತಿ ಅಂದರೆ ಊರಾಚೆ ಇರತಕ್ಕಂತಹ ಕೊನೆ ಮನೆ ಅಥವಾ ಡಿಸ್ಟ್ರಿಕ್ಟಲ್ಲಿ ಇರತಕ್ಕಂಥ ಕೊನೆ ತಾಲೂಕಲ್ಲ. ಸಮಾಜದಲ್ಲಿ ಇರತಕ್ಕಂತಹ ಕೊನೆಯ ವ್ಯಕ್ತಿ ಅಂದರೆ ಅತಿ ದುರ್ಬಲ ಗುಂಪಿಗೆ ಸೇರಿದವನು, ಅತಿ ವಲ್ನರಬಲ್ ಆಗಿರ್ತಕ್ಕಂಥವನು ಅಥವಾ ಬಡವರಲ್ಲಿ ಬಡವರು ಅಂಥವರನ್ನು ಕೂಡ ಸೇರುವಂತಹ ಒಂದು ಯೋಜನೆ ಇದಾಗಿರುತ್ತೆ. 2000 ಇದನ್ನು ಆರಂಭ ಮಾಡಲಾಯಿತು. ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಸಬ್ಸಿಡೈಸ್ಡ್ ರೇಟಲ್ಲಿ ಗೋಧಿ, ಅಕ್ಕಿ, ಕಾಳುಗಳನ್ನು, ಬೇಳೆಕಾಳುಗಳನ್ನು ಸರ್ಕಾರ ಏನು ಮಾಡುತ್ತೆ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ, ಅದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸು. ಪ್ರೊಕ್ಯೂರ್ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ದುಡ್ಡನ್ನೆಲ್ಲ ಖರ್ಚು ಮಾಡಿದ್ರೆ ಡಿಸ್ಟ್ರಿಬ್ಯೂಷನ್ ಮತ್ತು ಬೆನಿಫಿಷರೀಸನ್ನು ಐಡೆಂಟಿಫೈ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರಗಳು ಮಾಡ್ತವೆ. ಇರಲಿ. ಸೊ ಸಬ್ಸಿಡೈಸ್ಡ್ ರೇಟ್ಸಲ್ಲಿ ಈ 3 ಗೋಧಿ, ಅಕ್ಕಿ ಮತ್ತು ಬೇಳೆಕಾಳುಗಳನ್ನು ನೀಡಲಾಗುತ್ತೆ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಸಕ್ಕರೆಯನ್ನು ಕೂಡ ನೀಡಲಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಸುಮಾರು 35 kg ಈ ಫುಡ್ ಐಟಮ್ಸನ್ನು ಪ್ರತಿ ತಿಂಗಳು ಯಾರಿಗೆ ಎಲಿಜಿಬಲ್ ಬೆನಿಫಿಷರೀಸ್ ಯಾರು ಇರ್ತಾರೆ, ಬಡವರಿಗೆ, ಅವ್ರಿಗೆ ನೀಡಲಾಗುತ್ತೆ. ಕ್ಲಿಯರ್? ನೆಕ್ಸ್ಟು, ಪ್ರತಿ ವರ್ಷ ನ್ಯಾಷನಲ್ ಸೈನ್ಸ್ ಡೇ ಅನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಮತ್ತು ಏಕೆ ಆಚರಣೆ ಮಾಡಲಾಗುತ್ತದೆ? ಯಾವ ದಿನದಂದು? ಫೆಬ್ರವರಿ 28 ನ್ಯಾಷನಲ್ ಸೈನ್ಸ್ ಡೇನ ಆಚರಣೆ ಮಾಡಲಾಗುತ್ತೆ. ಈ ವರ್ಷದ ಥೀಮ್ ಏನಾಗಿರುತ್ತೆ? ಇಂಡಿಜಿನಸ್ ಟೆಕ್ನಾಲಜೀಸ್ ಫಾರ್ ವಿಕಸಿತ್ ಭಾರತ್. ವಿಕಸಿತ ಭಾರತಕ್ಕಾಗಿ ದೇಶೀಯ ತಂತ್ರಜ್ಞಾನಗಳು. ಹೌದಲ್ವಾ? ಸೈನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಅಂತ ಬಂದರೆ, ಎಸ್ಪೆಷಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎಲ್ಲಿಯವರೆಗೂ ನಾವು ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತರಾಗಿರ್ತೀವೋ ಅಲ್ಲಿವರೆಗೂ ಅಭಿವೃದ್ಧಿ ಕುಂಠಿತವಾಗ್ತಾ ಇರುತ್ತೆ. ಸೊ ಯಾವಾಗ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗ್ತೀವೋ ವಿತ್ ದಿ ಹೆಲ್ಪ್ ಆಫ್ ಇಂಡಿಜಿನಸ್ ಟೆಕ್ನಾಲಜೀಸ್, ಆವಾಗ ನಾವೊಂದು ದಾಪುಗಾಲನ ಈ ಒಂದು ನಿಟ್ಟಿನಲ್ಲಿ ಇಡಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಫೆಬ್ರವರಿ 28 ಆಯ್ಕೆ ಮಾಡಿಕೊಳ್ಳಲಾಯಿತು? ಯಾಕಂದರೆ ಇಟ್ ವಾಸ್ ಆನ್ ದಿಸ್ ಡೇ ದಟ್ ದಿ ಫೇಮಸ್ ಸೈಂಟಿಸ್ಟ್ ಯಾರು? ನಮ್ಮ CV ರಾಮನ್ ಅವರು ನೋಬೆಲ್ ಪ್ರೈಸನ್ನು ಪಡಿತಾರೆ. ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಇನ್ ದಿ ಇಯರ್ 1930. ಹಾಗಾಗಿ ಈ ಒಂದು ದಿನವನ್ನು ಕಮೆಮೊರೇಟ್ ಮಾಡಲಿಕ್ಕೆ ನಾವು ಫೆಬ್ರವರಿ 28 ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಯಾಕೆ? ಫಾರ್ ದಿ ಡಿಸ್ಕವರಿ ಆಫ್ ಸಮಥಿಂಗ್ ಕಾಲ್ಡ್ ಅಸ್ ರಾಮನ್ ಎಫೆಕ್ಟ್, ಸ್ಕ್ಯಾಟರಿಂಗ್ ಆಫ್ ಲೈಟ್. ಈ ರಾಮನ್ ಎಫೆಕ್ಟ್ನ ಡಿಸ್ಕವರಿಗೋಸ್ಕರ CV ರಾಮನ್ ಅವರಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇಲ್ಲಿ ಮತ್ತೊಂದು ಅಂಶ, ಸೈನ್ಸ್ ಅಂತ ಬರ್ತಾ ಇದ್ದಂಗೆ ಈ ಸೈನ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ದಿನಗಳು ಕೂಡ ನಿಮಗೆ ಗೊತ್ತಿದ್ರೆ ಉತ್ತಮ. ನಾಟ್ ನೆಸೆಸರಿ, ಬಟ್ ಉತ್ತಮ ಅಂತ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಆಫ್ ವುಮೆನ್ ಆ್ಯಂಡ್ ಗರ್ಲ್. ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಆಫ್ ವುಮೆನ್ ಆ್ಯಂಡ್ ಗರ್ಲ್ ಅಂತ ಬಂದರೆ ಇದನ್ನು ತುಂಬ ಹಿಂದೆ ಎಲ್ಲ, ಇದು ಫೆಬ್ರವರಿ 28 ಇದೆ, ಇದು ಫೆಬ್ರವರಿ 11 ಆಚರಣೆ ಮಾಡ್ತೀವಿ. ಹೌದಾ? ಫೆಬ್ರವರಿ 13 ನಿಮಗೆಲ್ಲ ಗೊತ್ತು, ನ್ಯಾಷನಲ್ ವುಮೆನ್ಸ್ ಡೇ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇದನ್ನು ಬಿಟ್ಟರೆ ಮಾರ್ಚ್ 14 ಬನ್ನಿ. ನಾನು ಹೇಳಿದ್ನಲ್ಲ, ಒಂದೇನಾದರೂ ನಿಮಗೆ ಒಂದು ಸುಳಿವು ಕೊಟ್ಟರೆ ಆ ಒಂದು ಸುಳಿವನ್ನು ಬೇಸಿಸ್ ಆಗಿ ಇಟ್ಕೊಂಡು ಅದ್ರ ಮುಂದಿನ ತಿಂಗಳು ಇರತಕ್ಕಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ದಿನಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. ಬಿಕಾಸ್ KPSC ಕನಿಷ್ಠ 1 ಇಲ್ಲ 2 ಪ್ರಶ್ನೆಗಳನ್ನು ಪ್ರಮುಖ ದಿನಗಳು ಮತ್ತು ಅವುಗಳ ಥೀಮ್ ಅಥವಾ ಧ್ಯೇಯವಾಕ್ಯ ಏನಿರುತ್ತೆ ಅದ್ರ ಮೇಲ್ಗಡೆ ಕೇಳುತ್ತೆ. ಹಾಗಾಗಿ ಮಾರ್ಚ್ 14
ನಾವು ಇಂಟರ್ನ್ಯಾಷನಲ್ ಪೈ ಡೇ ಅಂತ ಕರಿತೀವಿ. ಪೈ ವ್ಯಾಲ್ಯೂ ಯಾರಿಗಾದ್ರೂ ಗೊತ್ತಾ? ಪೈ ವ್ಯಾಲ್ಯೂ ಹೇಳಿ. 3.142ನ ಅಥವಾ 22/7? ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಪೈ? ಸೊ ಮಾರ್ಚ್ 14 ಆಯ್ತಾ? ಮಾರ್ಚ್ 14ಇಂದ ಡೈರೆಕ್ಟಾಗಿ ನವಂಬರ್ 10ಗೆ ಬನ್ನಿ. ನವಂಬರ್ 10ಗೆ, ನವಂಬರ್ 10ನ ಏನಂತ ಆಚರಣೆ ಮಾಡ್ತೀವಿ ನಾವು? ವರ್ಲ್ಡ್ ಸೈನ್ಸ್ ಡೇ ಫಾರ್ ಪೀಸ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಒಟ್ಟಿನಲ್ಲಿ ಸೈನ್ಸ್ ಅಂತ ಬರ್ತಾ ಇದ್ದಂಗೆ ನಿಮಗೆ ಪ್ರಮುಖವಾಗಿ 3 ದಿನಗಳು ತಲೆಗೆ ಬಂದು ಪಟ್ 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 ಅಂತ ಹೊಡಿಬೇಕು. ಏನು? ಮೊದಲನೇದಾಗಿ ಫೆಬ್ರವರಿ 28 ನಮ್ಮವ್ರದ್ದು, ಸಿ ವಿ ರಾಮನ್ ಅವ್ರದ್ದು. ಯಾಕೆ? ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿತ್ತು, ಹಾಗಾಗಿ ಅದನ್ನು ನೆನೆಸ್ಕೊಳ್ಳೇಬೇಕು. ಬಿಕಾಸ್ ನಾಟ್ ಎವ್ರಿ ಒನ್ ಇಸ್ ದ್ಯಾಟ್ ಕೆಪೇಬಲ್. ಯಾವುದಕ್ಕೆ? ರಾಮನ್ ಎಫೆಕ್ಟ್ಗೆ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿತ್ತು. ಫೆಬ್ರವರಿ ತಿಂಗಳಲ್ಲೇ 11ಕ್ಕೆ ಬನ್ನಿ. ಒಂದು ಏನು ಇಂಪಾರ್ಟೆಂಟು? ಫೆಬ್ರವರಿ 11 ಅಂತಂದರೆ ದಟ್ ಈಸ್ ಸೆಲೆಬ್ರೇಟೆಡ್ ಆಸ್ ಇಂಟರ್ನ್ಯಾಷನಲ್ ಡೇ ಆಫ್ ಸೈನ್ಸ್, ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಆಫ್ ವುಮೆನ್ ಆ್ಯಂಡ್ ಗರ್ಲ್ಸ್. ನೆಕ್ಸ್ಟು ಅದಾದಮೇಲೆ ಮಾರ್ಚ್ 14ಕ್ಕೆ ಬನ್ನಿ, ವರ್ಲ್ಡ್ ಪೈ ಡೇ 22/7 ಆರ್ 3.142. ಅದಾದಮೇಲೆ ಡೈರೆಕ್ಟಾಗಿ ನವಂಬರ್ಗೆ ಹೋಗಿ, ನವಂಬರ್ 10ಕ್ಕೆ ಹೋದರೆ ನಿಮ್ಮನ್ನು ನಾವು ಎಲ್ಲಿ ಕರ್ಕೊಂಡು ಹೋಗ್ತೀವಿ? ವರ್ಲ್ಡ್ ಸೈನ್ಸ್ ಡೇ ಫಾರ್ ಪೀಸ್ ಆ್ಯಂಡ್ ಡೆವಲಪ್ಮೆಂಟ್. ಅರ್ಥ ಆಗಿದ್ರೆ ಒಂದು ಥಮ್ಸಪ್ ಬರಲಿ ಕಮೆಂಟಲ್ಲಿ. ರೈಟ್. ಇತ್ತೀಚೆಗೆ ನಡೆದಂತಹ ಅಂದರೆ 2024 ಪ್ಯಾರಿಸ್ ಒಲಿಂಪಿಕ್ಸ್ನ ಟಾರ್ಚ್ ಬೀರರಾಗಿ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಯಾರು? ಅಭಿನವ್ ಬಿಂದ್ರಾ ಅವರು ನಮ್ಮ ಭಾರತದ ತಂಡವನ್ನು ಮುನ್ನಡೆಸ್ತಾರೆ. ಪ್ರತಿಯೊಂದು ಒಲಿಂಪಿಕ್ ಅಥವಾ ಈ ಥರ ಇಂಟರ್ನ್ಯಾಷನಲ್ ಗೇಮ್ಸಲ್ಲಿ ಮೊದಲನೇದಾಗಿ ಏನು ಮಾಡಲಾಗುತ್ತೆ? ಪ್ರತಿಯೊಂದು ದೇಶದ ಒಂದು ಅಥ್ಲೀಟ್ಸ್ ಗ್ರೂಪ್ ಅಥವಾ ಪರ್ಸನ್ಸ್ ಗ್ರೂಪ್ ಏನಿರುತ್ತೆ ಅವರನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಅದು ಒಂದು ಮಾರ್ಚ್ ಫಾಸ್ಟ್ ಮುಖಾಂತರ. ಅಲ್ಲಿ ಪ್ರತಿ ದೇಶದ ಗುಂಪನ್ನು ಮುನ್ನಡೆಸುವಂತಹ ಒಬ್ಬ ಕ್ರೀಡಾಪಟು ಏನು ಮಾಡ್ತಾರೆ? ಒಂದು ಟಾರ್ಚನ್ನು, ಒಂದು ಫೈರ್ ಲೈಕ್ ಸ್ಟಿಕ್ ಇರುತ್ತೆ, ಅದನ್ನು ತಗೊಂಡು ಆ ದೇಶದ ಗುಂಪನ್ನು ಅಥವಾ ಆ ಟೀಮನ್ನು ಮುನ್ನಡೆಸ್ತಾರೆ. ಸೊ ಈ ರೀತಿ 2024 ಪ್ಯಾರಿಸ್ ಒಲಿಂಪಿಕ್ ಗೇಮ್ಸ್ನಲ್ಲಿ ಭಾರತ ತಂಡವನ್ನು ಮುನ್ನಡೆಸಿದಂತಹ ಟಾರ್ಚ್ ಬೇರರ್ ಯಾರು? ಶ್ರೀ ಅಭಿನವ್ ಬಿಂದ್ರಾ. ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಅವರು 10 ಮೀಟರ್ ಏರ್ ರೈಫಲಲ್ಲಿ ಗೋಲ್ಡ್ ಮೆಡಲನ್ನು ಗೆದ್ದಿದ್ರು. ಸಾಕಿಷ್ಟು. ನೆಕ್ಸ್ಟ್, ಇತ್ತೀಚೆಗೆ 2024 ವರ್ಲ್ಡ್ ಗೌರ್ಮೆಂಟ್ಸ್ ಸಮಿಟ್ ಎಲ್ಲಿ ನಡೀತು ಅಂತ ಕೇಳಿದ್ರೆ ದುಬೈಲಿ ನಡೀತಾ ಇದೆ. ರೈಟ್. ವರ್ಲ್ಡ್ ಗೌರ್ಮೆಂಟ್ಸ್ ಸಮಿಟ್ ಅನ್ನ ಪ್ರತಿ ವರ್ಷ ದುಬೈನಲ್ಲಿ ಮಾಡಲಾಗುತ್ತೆ, ಆಯೋಜನೆ ಮಾಡಲಾಗುತ್ತೆ. ವಿಶ್ವ ಸರ್ಕಾರಗಳ ಶೃಂಗಸಭೆ ಅಂತ ಕರಿತೀವಿ. ಈ ಒಂದು ಶೃಂಗಸಭೆಗೆ ಇತ್ತೀಚೆಗೆ ತುರ್ಕಿಯೇ, ಇಂಡಿಯಾ ಮತ್ತು ಕತಾರನ್ನ ಇನ್ವೈಟ್ ಮಾಡಲಾಗಿತ್ತು. ಸರ್ ತುರ್ಕಿ ಅಂತ ಇದ್ರಲ್ಲ, ಟರ್ಕಿ ಅಂತ ಅನ್ಬೇಕಲ್ವಾ ಅಂತ ಕೇಳಿದ್ರೆ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಆ ದೇಶ ಟರ್ಕಿನೇ ಸ್ವತಃ ಏನು ಮಾಡಿದೆ, ನಮ್ಮನ್ನ ಇನ್ಮೇಲೆ ಟರ್ಕಿ ಅಂತ ಕರಿಬೇಡಿ, ಯಾಕಂದರೆ ನಮ್ಗೊಂಥರ ಅದು ಹ್ಯೂಮಿಲಿಟಿಂಗ್ ಆಗುತ್ತೆ, ಟರ್ಕಿ ಬರ್ಡ್ಗೆ ಹೋಲಿಕೆ ಮಾಡ್ದಂಗೆ ಆಗುತ್ತೆ. ನಮ್ಮದು ಒರಿಜಿನಲಿ ತುರ್ಕಿ ಅಥವಾ ಟರ್ಕಿ ಅಂತ ಹೇಳ್ಬಿಟ್ಟು ನೀವು ಕರಿಬೇಕು ಅಂತೇಳಿ ಈ ಒಂದು ಹೆಸರನ್ನು ಅಪ್ಗ್ರೇಡ್ ಮಾಡ್ಕೊಂಡಿದೆ. ವರ್ಲ್ಡ್ ಗೌರ್ಮೆಂಟ್ಸ್ ಸಮಿಟ್ ಎಲ್ಲಿ ನಡೀತು? ದುಬೈಲಿ ನಡೀತು. ಆ್ಯಂಡ್ ಈ ಒಂದು ಸಮಿಟ್ಗೆ ಇತ್ತೀಚೆಗೆ ಏನು ಗೆಸ್ಟ್ಸ್ ಆಗಿ ಯಾರ್ಯಾರು ಹೋಗಿದ್ರು? ತುರ್ಕಿಯೇ, ಇಂಡಿಯಾ ಆ್ಯಂಡ್ ಕತಾರ್. ಈ ಒಂದು ಸಮಿಟನ್ನು, ಶೃಂಗಸಭೆಯನ್ನು ಪ್ರತಿ ವರ್ಷ ದುಬೈನಲ್ಲಿ ಏನು ಅಬ್ಸರ್ವ್ ಮಾಡಲಾಗುತ್ತೆ. 2013ರಿಂದ ಈ ಒಂದು ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಒಂದು ಮೀಟಿಂಗನ್ನು ಆರಂಭಿಸಲಾಯಿತು. ಇಲ್ಲಿ ಏನು ಮಾಡ್ತಾರೆ? ಪ್ರಮುಖ ವರ್ಲ್ಡ್ ಲೀಡರ್ಸ್ ಬಂದು ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಕನ್ಸರ್ನ್ ಆಗಿರ್ಬೋದು, ಅಥವಾ ಎಕನಾಮಿಕ್ ಕನ್ಸರ್ನ್ಸ್ ಆಗಿರ್ಬೋದು, ಎಕನಾಮಿಕ್ ಡೆವಲಪ್ಮೆಂಟ್ ಆಗಿರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಪ್ರತಿಯೊಂದು ದೇಶ ಕೂಡ ತನಗೆ ಹೆಲ್ಪ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಅಂಶಗಳನ್ನು, ಬೆಸ್ಟ್ ಪ್ರಾಕ್ಟೀಸಸನ್ನು ಇಲ್ಲಿ ಶೇರ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇಂಡಿಯಾ ಹ್ಯಾಸ್ ಸಕ್ಸಸ್ಫುಲಿ ಇಂಟ್ರೊಡ್ಯೂಸ್ಡ್ ಇಟ್ಸ್ UPI ಇನ್ ಶ್ರೀಲಂಕಾ, ಅಂದರೆ ಶ್ರೀಲಂಕಾ ಆ್ಯಂಡ್ ಮಾರಿಷಸ್. ಇಂಡಿಯಾ ತನ್ನ UPI ಸೇವೆಯನ್ನು, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಸೇವೆಯನ್ನು ಶ್ರೀಲಂಕಾ ಮತ್ತು ಮಾರಿಷಸ್ನಲ್ಲಿ ಇದೀಗ ಇಂಟ್ರೊಡ್ಯೂಸ್ ಮಾಡಿದೆ. ಏನಪ್ಪ ಇದರ ಅರ್ಥ? ಇನ್ಮೇಲೆ ನೀವು ಶ್ರೀಲಂಕಾಕ್ಕೆ ಹೋಗಬೇಕು ಮತ್ತು ಮಾರಿಷಸ್ಗೆ ಹೋಗಬೇಕು ಅಂದರೆ ಅಲ್ಲಿಯ ಲೋಕಲ್ ಕರೆನ್ಸಿ ಕ್ಯಾರಿ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಯಾವುದು ಲೋಕಲ್ ಕರೆನ್ಸಿ? ಶ್ರೀಲಂಕಾದಲ್ಲಿ ಶ್ರೀಲಂಕನ್ ರುಪಿ ಮತ್ತು ಮಾರಿಷಸಲ್ಲಿ ಮಾರಿಷಸ್ ರುಪಿ. ಅವುಗಳ ಎಕ್ಸ್ಚೇಂಜ್ ವ್ಯಾಲ್ಯೂ ನೋಡೋದಾದ್ರೆ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. ಸಪೋಸ್ ಏನಾದರೂ ನೀವು ಪ್ರಿಲಿಮ್ಸ್ ಬರೆದ್ಮೇಲೆ, ಮೇನ್ಸ್ ಬರೆದ್ಮೇಲೆ ಶ್ರೀಲಂಕಾ ಮಾರಿಷಸ್ ಟ್ರಿಪ್ ಹೋಗಿ ಬರೋದಾದರೆ ಹೋಗ್ಬನ್ನಿ, ಒಂದು 30-35 ಸಾವಿರಕ್ಕೆ ಕರ್ಕೊಂಡೋಗಿ ಬರ್ತಾರೆ. ಹೋಗಿ ಬರೋದಾದರೆ ನೀವು ಸುಮ್ಮನೆ ಕೈ ಬೀಸ್ಕೊಂಡು ಹೋಗಿ ಆರಾಮಾಗಿ, ನಥಿಂಗ್ ಟು ವರಿ, ವೀಸಾ ಆನ್ ಅರೈವಲ್ ಸಿಗುತ್ತೆ, ಆರಾಮಾಗಿ ಹೋಗ್ಬೋದು. ಹೋಗಿ ಅಲ್ಲಿ ನೀವು ಏನಾದರೂ ಕೊಂಡ್ಕೊಂಡ್ರೆ ಅಥವಾ ಆಟ ಆಡಿದ್ರೆ, ಊಟ ಮಾಡಿದ್ರೆ ಲೋಕಲ್ ಕರೆನ್ಸಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹತ್ರ UPI ಇದ್ದರೆ, ನಮ್ಮ ಫೋನ್ಪೇ ಇವೆಲ್ಲ ಇರುತ್ತಲ್ಲ, ಓಪನ್ ಮಾಡಿ ಸ್ಕ್ಯಾನ್ ಮಾಡಿ ನೀವು ಡೈರೆಕ್ಟಾಗಿ ಪೇ ಮಾಡ್ಬೋದು. ಅಂಡರ್ಸ್ಟುಡ್? ಎಸ್. ನೆಕ್ಸ್ಟು, ಇತ್ತೀಚೆಗೆ ಈಗ ಜಸ್ಟ್ ಹೇಳಿದೆ ನಾನು, ಇಂಟರ್ನ್ಯಾಷನಲ್ ಡೇ ಆಫ್ ವುಮೆನ್ ಆ್ಯಂಡ್ ಗರ್ಲ್ಸ್ ಇನ್ ಸೈನ್ಸ್ ಅಂತ. ಯಾವಾಗ? ಪ್ರತಿ ವರ್ಷ 11th ಫೆಬ್ರವರಿಗೆ ನಾವು ಇದನ್ನು ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಏನಾಗಿತ್ತು? ವುಮೆನ್ ಆ್ಯಂಡ್ ಗರ್ಲ್ಸ್ ಇನ್ ಸೈನ್ಸ್ ಲೀಡರ್ಶಿಪ್, ಅ ನ್ಯೂ ಎರಾ ಫಾರ್
ಸಸ್ಟೈನಬಿಲಿಟಿ ಆ್ಯಂಡ್ ಇದರಲ್ಲಿ ಸಬ್ ಥೀಮ್ ಏನಾಗಿತ್ತು? ಥಿಂಕ್ ಸೈನ್ಸ್ ಆ್ಯಂಡ್ ಥಿಂಕ್ ಪೀಸ್. ಅಂಡರ್ಸ್ಟುಡ್? ಎಸ್. ಲೋಕಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಗಿದೆ, ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಬಿಲ್. ಏನಿದ್ರ ಅರ್ಥ? ಇನ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವು ಏನಾದರೂ ಕಾಪಿ ಮಾಡಿದ್ರೆ ಅಥವಾ ಅನ್ಫೇರ್ ಪ್ರಾಕ್ಟೀಸನ್ನು ಬ್ಲೂಟೂತ್ ತೊಗೊಂಡು ಹೋಗೋದು, ಕಾಪಿ ಮಾಡೋದು, ಅಥವಾ ಏನಾದರೂ ಬುಕ್ಸನ್ನು ಔಸಿಟ್ಕೊಂಡು ಹೋಗೋದು, ಈ ಥರ ಏನಾದರೂ ಅನ್ಫೇರ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮನ್ನು ಡಿಬಾರ್ ಮಾಡ್ಬೋದು ಅಥವಾ ಅಪ್ ಟು 1 ಕೋಟಿ ಫೈನನ್ನು ಹೇರ್ಬೋದು ಅಥವಾ 10 ವರ್ಷಗಳ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸುವಂತಹ ಅವಕಾಶ ಈ ಒಂದು ಮಸೂದೆಯಡಿ ಇದೀಗ ಕೇಂದ್ರ ಸರ್ಕಾರಕ್ಕೆ ನೀಡಲಾಗಿದೆ. ಅಷ್ಟೇ ಅಲ್ಲ, ಇಂತಹ ಒಂದು ಸಿಮಿಲರ್ ಮಸೂದೆಯನ್ನು ಅಥವಾ ಕಾಯ್ದೆಯನ್ನು ಕರ್ನಾಟಕ ರಾಜ್ಯದಲ್ಲೂ ಕೂಡ ಪಾಸ್ ಮಾಡಲಾಗಿದೆ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. 1-2 ಮಾರ್ಕ್ಸ್ಗೋಸ್ಕರ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಇಟ್ ಅಪ್ಲೈಸ್ ಟು ಎವ್ರಿ ಒನ್. ಒಂದು ರೆಕ್ರೂಟಿಂಗ್ ಬಾಡಿಗೂ ಅಪ್ಲಿಕೇಬಲ್ ಆಗುತ್ತೆ ಆ್ಯಂಡ್ ಆ ರೆಕ್ರೂಟ್ಮೆಂಟ್ ಎಕ್ಸಾಮ್ ಬರೀತಾ ಇರತಕ್ಕಂತಹ ಅಭ್ಯರ್ಥಿಗಳಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇತ್ತೀಚೆಗೆ ಇಂಡಿಯಾ ಎನರ್ಜಿ ವೀಕನ್ನು ಎಲ್ಲಿ ನಡೆಸಲಾಯಿತು? ಗೋವಾದಲ್ಲಿ ನಡೆಸಲಾಯಿತು. ಇಂಡಿಯಾ ಎನರ್ಜಿ ವೀಕ್ ಏನಾಗುತ್ತೆ ಇಲ್ಲಿ? ಸುಸ್ಥಿರ ಇಂಧನ ಅಥವಾ ಸಸ್ಟೈನಬಲ್ ಫ್ಯೂಯಲ್ ಆ್ಯಂಡ್ ಸಸ್ಟೈನಬಲ್ ಎಕನಾಮಿ, ಓವರ್ ಸಸ್ಟೈನಬಿಲಿಟಿ ಯಾವ ರೀತಿ ಇರುತ್ತೆ, ಇದಕ್ಕೆ ಬೇಕಾಗಿರತಕ್ಕಂತಹ ಎನರ್ಜಿ ಡಿಮ್ಯಾಂಡನ್ನು ಯಾವ ರೀತಿ ಪರಿಸರಕ್ಕೆ ಹಾನಿ ಆಗದೆ ಇರೋ ರೀತಿ ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಡಿಸ್ಕಷನ್ ಆಗುತ್ತೆ. ಸೊ ಇಂಡಿಯಾ ಎನರ್ಜಿ ವೀಕ್ ಎಲ್ಲಿ? ಗೋವಾದಲ್ಲಿ ನಡೆದಿತ್ತು. ಕ್ಲಿಯರ್? ನೆಕ್ಸ್ಟು PM ಮತ್ಸ್ಯ ಕಿಸಾನ್ ಸಮೃದ್ಧಿ ಯೋಜನೆಯಡಿಯಲ್ಲಿ ಒಂದು ಕೇಂದ್ರ ಸರ್ಕಾರ ಏನು ಮಾಡಿದೆ? ಸಬ್ ಸ್ಕೀಮನ್ನು, ಸಹ ಯೋಜನೆಯನ್ನು ಲಾಂಚ್ ಮಾಡಿದೆ. PM ಮತ್ಸ್ಯ ಕಿಸಾನ್ ಸಹ ಸಮೃದ್ಧಿ ಯೋಜನಾ ಅಂತ ಹೇಳ್ಬಿಟ್ಟು. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಈ ಯೋಜನೆ ಅಡಿಯಲ್ಲಿ ನಮ್ಮ ದೇಶದ ಮೀನುಗಾರರಿಗೆ ಒಳ್ಳೆ ಜೀವನವನ್ನು ಅಥವಾ ಸೆಕ್ಯೂರ್ ಜೀವನವನ್ನು ಕೊಡಲಿಕ್ಕೆ ಒಂದು ಉದ್ದೇಶವನ್ನು ಹೊಂದಲಾಗಿದೆ. ಇದರಲ್ಲಿ ಏನು ಮಾಡಲಾಗುತ್ತೆ? ಫಿಶ್ ಪ್ರೊಡ್ಯೂಸರ್ಸ್ ಅಥವಾ ಮೀನುಗಾರರು ಯಾರಿರ್ತಾರೆ ಅವರಿಗೆ ಅವೇರ್ನೆಸ್ಸನ್ನು ನೀಡಲಾಗುತ್ತೆ, ಹೊಸ ಫಿಶಿಂಗ್ ನೆಟ್ಟನ್ನು ನೀಡಲಾಗುತ್ತೆ, ವೆಸಲ್ಸನ್ನು ನೀಡಲಾಗುತ್ತೆ, ಸರ್ಕಾರದಿಂದ ಟ್ರೈನಿಂಗನ್ನು ಆಯೋಜನೆ ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ಸಹ ಅಥವಾ ಸಬ್ ಸ್ಕೀಮನ್ನು ಇತ್ತೀಚೆಗೆ ಲಾಂಚ್ ಮಾಡಲಾಗಿತ್ತು. ನೆನಪಿರಲಿ, ಇಲ್ಲಿ ಪ್ರೈಮ್ ಮಿನಿಸ್ಟರ್ ಮತ್ಸ್ಯ ಕಿಸಾನ್ ಸಮೃದ್ಧಿ ಯೋಜನಾ ಅಂತ ಕೇಳಿದ್ರೆ ಇಟ್ ವಾಸ್ ಲಾಂಚ್ಡ್ ಇನ್ ದಿ ಇಯರ್ 2023. ಸಬ್ ಸ್ಕೀಮ್ ಅಥವಾ ಸಹ ಸ್ಕೀಮ್ ಅಂತ ಬಂದರೆ, ಸಹ ಯೋಜನೆ ಅಂತ ಬಂದರೆ, ಇದು ಲಾಂಚ್ ಆಗಿದ್ದು 2024 ಫೆಬ್ರವರಿಯಲ್ಲಿ. ಅಂಡರ್ಸ್ಟುಡ್? ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ಡಿಜಿಟಲ್ ನ್ಯಾಷನಲ್ ಆರ್ಕೈವ್ ಮ್ಯೂಸಿಯಂ ಅನ್ನು ಎಲ್ಲಿ ಅನಾವರಣಗೊಳಿಸಲಾಗಿದೆ? ಇನ್ನು ಭಾರತದ ಮೊದಲ ಡಿಜಿಟಲ್ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ, ಇದನ್ನು ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಅನಾವರಣಗೊಳಿಸಲಾಗಿದೆ. ಏನಪ್ಪಾ ಇದರಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ, ನಮ್ಮ ದೇಶದ ಒಂದು ಇತಿಹಾಸವನ್ನು ಸಾರಿ ಸಾರಿ ಹೇಳುವಂತಹ ಪ್ರತಿಯೊಂದು ವಸ್ತು, ಸ್ಟೋನ್ ಏಜಲ್ಲಿ ಇದ್ದಂತಹ ಸ್ಟೋನ್ ಟೂಲ್ಸು, ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಯೂಸ್ ಮಾಡಿದಂತಹ ಪಾಟ್ರೀಸು ಅಷ್ಟೇ ಯಾಕೆ ಎಷ್ಟೋ ಮನುಸ್ಮೃತಿಗಳು ಅಥವಾ ಮ್ಯಾನುಸ್ಕ್ರಿಪ್ಟ್ಸು ಮತ್ತು ತಾಳೆಗರಿ ಮೇಲೆ ಬರೆದಿರ್ತಕ್ಕಂತಹ ಎಷ್ಟೋ ಲಿಟ್ರರಿ ವರ್ಕ್ಸು, ಇವೆಲ್ಲವನ್ನು ಕೂಡ ಮುಂದಿನ ಹಲವಾರು ವರ್ಷಗಳ ಕಾಲ, ಹಲವಾರು ಸೆಂಚುರೀಸ್ಗಳ ಕಾಲ ಬರುವಂತಹ ಪೀಳಿಗೆಗೆ ಸಾರಿ ಸಾರಿ ಹೇಳುವಂತಹ ಒಂದು ಕೆಲಸವನ್ನು ಈ ಮ್ಯೂಸಿಯಂ ಮಾಡುತ್ತೆ. ಸೊ ಇಂಡಿಯಾಸ್ ಫಸ್ಟ್. ಯಾಕೆ ಇಂಪಾರ್ಟೆಂಟು? ದಿಸ್ ಇಸ್ ಫಸ್ಟ್. ಏನೋ 15 ಅಂತ ಹೇಳಿದ್ರೆ ನಾವು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಫಸ್ಟ್ ಅಲ್ವಾ? ಹಾಗಾಗಿ ಫಸ್ಟ್ ಡಿಜಿಟಲ್ ನ್ಯಾಷನಲ್ ಆರ್ಕೈವ್ ಎಲ್ಲಿ? ಹೈದರಾಬಾದ್ನಲ್ಲಿ ಇದೆ. ಯಾರು ಆರಂಭ ಮಾಡಿದ್ದಾರೆ? ಈ ಜವಾಬ್ದಾರಿ ಯಾರ್ದಪ್ಪ? ಹಳೇದು ಪಾರಂಪರಿಕ ಅಂತ ಬಂದರೆ ಅಥವಾ ಹಿಸ್ಟಾರಿಕಲ್ ಅಂತ ಬಂದರೆ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬರಲೇಬೇಕಲ್ವಾ? ಎಸ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನು ಮುನ್ನಡೆಸ್ತಾ ಇದೆ. ಆ್ಯಂಡ್ ನ್ಯಾಷನಲ್ ಆರ್ಕೈವ್ಸ್ ಬಗ್ಗೆ ನೋಡೋದಾದರೆ ಇಟ್ ಈಸ್ ಅನ್ ಅಟ್ಯಾಚ್ಡ್ ಆಫೀಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಕಲ್ಚರ್. ಸಂಸ್ಕೃತಿ ಮತ್ತು ಸಂಸ್ಕೃತಿ ಸಚಿವಾಲಯದ ಅಡಿ ನಿರ್ವಹಿಸುವಂತಹ ಒಂದು ಸಂಸ್ಥೆ ಇದಾಗಿರುತ್ತೆ, ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ. ಇದನ್ನು 1891ರಲ್ಲಿ ಕೋಲ್ಕತ್ತಾದಲ್ಲಿ ಆರಂಭಿಸಲಾಯಿತು. ರೈಟ್? ಇದನ್ನು ಆರಂಭಿಸಿದಾಗ ಇದಕ್ಕೆ ಇಂಪೀರಿಯಲ್ ರೆಕಾರ್ಡ್ ಡಿಪಾರ್ಟ್ಮೆಂಟ್ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಓಕೆ, 1911ರಲ್ಲಿ ಕ್ಯಾಲ್ಕತ್ತಾದಿಂದ ದೆಹಲಿಗೆ ನಮ್ಮ ಕ್ಯಾಪಿಟಲನ್ನು ಏನು ಟ್ರಾನ್ಸ್ಫರ್ ಮಾಡಲಾಗುತ್ತೆ, ಆ ಸಂದರ್ಭದಲ್ಲಿ 1926ಅಲ್ಲಿ ಈ ನ್ಯಾಷನಲ್ ಆರ್ಕೈವ್ಸ್ನ ಕ್ಯಾಪಿಟಲ್ ಕೂಡ ಅಥವಾ ನ್ಯಾಷನಲ್ ಆರ್ಕೈವ್ಸ್ ಅನ್ನು ಕೂಡ ದೆಹಲಿಗೆ ಶಿಫ್ಟ್ ಮಾಡಲಾಗಿದೆ. ಅಂಡರ್ಸ್ಟುಡ್? ನೆಕ್ಸ್ಟ್, ವಾಟರ್ ಪೊಲ್ಯೂಷನ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಬಿಲ್. ವಾಟರ್ ಪೊಲ್ಯೂಷನ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಬಿಲ್ ಅನ್ನು ಇತ್ತೀಚೆಗೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಲಾಗಿದೆ. ಏನು ಇದರಲ್ಲಿ ಇರ್ತಕ್ಕಂತಹ ಮುಖ್ಯ ಅಂಶಗಳು ಅಂತ ನಾವು ನೋಡಬೇಕಾಗುತ್ತೆ. ಮೊದಲನೇದಾಗಿ ಈ ಬಿಲ್ನ ಪ್ರಮುಖ ಅಂಶಗಳನ್ನು ನೋಡೋ ಮುಂಚೆ ನಮಗೆ ಗೊತ್ತಿರಲೇಬೇಕಾದಂತಹ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ಈ ವಾಟರ್ ಪೊಲ್ಯೂಷನ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಬಿಲ್ ಏನಿದೆಯಲ್ಲ, ಇದು
1974 ವಾಟರ್ ಪೊಲ್ಯೂಷನ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಕಾಯ್ದೆ ಏನಿದೆ ಅದಕ್ಕೆ ತಿದ್ದುಪಡಿಗಳನ್ನು ತರ್ತಾ ಇದೆ. ಈ 1974 ಕಾಯ್ದೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದರ ಅಡಿಯಲ್ಲೇ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ಗಳನ್ನು ರಚನೆ ಮಾಡಲಾಗಿದೆ. ಅಂಡರ್ಸ್ಟುಡ್? 1974 ಆಕ್ಟ್ ಅಡಿಯಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ಗಳನ್ನು ರಚನೆ ಮಾಡಿರೋದ್ರಿಂದ ಇವುಗಳನ್ನು ನಾವು ಸ್ಟ್ಯಾಚ್ಯೂಟರಿ ಬಾಡೀಸ್ ಅಂತ ಕರಿತೀವೋ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೀವಿ? ಕಮೆಂಟ್ ಮಾಡಿ. ನನ್ನ ಪ್ರಕಾರ ಇವುಗಳನ್ನು ಸ್ಟ್ಯಾಚ್ಯೂಟರಿ ಬಾಡೀಸ್ ಅಂತ ಕರಿಬೇಕು, ಶಾಸನಬದ್ಧ ಸಂಸ್ಥೆಗಳು ಅಂತ ಕರಿಬೇಕು ಅಂತ ನಾನು ಬಿಲೀವ್ ಮಾಡ್ತೀನಿ. ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಫೈನ್. ಸೊ ಈ ಒಂದು ಮಸೂದೆಗೆ ತಿದ್ದುಪಡಿಯನ್ನು ಈಗ 2022ರಲ್ಲಿ ಮಾಡಲಾಗ್ತಾ ಇದೆ. ಮೊದಲ ಬಾರಿಗೆ ಮಾಡಲಾಗ್ತಾ ಇದೆ? ನೋ, ಈ ಹಿಂದೆ ಕೂಡ ಮಾಡಲಾಗಿತ್ತು. ಇಯರ್ ಇಸ್ ನಾಟ್ ನೆಸೆಸರಿ. ಫೈನ್. ಸೊ ಈಗ ಇರ್ತಕ್ಕಂತಹ ಅಂಶಗಳು ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ದಿನ ಈ ವಾಟರ್ ಅಂತ ಬಂದರೆ ಅಥವಾ ಈ ವಾಟರ್ ಪೊಲ್ಯೂಷನ್ ಅಂತ ಬಂದರೆ ಹೆಫ್ಟಿ ಫೈನ್ಸ್ ಅನ್ನು ಮತ್ತು ಇಂಪ್ರಿಸನ್ಮೆಂಟ್ ಅನ್ನು, ಜೈಲುವಾಸವನ್ನು ವಿಧಿಸಲಾಗ್ತಾ ಇತ್ತು. ಈಗ ಅದನ್ನು ಲಿಬರಲೈಸ್ ಮಾಡಿದ್ದಾರೆ. ಈಗ ಏನಾಗಿದೆ? ಲಿಬರಲೈಸ್ ಮಾಡಲಾಗಿದೆ. ಫೈನ್ ಕೂಡ ಕಮ್ಮಿ ಮಾಡಲಾಗಿದೆ ಆ್ಯಂಡ್ ಜೈಲುವಾಸವನ್ನು ಕೂಡ ತೆಗೆದು ಹಾಕಲಾಗಿದೆ. ರೈಟ್? ಎಸ್. ಆ್ಯಂಡ್ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಜೈಲುವಾಸ ಫಾರ್ ಪಿಟಿ ಆಫೆನ್ಸಸ್, ಅಂದರೆ ಚಿಕ್ಕ ಪುಟ್ಟ ಆಫೆನ್ಸಸ್ಗಳಿಗೆ ಜೈಲುವಾಸವನ್ನು ತೆಗೆದುಹಾಕಿದ್ದಾರೆ. ಬಟ್ ಏನಾದರೂ ಸಿವಿಯರ್ ಅಥವಾ ಮೇಜರ್ ಒಂದು ತಪ್ಪು ನಡೆದಿದ್ರೆ ಅಥವಾ ಮಿಸ್ಟೇಕ್ ಆಗಿದ್ರೆ ಅಲ್ಲಿ ಅಪ್ ಟು 6 years ಇಂಪ್ರಿಸನ್ಮೆಂಟ್ ಕೂಡ ಕೊಡಬಹುದು. ಫೈನ್. ಆ್ಯಂಡ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಯ್ಕೆ ಯಾವ ರೀತಿ ಇರುತ್ತೆ? ಸೆಂಟ್ರಲ್ ಗೌರ್ಮೆಂಟು ಏನು ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ. ಯಾವುದರಲ್ಲಿ? ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಅನ್ನು ಕೂಡ ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರ ಭಾಗವಹಿಸುತ್ತೆ. ಇಷ್ಟು ದಿನ ಏನಾಗಿತ್ತು? ರಾಜ್ಯ ಸರ್ಕಾರಗಳಿಗೆ ಬಿಟ್ಕೊಟ್ಟಿದ್ರು. ಸೊ ರಾಜ್ಯ ಸರ್ಕಾರ ಸುಮ್ಮನೆ ಯಾರೊಬ್ರು ಮಾಜಿ MLA ಅಥವಾ ಪ್ರೆಸೆಂಟ್ MLA ಅವರನ್ನು ಏನು ಮಾಡಲಿಕ್ಕೆ, ಪ್ಲೀಸ್ ಮಾಡಲಿಕ್ಕೆ ತಮಗೆ ಬೇಕಾಗಿರೋರನ್ನ ಆ ಒಂದು ಪೊಸಿಷನ್ನಲ್ಲಿ ಕೂರಿಸ್ತಾ ಇದ್ರು. ಅವ್ರು ಏನು ಮಾಡ್ತಾ ಇದ್ರು? ದುಡ್ಡು ಮಾಡೋದೇ ಅವರ ಮೇನ್ ಉದ್ದೇಶ ಆಗಿತ್ತು. ಯಾಕಂದರೆ ಎಕ್ಸ್ಪರ್ಟೀಸ್ ಇಲ್ಲ. ಈಗ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಯಾರೋ ಒಬ್ಬ ವ್ಯಕ್ತಿನ ತೊಗೊಂಡೋಗಿ ಹಾಕಿದ್ರೆ ಎಕ್ಸ್ಪರ್ಟೀಸೇ ಇಲ್ಲ ಅಂದರೆ 2 ವರ್ಷದಲ್ಲಿ ಅವ್ನು ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಆ ಪ್ರೊಸೆಸ್ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲೇ ಟೈಮ್ ಮುಗಿದೋಗುತ್ತೆ. ಆ್ಯಂಡ್ ಆ ಏಜಲ್ಲಿ, ಆ ಫ್ರಸ್ಟ್ರೇಷನಲ್ಲಿ ಅವ್ರು ಏನೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಇದು ಎನ್ವೈರ್ಮೆಂಟ್ ಅಥವಾ ಪರಿಸರಕ್ಕೆ ಸಂಬಂಧಿಸಿದಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಇನ್ಮೇಲೆ ಇದರಲ್ಲಿ ಇನ್ವಾಲ್ವ್ಮೆಂಟನ್ನು ತೋರಿಸಲಿದೆ. ಕ್ಲಿಯರ್? ಆ್ಯಂಡ್ ಅಡ್ಜುಡಿಕೇಷನ್ಗೋಸ್ಕರ ಅಥವಾ ಒಂದು ತೀರ್ಪನ್ನು ನೀಡಲಿಕ್ಕೆ ಕೇಂದ್ರ ಸರ್ಕಾರ ಇನ್ಮೇಲೆ ಅಡ್ಜುಡಿಕೇಷನ್ ಆಫೀಸರ್ಸನ್ನು ಕೂಡ ನೇಮಿಸುತ್ತೆ. ರೈಟ್? ಅಪೀಲ್ಸನ್ನು ಅಡ್ಜುಡಿಕೇಷನ್ ಆಫೀಸರ್ಸು ನೀಡಿರುವಂತಹ ತೀರ್ಪಿನ ವಿರುದ್ಧ ಅಪೀಲನ್ನು ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಅಥವಾ ಗ್ರೀನ್ ಟ್ರಿಬ್ಯುನಲ್, ರಾಷ್ಟ್ರೀಯ ಹಸಿರು ಮಂಡಳಿಗೆ ಅಪೀಲನ್ನು ಸಲ್ಲಿಸಬಹುದು. ಆ್ಯಂಡ್ ಇದರ ಮುಖಾಂತರ ಏನು ಫೈನ್ ಕಲೆಕ್ಟ್ ಆಗಿರುತ್ತೋ ಅದನ್ನು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಫಂಡ್ಗೆ ನೀಡಲಾಗುತ್ತೆ. ಸೊ ಓವರ್ ಆಲ್ ಏನಪ್ಪ ಹೈಲೈಟ್ಸು? ವಾಟರ್ ಪೊಲ್ಯೂಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ವಾಟರ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಪೊಲ್ಯೂಷನ್ 1974 ಕಾಯ್ದೆ ಅಡಿಯಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆ್ಯಂಡ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ರಚನೆ ಮಾಡಲಾಯಿತು. ದೇ ಆರ್ ಸ್ಟ್ಯಾಚ್ಯುಟರಿ ಬಾಡೀಸ್. ಆ್ಯಂಡ್ ಈ 2024 ಅಮೆಂಡ್ಮೆಂಟ್ ಬಿಲ್ ಏನು ಮಾಡುತ್ತೆ? ಮೊದಲನೇದಾಗಿ ಪಿಟಿ ಆಫೆನ್ಸಸ್ಗೆ ಫೈನನ್ನು ಕಮ್ಮಿ ಮಾಡುತ್ತೆ, ಪೆನಾಲ್ಟಿನ ಕಮ್ಮಿ ಮಾಡುತ್ತೆ, ಇಂಪ್ರಿಸನ್ಮೆಂಟನ್ನು ತೆಗೆದುಹಾಕುತ್ತೆ. ಆ್ಯಂಡ್ ಸೀರಿಯಸ್ ನೇಚರ್ ವೈಲೇಷನ್ಸ್ ಇದ್ದರೆ ಅಲ್ಲಿ ಅಪ್ ಟು 6 years ಇಂಪ್ರಿಸನ್ಮೆಂಟ್ ಕೊಡ್ಬೋದು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಖಾಂತರ. ಆ್ಯಂಡ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಇನ್ನು ಮುಂದೆ ಕೇಂದ್ರ ಸರ್ಕಾರ ಕೂಡ ಭಾಗವಹಿಸುತ್ತೆ. ಅಷ್ಟೇ ಅಲ್ಲ, ಈಗ ಅಡ್ಜುಡಿಕೇಷನ್ ಆಫೀಸರ್ಸನ್ನು ಕೂಡ ಕೇಂದ್ರ ಸರ್ಕಾರ ನಿಯೋಜಿಸುತ್ತೆ ಅಡ್ಜುಡಿಕೇಟ್ ಮಾಡಲಿಕ್ಕೆ, ಅಂದರೆ ತೀರ್ಪನ್ನು ಕೊಡಲಿಕ್ಕೆ. ಆ್ಯಂಡ್ ಈ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು ರಾಷ್ಟ್ರೀಯ ಹಸಿರು ಮಂಡಳಿ ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಲ್ಲಿ ಸಲ್ಲಿಸಬಹುದು. ಆ್ಯಂಡ್ ಈ ರೀತಿ ಯಾರು ಅಥವಾ ಈ ಒಂದು ಪ್ರಕ್ರಿಯೆಯಲ್ಲಿ ಯಾರು ಫೈನನ್ನು ಕಟ್ತಾರೆ ಅಥವಾ ಯಾರು ಪೆನಾಲ್ಟಿನ ಕಟ್ತಾರೆ ಆ ಪೆನಾಲ್ಟಿಯನ್ನು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಫಂಡ್ಗೆ ಡೆಪಾಸಿಟ್ ಮಾಡಲಾಗುತ್ತೆ. ಇದನ್ನು ಮುಂದೆ ಈ ಎನ್ವೈರ್ಮೆಂಟ್ಗೋಸ್ಕರ, ಪರಿಸರಕ್ಕೋಸ್ಕರ ಬಳಸಲಾಗುತ್ತದೆ. ಅಂಡರ್ಸ್ಟುಡ್? ವಿವಿಧತಾ ಕಾ ಅಮೃತ್ ಮಹೋತ್ಸವ್, ಭಾರತದ ಡೈವರ್ಸಿಟಿ, ವೈವಿಧ್ಯತೆಯನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ, ಕಮೆಮೊರೇಟ್ ಮಾಡಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಿವಿಧತಾ ಕಾ ಅಮೃತ್ ಮಹೋತ್ಸವವನ್ನು ಆಚರಣೆ ಮಾಡಲಾಗಿತ್ತು. ಎಲ್ಲಿ ನಡೀತು ಅಂತ ಕೇಳ್ಬೋದು. ಆಮೇಲೆ ಎಷ್ಟನೇ ಆವೃತ್ತಿ ಅಂತ ಕೇಳ್ಬೋದು. ಇದನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಲ್ಲಿ ತಮ್ಮ ರಾಷ್ಟ್ರಪತಿ ಭವನಲ್ಲಿ ಇದನ್ನು ಇನಾಗ್ರೇಟ್ ಮಾಡಿದ್ರು. ಇದು ಏನು ಮಾಡುತ್ತೆ? ಭಾರತದ ವೈವಿಧ್ಯತೆ ಯಾಕೆ? ಈಗ ಉತ್ತರ ಭಾರತದಂಗೆ ದಕ್ಷಿಣ ಭಾರತ ಅಲ್ಲ, ದಕ್ಷಿಣ ಭಾರತದಂಗೆ ಪಶ್ಚಿಮ ಭಾರತ ಅಲ್ಲ, ಅದರಂಗೆ ಈಶಾನ್ಯ ಭಾರತ ಇಲ್ಲ. ಹಾಗಾಗಿ ಡೈವರ್ಸಿಟಿ ಅಂತ ಬಂದಾಗ ಈ ಡೈವರ್ಸಿಟಿಯನ್ನು ಸೆಲೆಬ್ರೇಟ್ ಮಾಡೋದರ ಮುಖ್ಯ ಉದ್ದೇಶ ಅಂದರೆ ಏನಪ್ಪ ಅಂದರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಗಾಢವಾದಂತಹ ನಂಬಿಕೆಯನ್ನು ರೀಇನ್ಫೋರ್ಸ್ ಮಾಡುವಂಥ ಕೆಲಸವನ್ನು ಈ ಮುಖಾಂತರ ಮಾಡಲಾಗುತ್ತೆ. ನೆನಪಿರಲಿ,
ವಿವಿಧತಾ ಕಾ ಅಮೃತ್ ಮಹೋತ್ಸವ ಅಂದರೆ ಮೊದಲನೇದಾಗಿ ದಿಸ್ ಇಸ್ ಫಸ್ಟ್ ಎಡಿಷನ್, ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿತ್ತು ರಾಷ್ಟ್ರಪತಿ ಭವನಲ್ಲಿ. ಯಾರು ಆರ್ಗನೈಸ್ ಮಾಡಿದ್ರು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಡೋನರ್. ಯಾವ ಸಚಿವಾಲಯ? ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್, ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯ ಈ ಒಂದು ಮಹೋತ್ಸವವನ್ನು ಆಯೋಜನೆ ಮಾಡಿತ್ತು. ಅಂಡರ್ಸ್ಟುಡ್? ಇಟ್ ಶುಡ್ ಬಿ ಅಂಡರ್ಸ್ಟುಡ್. ನೆಕ್ಸ್ಟ್, ದೇಶದ ಮೊಟ್ಟ ಮೊದಲ ಕನ್ಸರ್ವೇಷನ್ ಸೆಂಟರ್ ಯಾವ ಹಸುಗಳಿಗೆ? ಗಂಗಾತಿರಿ ಕೌಗಳಿಗೆ ದೇಶದ ಮೊಟ್ಟ ಮೊದಲ ಕನ್ಸರ್ವೇಷನ್ ಸೆಂಟರ್ ಅಥವಾ ಸಂರಕ್ಷಣಾ ಕೇಂದ್ರವನ್ನು ಇತ್ತೀಚೆಗೆ ಎಲ್ಲಿ ಅನಾವರಣಗೊಳಿಸಲಾಗಿದೆ ಅಥವಾ ಆರಂಭಿಸಲಾಗಿದೆ ಅನ್ನೋದು ಪರ್ಫೆಕ್ಟ್ ವರ್ಡ್. ಎಲ್ಲಿ? ಇಟ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ ಅಟ್ ವಾರಾಣಸಿಯಲ್ಲಿ ದೇಶದ ಮೊಟ್ಟ ಮೊದಲ, ನೆನಪಿರಲಿ ಎಲ್ಲಿ ಮೊಟ್ಟ ಮೊದಲ ಅಂತ ಬರುತ್ತೋ ಅದು ಇಂಪಾರ್ಟೆಂಟು. ಯಾವುದಕ್ಕೆ ಮೊಟ್ಟ ಮೊದಲ ಅದು ಕೂಡ ಇಂಪಾರ್ಟೆಂಟು. ಮೊಟ್ಟ ಮೊದಲ ಯಾವುದು? ಕನ್ಸರ್ವೇಷನ್ ಸೆಂಟರ್. ಯಾರಿಗೆ? ಗಂಗಾತಿರಿ ಕೌಸ್ಗೆ. ಎಲ್ಲಿ? ವಾರಾಣಸಿಯಲ್ಲಿ. ಇಷ್ಟು ಸಾಕು. ವಾರಾಣಸಿಯಲ್ಲಿ ಬರುತ್ತೆ, ಉತ್ತರ ಪ್ರದೇಶ. ಸಾಕು, ಅಷ್ಟು ಡೀಪ್ ಹೋಗೋದು ಬೇಡ, ಇಷ್ಟು ನೆನಪಿರಲಿ ನಿಮಗೆ. ಫೈನ್. ಇಲ್ಲಿ ಗಂಗಾತಿರಿ ಕೌ ಅಂದರೆ ಏನು? ಗಂಗಾತಿರಿ ಹಸು ಅನ್ನೋದು ಒಂದು ಹಸುಗಳ ಪ್ರಜಾತಿ. ಇದರಲ್ಲಿ ಏನಾಗುತ್ತೆ, ದೇ ಆರ್ ವೆರಿ ವೆರಿ ಇಮ್ಯೂನ್ ಟು ಲೋಕಲ್ ಡಿಸೀಸಸ್. ಅಂದರೆ ಚಿಕ್ಕ ಪುಟ್ಟ ರೋಗಕ್ಕೆಲ್ಲ ಬಗ್ಗಲ್ಲವು. ಹಾಗಾಗಿ ದೇ ಆರ್ ವೆರಿ ಈಸಿ ಟು ಮೇಂಟೈನ್ ಆ್ಯಂಡ್ ಮಿಲ್ಕ್ ಉತ್ಪಾದನೆ, ಹಾಲಿನ ಉತ್ಪಾದನೆ ಕೂಡ ಚೆನ್ನಾಗೇ ಇರುತ್ತಲ್ಲಿ. ಹಾಗಾಗಿ ಈ ಗಂಗಾತಿರಿ ಕೌಗಳನ್ನು ಪ್ರಮೋಟ್ ಮಾಡಬೇಕು. ಯಾಕಂದರೆ ದೇಶೀಯ ಒಂದು ಹಸು ತಳಿ ಆಗಿರುತ್ತೆ. ಹಾಗಾಗಿ ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಕನ್ಸರ್ವೇಷನ್ ಸೆಂಟರ್ನ ಇದೀಗ ಆರಂಭಿಸಲಾಗಿದೆ. ಸೊ ಈ ಗಂಗಾತಿರಿ ಕೌಗಳು ದೇ ಆರ್ ರೆಸಿಸ್ಟೆಂಟ್ ಟು ಮೋಸ್ಟ್ ಆಫ್ ದಿ ಡಿಸೀಸಸ್. ಕ್ಲಿಯರ್? ಮತ್ತೊಂದು ಅಂಶ ನೆನಪಿರಲಿ, ಈ ಒಂದು ಹಸು ತಳಿಯನ್ನು 2020ರಲ್ಲಿ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅನ್ನೋ ಒಂದು ಸಂಸ್ಥೆ ಏನು ಮಾಡ್ಕೊಳ್ಳುತ್ತೆ? ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. 2015ರಲ್ಲಿ ಈ ಒಂದು ಬ್ರೀಡನ್ನು ಈ NBAGR, ಫುಲ್ ಫಾರ್ಮ್ ನೆನಪಿರಲಿ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಏನು ಮಾಡುತ್ತೆ? ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಈ ಬ್ಯೂರೋ ಇದನ್ನು 1985ರಲ್ಲಿ ಬೆಂಗಳೂರಿನಲ್ಲಿ ಆರಂಭಿಸಿದ್ದು ಬೆಂಗಳೂರಿನಲ್ಲಿ. ನಂತರ ಹರಿಯಾಣಗೆ ಇದರ ಹೆಡ್ ಕ್ವಾರ್ಟರ್ಸನ್ನು ಶಿಫ್ಟ್ ಮಾಡಲಾಗಿದೆ. ಫೈನ್. ಸೊ ಗಂಗಾತಿರಿ ಕೌ ಕನ್ಸರ್ವೇಷನ್ ಸೆಂಟರ್ ವಾರಾಣಸಿ ದೇಶದ ಪ್ರಪ್ರಥಮ. ಕರೆಕ್ಟಾ? ನೆಕ್ಸ್ಟ್, ಇತ್ತೀಚೆಗೆ ಭಾರತ್ ಕಾ ಕರ್ನಾಟಕ ಬ್ಯಾಂಕ್ ಅನ್ನೋ ಒಂದು ಕ್ಯಾಂಪೇನನ್ನು ಯಾರು ಆರಂಭಿಸಿದರು ಅಂತ ಕೇಳಿದ್ರೆ ಕರ್ನಾಟಕ ಬ್ಯಾಂಕ್. ಯಾಕಂದರೆ ಈ ಕರ್ನಾಟಕ ಬ್ಯಾಂಕ್ ಆರಂಭಗೊಂಡು 100 ವರ್ಷಗಳು ಕಳೆದಿರುತ್ತವೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಕೂಡ ಅಷ್ಟು ವರ್ಷ ಆಗಿಲ್ಲ. ಅಷ್ಟು ವರ್ಷಗಳನ್ನು ಈಗ ಸಕ್ಸಸ್ಫುಲಿ ಕರ್ನಾಟಕ ಬ್ಯಾಂಕ್ ಕಂಪ್ಲೀಟ್ ಮಾಡಿದೆ. ಹಾಗಾಗಿ ಇದರ ಒಂದು ಭಾಗವಾಗಿ ಭಾರತ್ ಕಾ ಕರ್ನಾಟಕ ಬ್ಯಾಂಕ್ ಎಂಬ ಘೋಷವಾಕ್ಯದೊಂದಿಗೆ ಕ್ಯಾಂಪೇನನ್ನು ಅಥವಾ ಒಂದು ಉಪಕ್ರಮವನ್ನು ಇತ್ತೀಚೆಗೆ ಕರ್ನಾಟಕ ಬ್ಯಾಂಕ್ ಆರಂಭಿಸಿದೆ. ಕ್ಲಿಯರ್? ಇದನ್ನು ಫೆಬ್ರವರಿ 18, 1924ರಲ್ಲಿ ಮಂಗಳೂರಿನಲ್ಲಿ ಆರಂಭಿಸಲಾಯಿತು. ಫೌಂಡರ್ಸ್ ಯಾರು? BR ವ್ಯಾಸರಾಯ್ ಆಚಾರ್ ಅವರು ಪ್ರಮುಖವಾಗಿ ಇದರ ಫೌಂಡರ್ ಆಗಿರ್ತಾರೆ. ಇವ್ರ ಜೊತೆ ಬೇರೆಯವರು ಕೂಡ ಇರ್ತಾರೆ. ಪ್ರಮುಖರು ಇವರು ಆಚಾರ್ ಅವರು. ರೈಟ್. ಇತ್ತೀಚೆಗೆ 2024ರ ನೆಲ್ಸನ್ ಮಂಡೇಲಾ ಅವಾರ್ಡನ್ನು ಯಾರಿಗೆ ಕೊಡಲಾಗಿದೆ ಅಂತ ಕೇಳಿದ್ರೆ ನಿಮಾನ್ಸ್ಗೆ ನೀಡಲಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್. ನಿಮಾನ್ಸ್ಗೆ ಯಾವ ಅವಾರ್ಡು? 2024ರ ನೆಲ್ಸನ್ ಮಂಡೇಲಾ ಅವಾರ್ಡು. ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಈ ಅವಾರ್ಡನ್ನು ವಾರ್ಷಿಕವಾಗಿ WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೀಡ್ತಾ ಬಂದಿದೆ. 2019ರಿಂದ ಈ ಒಂದು ಅವಾರ್ಡನ್ನು ವಾರ್ಷಿಕವಾಗಿ WHO ನೀಡುತ್ತೆ. ಯಾರ ಸ್ಮರಣಾರ್ಥ? ನೆಲ್ಸನ್ ಮಂಡೇಲಾ ಅವರ ಸ್ಮರಣಾರ್ಥ ನೀಡಲಾಗುತ್ತೆ. ಆ್ಯಂಡ್ ಇತ್ತೀಚೆಗೆ ಈ ಒಂದು ಅವಾರ್ಡನ್ನು 77ನೇ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯಲ್ಲಿ ನೀಡಲಾಯಿತು. ಯಾರಿಗೆ? ಬೆಂಗಳೂರಿನ ನಿಮಾನ್ಸ್ಗೆ. ಓಕೆ. 2024ರ KPP ನಂಬಿಯಾರ್ ಅವಾರ್ಡನ್ನು ಯಾರಿಗೆ ನೀಡಲಾಗಿದೆ? ಇಸ್ರೋ ಚೇರ್ಮನ್ ಆಗಿರ್ತಕ್ಕಂತಹ ಸೋಮನಾಥ್ ಅವರಿಗೆ ಇದನ್ನು ನೀಡಲಾಗಿದೆ. ಕ್ಲಿಯರ್? ನೆಕ್ಸ್ಟ್, ಇದೊಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಮ್ಯಾಗ್ಝಿನಲ್ಲೂ ಕೂಡ ಇದು, ಯಾಕಂದರೆ ಬಿಸ್ನೆಸ್ ಸ್ಟ್ಯಾಂಡರ್ಡಿಂದ ನಾವು ಆರ್ಟಿಕಲ್ ತೊಗೊಂಡಿದ್ವಿ. ಬಿಸ್ನೆಸ್ ಸ್ಟ್ಯಾಂಡರ್ಡು ಮತ್ತು ಎಕನಾಮಿಕ್ ಟೈಮ್ಸಲ್ಲಿ ತಪ್ಪಾಗಿ ಮೆನ್ಷನ್ ಮಾಡಿದ್ದಾರೆ. ಬಿಸ್ನೆಸ್ ಸ್ಟ್ಯಾಂಡರ್ಡಲ್ಲಿ 82 ಅಂತ ಕೊಟ್ಟಿದ್ದಾರೆ, ಎಕನಾಮಿಕ್ ಟೈಮ್ಸಲ್ಲಿ 85 ಕೊಟ್ಟಿದ್ದಾರೆ. ಬಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಕ್ರಾಸ್ ವೆರಿಫೈ ಮಾಡಿದಾಗ ಗೊತ್ತಾಯಿತು ಇಟ್ ಈಸ್ 82 ಅಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ಟು ಯಾರೋ ಗೊತ್ತಿಲ್ಲ, ಹೈಲೈಟ್ ಮಾಡಿದ್ರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹೈಲೈಟ್ ಮಾಡಿ ಹೇಳಿದರು. ಈ ಥರ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೆ ಅನ್ನೋಯಿಂಗ್ಲಿ, ಮ್ಯಾಕ್ಸಿಮಮ್ ಆಗಿರಲ್ಲ, ಅನ್ನೋಯಿಂಗ್ಲಿ ಅಲ್ಲೋ ಇಲ್ಲೋ ಆಗಿರ್ಬೋದು.
ಹ್ಯೂಮನ್ ಎರರ್ಸ್ ಆರ್ ಕ್ವೈಟ್ ಕಾಮನ್. ದಯವಿಟ್ಟು ಪ್ಲೀಸ್ ಡೋಂಟ್ ಹೆಸಿಟೇಟ್, ಲೆಟ್ ಅಸ್ ನೋ. ಇಲ್ಲಿ ಟೆಲಿಗ್ರಾಮಲ್ಲಾದರೂ ನೀವು ನಮಗೆ ಅಪ್ಡೇಟ್ ಮಾಡ್ಬೋದು, ಅಥವಾ ನಮ್ಮ KS ಗುರೂಜಿ ಆ್ಯಪಲ್ಲಾದರೂ ಕೂಡ ನೀವು ನಮಗೆ ತಿಳಿಸ್ಕೊಡ್ಬೋದು. ಓಕೆ, 82 ಈಸ್ ದಿ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್. ಅಂದರೆ ಸುಮಾರು ಸರಿ, ಫಸ್ಟ್ ಒನ್ನು ಫ್ರಾನ್ಸ್ ಇದೆ, ಆ್ಯಂಡ್ ಇದು ಕೂಡ ಸ್ವಲ್ಪ ಇದು ಡೌಟ್ಫುಲ್ ಇದೆ, ಯಾಕಂದರೆ ನ್ಯೂಸ್ ಪೇಪರ್ಸಲ್ಲಿ ಸಿಂಗಾಪುರ್ ಅಂತ ಕೊಡ್ತಾ ಇದ್ದಾರೆ, ಇದನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ. ಬಟ್ ಭಾರತದ ರ್ಯಾಂಕ್ ಕೂಡ ರ್ಯಾಂಕ್ ಮಾತ್ರ 82. ಅಂಡರ್ಸ್ಟುಡ್? ಸೊ ಇಲ್ಲಿ ಭಾರತ 82ನೇ ಪ್ಲೇಸಲ್ಲಿ ಇದೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಭಾರತದ ವೀಸಾ ಅಥವಾ ಭಾರತದ, ಈಗ ನಿಮಗೆ ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ, 2 ಡಾಕ್ಯುಮೆಂಟ್ಸ್ ಇರುತ್ತೆ ಫಾರಿನ್ ಟ್ರಾವೆಲ್ ಮಾಡಲಿಕ್ಕೆ, ಒಂದು ವೀಸಾ ಮತ್ತೊಂದು ಪಾಸ್ಪೋರ್ಟ್. ಪಾಸ್ಪೋರ್ಟ್ ನಿಮ್ಮ ರಾಷ್ಟ್ರೀಯತೆಯನ್ನು, ನಿಮ್ಮ ನ್ಯಾಷನಾಲಿಟಿಯನ್ನು ಇಂಡಿಕೇಟ್ ಮಾಡಿದ್ರೆ, ವೀಸಾ ನೀವು ಯಾವ ರಾಷ್ಟ್ರಕ್ಕೆ ಹೋಗ್ತಾ ಇದ್ದೀರಿ ಅದನ್ನು ಇಂಡಿಕೇಟ್ ಮಾಡುತ್ತೆ. ಸುಮಾರು 60ಕ್ಕಿಂತ ಹೆಚ್ಚು, ಅಂದರೆ 62 ರಾಷ್ಟ್ರಗಳಿಗೆ ವೀಸಾ ಫ್ರೀ ಆಗಿ ಅಥವಾ ವೀಸಾ ಆನ್ ಅರೈವಲ್ ಒಂದು ಫೆಸಿಲಿಟಿ ಮೂಲಕ ಭಾರತೀಯರು ಟ್ರಾವೆಲ್ ಮಾಡ್ಬೋದು. ಹಾಗಾಗಿ ಭಾರತವನ್ನು 82ನೇ ಸ್ಥಾನದಲ್ಲಿ ಇಡಲಾಗಿದೆ. ನೆಕ್ಸ್ಟ್, ಮಾಲ್ಟಾ ಬಿಕಮ್ಸ್ 119th member of ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಏನು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಮಗೆ ಮಾಲ್ತಾ ಇಂಪಾರ್ಟೆಂಟ್ ಆಗಲ್ಲ, ಯಾಕಂದರೆ ಈಗ ಮತ್ತೆ ಲಿಸ್ಟ್ ಅಪ್ಗ್ರೇಡ್ ಆಗಿದೆ. ಲೇಟೆಸ್ಟ್ ಎಂಟ್ರೆಂಟ್ ಬಂದ್ಬಿಟ್ಟು, ಲೇಟೆಸ್ಟ್ ದೇಶ ಬಂದ್ಬಿಟ್ಟು ಅರ್ಮೇನಿಯಾ. ನಮಗೆ ಇದು ಸಹ ಇಂಪಾರ್ಟೆಂಟ್ ಆಗಲ್ಲ. ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಒಂದು ಸಂಘಟನೆ ಅಥವಾ ಈ ಒಂದು ಸಂಸ್ಥೆಯ 100ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಇಟ್ಸ್ ಪ್ಯಾರಾಗ್ವೆ. 100ನೇ ಸದಸ್ಯ ರಾಷ್ಟ್ರವಾಗಿ ಜಾಯ್ನ್ ಆಗಿದೆ. ಇದನ್ನು ನಿಮಗೆಲ್ಲ ಗೊತ್ತಿರ್ಬೋದು. ಇಲ್ಲಿ ಪ್ಯಾರಿಸ್ ಕಾನ್ಫರೆನ್ಸಲ್ಲಿ 2015ರಲ್ಲಿ ಆರಂಭಿಸಲಾಯಿತು. COP15ನಲ್ಲಿ ಪ್ಯಾರಿಸ್ ಕಾನ್ಫರೆನ್ಸಲ್ಲಿ ಈ ಒಂದು ಉಪಕ್ರಮ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ಜಂಟಿಯಾಗಿ ಭಾರತ ಮತ್ತು ಫ್ರಾನ್ಸ್ ದೇಶಗಳು ಆರಂಭಿಸಿದ್ವು. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಭಾರತದ ಗುರುಗ್ರಾಮ್ನಲ್ಲಿ ಇದರ ಹೆಡ್ ಕ್ವಾರ್ಟರ್ಸನ್ನು ನಾವು ಕಾಣ್ಬೋದು. ಕ್ಲಿಯರ್? ಇದು ಒಂದು ಘೋಷವಾಕ್ಯವನ್ನು ಕೂಡ ಹೊಂದಿದೆ. ಅದೇನಪ್ಪ ಅಂದರೆ ವಿಷನ್ ಅಂತ ಕರಿಬೋದು. ಕಮ್ ಲೆಟ್ ಅಸ್ ಟುಗೆದರ್ ಮೇಕ್ ದಿ ಸನ್ ಬ್ರೈಟರ್. ಬರ್ಕೊಳ್ಳಿ, ಕಮ್ ಲೆಟ್ ಅಸ್ ಟುಗೆದರ್ ಮೇಕ್ ದಿ ಸನ್ ಬ್ರೈಟರ್ ಅನ್ನೋ ಒಂದು ಘೋಷವಾಕ್ಯ ಅಥವಾ ವಿಷನ್ ಅನ್ನು ಕೂಡ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಹೊಂದಿದೆ. ಇಟ್ ಕ್ಯಾನ್ ಬಿ ಎ ಕ್ವಶನ್. ಏನು ಕೇಳ್ಬೋದು? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ವಿಷನ್ ಆಫ್ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕೇಳಿದ್ರೆ, ಕಮ್ ಲೆಟ್ ಅಸ್ ಟುಗೆದರ್ ಮೇಕ್ ದಿ ಸನ್ ಬ್ರೈಟರ್ ಅನ್ನೋದು ಇದರ ಏನಾಗುತ್ತೆ? ವಿಷನ್ ಆಗುತ್ತೆ. ಅದರ ಜೊತೆಗೆ ಒಂದು ಸ್ಟ್ರಾಟಜಿಯನ್ನು ಕೂಡ ಇದು ಹಾಕ್ಕೊಂಡಿದೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸು ಟುವರ್ಡ್ಸ್ 1000 ಅನ್ನೋ ಒಂದು ಸ್ಟ್ರಾಟಜಿಯನ್ನು ಹಾಕ್ಕೊಂಡಿದೆ. ಏನಪ್ಪ ಟುವರ್ಡ್ಸ್ 1000 ಅಂದರೆ, ಬೈ 2030 $1,000 billion ಅಷ್ಟು ಫಂಡಿಂಗನ್ನು ರೇಸ್ ಮಾಡೋದು ಫಾರ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟು, ಅಡ್ವಾನ್ಸ್ಮೆಂಟ್ ಇನ್ ಸೈನ್ಸು ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಆ್ಯಂಡ್ ಹೆಲ್ಪಿಂಗ್ ದಿ ಡೆವಲಪಿಂಗ್ ನೇಷನ್ಸ್. ಅದರ ಜೊತೆಗೆ $1,000 billion ಜೊತೆಗೆ ಇನ್ವೆಸ್ಟ್ಮೆಂಟ್ ಜೊತೆಗೆ 1,000 million ಪೀಪಲ್ಗೆ ಈ ಒಂದು ಗ್ರೀನ್ ಎನರ್ಜಿಯನ್ನು ಅಥವಾ ಸೋಲಾರ್ ಎನರ್ಜಿ ಮುಖಾಂತರ ಎನರ್ಜಿ ಸೆಕ್ಯೂರಿಟಿಯನ್ನು ಅಥವಾ ಎನರ್ಜಿ ಭದ್ರತೆಯನ್ನು ಒದಗಿಸಿಕೊಡುವಂಥ ಕೆಲಸ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ 1000 ಗಿಗಾವ್ಯಾಟ್ನಷ್ಟು ಸೋಲಾರ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡೋದು. ಇದರ ಜೊತೆಗೆ 1000 tons ಆಫ್ ಕಾರ್ಬನ್ ಕ್ಯಾಪ್ಚರ್ ಕೂಡ ಮಾಡೋದು. ಸೊ ಟುವರ್ಡ್ಸ್ 1000 ಇದು ಯಾವ ಒಂದು ಸಂಸ್ಥೆಯ ಸ್ಟ್ರಾಟಜಿ ಕೇಳಿದ್ರೆ ಎಲ್ಲಾದರೂ? ಇದು ಯಾವ ಸಂಸ್ಥೆಯ ಸ್ಟ್ರಾಟಜಿ ಅಂತ ಕೇಳಿದ್ರೆ, ಇಟ್ ಈಸ್ ದಿ ಸ್ಟ್ರಾಟಜಿ ಪ್ರಪೋಸ್ ಪುಟ್ ಫೋರ್ತ್ ಬೈ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ರೈಟ್? ಹೆಡ್ ಕ್ವಾರ್ಟರ್ಡ್ ಅಟ್ ಗುರುಗ್ರಾಮ್. 100ನೇ ಮೆಂಬರ್ ಪ್ಯಾರಾಗ್ವೆ. ಲೇಟೆಸ್ಟ್ ಇಸ್ ಅರ್ಮೇನಿಯಾ. Started by India and France at COP15 which was held in Paris. Excuse me. Towards 1000 strategy ಅಂದರೆ by 2030 ಈ ಒಂದು ಸೋಲಾರ್ ಸೆಕ್ಟರಲ್ಲಿ $1,000 billion ಅಷ್ಟು ಫಂಡಿಂಗ್ ಅನ್ನು ಜನರೇಟ್ ಮಾಡೋದು ಆ್ಯಂಡ್ 1,000 million ಪೀಪಲನ್ನು ಈ ಒಂದು ಸೋಲಾರ್ ಎನರ್ಜಿ ಮುಖಾಂತರ ಎನರ್ಜಿ ಸೆಕ್ಯೂರ್ ಮಾಡೋದು. ಅಷ್ಟೇ ಅಲ್ಲ, 1000 gigawatts ಆಫ್ ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಮಾಡೋದು. ಅದರ ಜೊತೆಗೆ 1000 tons ಆಫ್ ಕಾರ್ಬನ್ ಕ್ಯಾಪ್ಚರ್ ಮಾಡೋದು. ಕ್ಲಿಯರ್? ಇತ್ತೀಚೆಗೆ ಮಿಲನ್ ನೇವಲ್ ಎಕ್ಸಸೈಸ್ ನಡೀತು. ಇದು ಎಲ್ಲಿ ನಡೀತು ಮತ್ತು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂತಹ ರಾಷ್ಟ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಮಿಲನ್ ಅಂದರೆ ಮಲ್ಟಿ ಅಂತ ನೆನಪಲ್ಲಿ ಇಟ್ಕೊಂಬಿಡಿ. ಮಿಲನ್ ಮಲ್ಟಿ ನೇಷನ್ ನೇವಲ್ ಎಕ್ಸಸೈಸ್ ಕಂಡಕ್ಟೆಡ್ ಬೈ ಇಂಡಿಯನ್ ನೇವಿ ಕಂಡಕ್ಟ್ ಮಾಡುವಂತಹ ಮಲ್ಟಿ ನೇಷನ್ ಅಂದರೆ ಬಹು ರಾಷ್ಟ್ರಗಳ ಒಂದು ವ್ಯಾಯಾಮ ಇದಾಗಿರುತ್ತೆ. ಇದರ 12ನೇ ಒಂದು ಆವೃತ್ತಿ ವಿಶಾಖಪಟ್ಟಣಂನಲ್ಲಿ ನಡೀತು. ಥೀಮ್ ಬಂದ್ಬಿಟ್ಟು ಫೋರ್ಜಿಂಗ್ ನೇವಲ್ ಅಲಯನ್ಸಸ್ ಫಾರ್ ಸೆಕ್ಯೂರ್ ಮ್ಯಾರಿಟೈಮ್ ಫ್ಯೂಚರ್. ಥೀಮ್ ಬೇಡ, ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್ ಬೇಡ, ನಿಮ್ಗೆ ಬೇಕಾಗಿರೋದು ಮಿಲನ್ ಅಂದರೆ ಮಲ್ಟಿ ನೇಷನ್ ಕಂಡಕ್ಟೆಡ್ ಬೈ ಇಂಡಿಯನ್ ನೇವಿ. ಇಷ್ಟೇ ಸಾಕು. ನೆಕ್ಸ್ಟು,
ಪ್ರತಿ ವರ್ಷ 21 ಫೆಬ್ರವರಿಯನ್ನು ನಾವು ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಅಂತ ಆಚರಣೆ ಮಾಡ್ತೀವಿ. 2024 ಥೀಮ್ ಏನಾಗಿರುತ್ತೆ, ಮಲ್ಟಿಲಿಂಗ್ವಲ್ ಎಜುಕೇಷನ್ ಈಸ್ ಅ ಪಿಲ್ಲರ್ ಆಫ್ ಇಂಟರ್ ಜನರೇಷನಲ್ ಲರ್ನಿಂಗ್. ಬಹುಭಾಷಾ ಶಿಕ್ಷಣವು ಅಂತರ್ಪೀಳಿಗೆಯ ಕಲಿಕೆಯ ಆಧಾರ ಸ್ತಂಭವಾಗಿದೆ ಅನ್ನೋದು ಇದರ ಥೀಮ್ ಆಗಿರುತ್ತೆ. ಕ್ಲಿಯರ್? ಪ್ರತಿ ವರ್ಷ ಫೆಬ್ರವರಿ 21 ನಾವು ಏನಂತ ಆಚರಣೆ ಮಾಡ್ತೀವಿ, ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಅಥವಾ ಮದರ್ ಟಂಗ್ ಡೇ, ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ನಿಮ್ಮ ಮಾತೃಭಾಷೆ ಯಾವುದು? ಇತ್ತೀಚೆಗೆ ಕಟ್ಟಿಗೆಯಲ್ಲಿ ನಿರ್ಮಾಣವಾದಂತಹ ಒಂದು ಸ್ಯಾಟಲೈಟ್ ಅನ್ನ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಯಿತು, ಅಥವಾ ಅದು ಪ್ಲಾನ್ ಮಾಡಲಾಗ್ತದೆ. ಅಂಡ್ ಮೇ ಬಿ ಉಡಾವಣೆ ಆಗಿದೆ ಈಗ. ಸೊ ಈ ಒಂದು ಕಟ್ಟಿಗೆಯಿಂದ ನಿರ್ಮಾಣವಾದಂತಹ ಸ್ಯಾಟಲೈಟ್ ಅನ್ನ ಅಭಿವೃದ್ಧಿಪಡಿಸಿದ್ದು ಯಾರು ಮತ್ತು ಜಂಟಿಯಾಗಿ ಇದನ್ನ ಬಾಹ್ಯಾಕಾಶಕ್ಕೆ ಹಾರಾಟ ನಡೆಸಿದ್ದು ಯಾರು ಅಂತ ಕೇಳಿದ್ರೆ, ಇಟ್ ಈಸ್ ದಿ ಬ್ರೈನ್ ಚೈಲ್ಡ್ ಆಫ್ ಜಪಾನ್. ಜಪಾನ್ ದೇಶ ಇದನ್ನ ಬಿಲ್ಡ್ ಮಾಡಿದೆ ಇನ್ ಅಸೋಸಿಯೇಷನ್ ವಿತ್ ನಾಸಾ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ಫಸ್ಟ್ ಮೊಟ್ಟ ಮೊದಲ ವುಡನ್ ಸ್ಯಾಟಲೈಟ್, ಕಟ್ಟಿಗೆಯಿಂದ ನಿರ್ಮಾಣ ಆಗಿರ್ತಕ್ಕಂತಹ ಒಂದು ಸ್ಯಾಟಲೈಟು. ಇದರ ಹೆಸರು ಲಿಗ್ನೋಸ್ಯಾಟ್. ಸರ್, ವುಡ್ ಅಂದ್ರೆ ಬಾಹ್ಯಾಕಾಶದಲ್ಲಿ ಅದು ತಡೆಯುತ್ತಾ? ಅಷ್ಟೊಂದು ಪ್ರೆಷರು ಮತ್ತೆ ಅಷ್ಟೊಂದು ಸ್ಪೀಡು ಆ ಥರ ಎಲ್ಲ ತಡೆಯುತ್ತಾ? ಎಸ್, ಆಬ್ವಿಯಸ್ಲಿ. ಅದನ್ನ ಇನ್ನೂ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ, ಇನ್ನೂ 100% ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೇನೆ ಈ ಒಂದು ಮಿಷನ್ ಅನ್ನ ಲಾಂಚ್ ಮಾಡಲಾಗಿದೆ. ಇಲ್ಲಿ ನಮಗೆ ವುಡನ್ ಸ್ಯಾಟಲೈಟ್ ಅಂದ ತಕ್ಷಣ ನಾವು ನಮ್ಮ ಮನೆ ಅಕ್ಕಪಕ್ಕ ನೋಡ್ತೀವಲ್ವ ವುಡ್, ಅದ್ರ ಮುಖಾಂತರ ಅದನ್ನ ಬಳಸ್ಕೊಂಡು ರಚನೆ ಮಾಡಿದಂತಹ ಸ್ಯಾಟಲೈಟ್ ಅಲ್ಲ. ಈ ವುಡನ್ ಸ್ಯಾಟಲೈಟು ಇಟ್ ಹ್ಯಾಸ್ ಬೀನ್ ಪ್ರಿಪೇರ್ಡ್ ಆರ್ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಅ ಸ್ಪೆಷಲ್ ವುಡ್. ಆ ವುಡ್ ಹೆಸರೇನು? ಮ್ಯಾಗ್ನೋಲಿಯಾ ಎಂಬ ಒಂದು ಸ್ಪೆಷಲ್ ವುಡ್ ಅನ್ನು ಬಳಸ್ಕೊಂಡು ಈ ಸ್ಯಾಟಲೈಟ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಈ ಮ್ಯಾಗ್ನೋಲಿಯಾ ಅನ್ನೋದು ಒಂದು ಇಟ್ ಹ್ಯಾಸ್ ಗಾಟ್ ಫ್ಯೂ ಪೆಕ್ಯುಲಿಯರ್ ಪ್ರಾಪರ್ಟೀಸ್. ಅಂದ್ರೆ ಮೆಡಿಸಿನಲ್ ಪ್ರಾಪರ್ಟೀಸ್ ಅಂತ ಕೂಡ ಕರಿಬಹುದು. ಇದಕ್ಕೆ ಫಂಗಸ್ ಹತ್ತಲ್ಲ, ಇದು ಬ್ರಿಟಲ್ ಆಗಲ್ಲ, ಹಾರ್ಡ್ ವುಡ್ ಇರುತ್ತೆ. ಆಮೇಲೆ ಎಷ್ಟೇ ಪ್ರೆಷರ್ಗೆ ಒಳಪಟ್ಟರು ಕೂಡ ಇದು ಯೂಶುವಲಿ ಅಷ್ಟು ಈಸಿಯಾಗಿ ಟ್ರಾನ್ಸ್ಫಾರ್ಮ್ ಆಗಲ್ಲ, ರೈಟ್? ಹಾಗಾಗಿ ಈ ಒಂದು ವುಡನ್ ಬೇಸ್ಡ್ ಸ್ಯಾಟಲೈಟ್ ಅನ್ನ ಲಿಗ್ನೋಸ್ಯಾಟ್ ಅಂತ ಅದರ ಹೆಸರು. ಜಪಾನ್ ಮತ್ತು USA ಜಂಟಿಯಾಗಿ ಪ್ಲಾನ್ ಮಾಡ್ತಾ ಇದ್ದೇವೆ, ಅಂದ್ರೆ ನಾಸಾ. ಶಶಿ ತರೂರ್ ಅವರಿಗೆ ಫ್ರಾನ್ಸ್ನ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆದಂತಹ ಯಾವುದು, ನೈಟ್ ಆಫ್ ಲೇಜನ್ ಆಫ್ ಆನರ್, ಏನಿದ್ರ ಹೆಸರು? ಚೆವಾಲಿಯರ್ ಡಿ ಲಾ ಲಿಜಿಯನ್ ಡಿ ಹೊನ್ನೂರ್. ಯಪ್ಪ, ಹೆಸರೇ ತಲೆಗೆಟ್ಟಾಗುತ್ತೆ. ನಮ್ಗೆ ಸಾಕು ಚೆವಾಲಿಯರ್ ನೆನಪಿದ್ರೆ ಸಾಕು, ಅಥವಾ ಫ್ರಾನ್ಸ್ನ ಹೈಯೆಸ್ಟ್ ಆನರ್ ನೆನಪಿದ್ರೆ ಸಾಕು. ಯಾರಿಗೆ? ಡಾಕ್ಟರ್ ಶಶಿ ತರೂರ್ ಅವ್ರಿಗೆ ಕೊಡ್ತಾರೆ, ಸಾಕು. ಯಾಕಂದ್ರೆ ಇಂತಹ ಡಿಫಿಕಲ್ಟ್ ಪ್ರೊನೌನ್ಸಿಯೇಷನ್ ಅನ್ನ ನನ್ಗನ್ಸಂಗೆ ಶಶಿ ತರೂರ್ ಬಿಟ್ಟರೆ ಬೇರೆ ಯಾರು ಕೂಡ ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ. ಸೊ ಈ ಥರ ರಿಲೇಟ್ ಮಾಡ್ಕೊಳ್ಳಿ. ಡಾಕ್ಟರ್ ಶಶಿ ತರೂರ್ ಅಂದ್ರೆ ಚೆವಾಲಿಯರ್ ಡಿ ಲಾ ಲೆಜಿಯನ್ ಆನರ್. ಇದೇನಪ್ಪ, ಫ್ರಾನ್ಸ್ನ ಅತ್ಯುನ್ನತ ಒಂದು ಗೌರವ ಅಥವಾ ಆನರ್ ಅಂತ ಕರಿಬಹುದು. ಇದನ್ನ 1802ರಲ್ಲಿ ಸ್ವತಃ ನೆಪೋಲಿಯನ್ ಬೋನಾಪಾರ್ಟೆ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ಪ್ರಪಂಚ ಕಂಡಂತಹ ಅತ್ಯಂತ ಅದ್ಭುತ ಡಿಕ್ಟೇಟರ್ ಅಂತ ಕೂಡ ಕರಿಬಹುದು, ಅಥವಾ ವಾರಿಯರ್ ಅಂತ ಕೂಡ ಕರಿಬಹುದು, ಅಥವಾ ಕಿಂಗ್ ಅಂತ ಕೂಡ ಕರಿಬಹುದು, ರೈಟ್? ಸುಮಾರು 1802ನೇ ಇಸ್ವಿಯಲ್ಲಿ ಅವರು ಯುರೋಪ್ನ ಬಹುಭಾಗವನ್ನು ಆಕ್ಯುಪೈ ಮಾಡಿಕೊಂಡು ತಮ್ಮ ಅಧೀನದಲ್ಲಿ ತಗೊಂಡಿದ್ರು. ಅವರು ಯುರೋಪ್ ನಂತರ ಏಷ್ಯಾಕ್ಕೂ ಕೂಡ ಬರ್ತಾ ಇದ್ರು. ಅಂಡ್ ಈ ನಿಟ್ಟಿನಲ್ಲಿ 1767ರಲ್ಲಿ ಇವರ ಜನನ ಆಗಿತ್ತು. 1820ರಲ್ಲೋ 21ರಲ್ಲೋ ಇವ್ರು ತೀರ್ಕೊಳ್ತಾರೆ. ಅಷ್ಟೊಂದು ಶಾರ್ಟ್ ಸ್ಪ್ಯಾನ್ ಅಲ್ಲಿ ಸುಮಾರು ಅಚೀವ್ಮೆಂಟ್ಗಳನ್ನ ಇವ್ರು ಮಾಡಿರ್ತಾರೆ. ಇನ್ಫ್ಯಾಕ್ಟ್ 1790-95ರ ದಶಕದಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಿರ್ತಾನೆ. ಟಿಪ್ಪು ಏನು ಹೇಳಿರ್ತಾರೆ, ನೀವು ನಮ್ಮ ದೇಶಕ್ಕೆ ಬನ್ನಿ, ಕಡಲ ಮಾರ್ಗವಾಗಿ ನೀವು ನಮ್ಮ ದೇಶಕ್ಕೆ ಬನ್ನಿ, ನೀವು ಸೇರಿಕೊಂಡು ಬ್ರಿಟಿಷರ್ನ ಇಲ್ಲಿಂದ ಒದ್ದೋಡಿಸೋಣ ಅಂತ ಹೇಳಿರ್ತಾರೆ. ಅದಕ್ಕೆ ಹೂ ಅಂತ ಕೂಡ ಯಾರು, ನೆಪೋಲಿಯನ್ ಬೋನಾಪಾರ್ಟೆ ಹೇಳಿರ್ತಾರೆ. ಬಟ್ ಇದನ್ನ ಅರ್ಥ ಮಾಡ್ಕೊಂಡಂತಹ ಬ್ರಿಟಿಷರು ಏನು ಮಾಡ್ತಾರೆ, ನೆಪೋಲಿಯನ್ ಬಂದರೆ ನಮಗೆ ಉಳಿಗಾಲ ಇಲ್ಲ, ಅನ್ನೆಸೆಸರಿ ಜನರಿಗೆ ಇಲ್ದಿರೋ ಐಡಿಯಾ ಕೊಟ್ಟು ನಮ್ಮನ್ನು ಓಡಿಸ್ತಾರೆ ಅಂತ ಗೊತ್ತಾಗಿ ಅವ್ರೇನು ಮಾಡ್ತಾರೆ, ಈ ನಿಜಾಮರ ಜೊತೆ ಮತ್ತು ಮರಾಠ ಜೊತೆ ಸೇರಿಕೊಂಡು ನಮ್ಮ ಟಿಪ್ಪುವನ್ನು 1799ನಲ್ಲಿ ಏನು ಮಾಡ್ತಾರೆ, ಕೊಂದಾಕ್ತಾರೆ ಆಂಗ್ಲೋ ಮೈಸೂರು ಅವರಲ್ಲಿ. ಹೌದಾ? ಸೊ ಇಷ್ಟು ಸಾಕಿಲ್ಲಿ, ಜಾಸ್ತಿ ಬೇಡ, ತುಂಬ ಡೀಪಾಗಿ ಹೋಗೋದು. ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಯಾವುದು ಬ್ರಹ್ಮಪುತ್ರ ರಿವರ್ನ ಒಂದು ರೀಡೆವಲಪ್ಮೆಂಟ್ಗೆ ಅಥವಾ ಒಂದು ಅಭಿವೃದ್ಧಿಗೋಸ್ಕರ ಒಂದು ಯೋಜನೆಯನ್ನು ಆರಂಭ ಮಾಡಿದ್ದಾವೆ. ಇಲ್ಲಿ ನಮಗೇನು ಬೇಕು, ಗೌರ್ಮೆಂಟ್ ಆಫ್ ಇಂಡಿಯಾ ಬಗ್ಗೆ ಎಷ್ಟು ಓದಿದ್ರು ಕಡಿಮೆನೆ, ADB ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 1966ರಲ್ಲಿ ರಚನೆಯಾದಂತಹ ಈ ಬ್ಯಾಂಕು ತನ್ನ ಹೆಡ್ ಕ್ವಾರ್ಟರ್ಸ್ ಅನ್ನ ಎಲ್ಲಿ ಹೊಂದಿದೆ? ಮೆನಿಲಾ, ಫಿಲಿಪೈನ್ಸ್ನಲ್ಲಿ ತನ್ನ ಹೆಡ್ ಕ್ವಾರ್ಟರ್ಸ್ ಅನ್ನ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೊಂದಿರುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಲೋನ್ ಅನ್ನು ತಗೊಂಡು ಎಷ್ಟು
ಸುಮಾರು $200 ಮಿಲಿಯನ್ ಲೋನನ್ನು ತೆಗೆದುಕೊಂಡು ಭಾರತ ಸರ್ಕಾರ ಏನು ಮಾಡುತ್ತೆ, ಬ್ರಹ್ಮಪುತ್ರ ನದಿಯಿಂದ ಉದ್ಭವವಾಗುವಂತಹ ಒಂದು ಫ್ಲಡ್ಡಿಂಗ್ ಆಗಿರ್ಬೋದು ಅಥವಾ ಇದರಿಂದ ಉಂಟಾಗ್ತಕ್ಕಂತಹ ಏನು ಬ್ಯಾಂಕ್ ಎರೋಷನ್ ಆಗಿರ್ಬೋದು, ಇವುಗಳೆಲ್ಲವನ್ನು ಯಾವ ರೀತಿ ಮಿಟಿಗೇಟ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಇದರಿಂದ ಅಲ್ಲಿರ್ತಕ್ಕಂತಹ ಆ ನದಿಯ ಒಂದು ಬೇಸಿನಲ್ಲಿ ವಾಸಿಸಿರುವಂತಹ ಕಮ್ಯುನಿಟೀಸು ಜನರಿಗೆ ಅಪಾಯ ಆಗದೇ ಇರೋ ರೀತಿ ಯಾವ ರೀತಿ ತಡೆಗಟ್ಟಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಯೋಜನೆಯನ್ನು ಆರಂಭ ಮಾಡಲಾಗ್ತಾ ಇದೆ. ಸೊ ಬ್ರಹ್ಮಪುತ್ರ ರಿವರ್, ಇದನ್ನು ನಾವು ಸಿಯಾಂಗ್ ರಿವರ್ ಅಂತ ಕೂಡ ಕರಿತೀವಿ. ಚೈನಾದಲ್ಲಿ ಸುಮಾರು 2400 ಕಿಲೋಮೀಟರ್ಗಳ ಒಂದು ಲೆಂತನ್ನು ಇದು ಹೊಂದಿದೆ. ಅದರಲ್ಲಿ ಸುಮಾರು 915 ಕಿಲೋಮೀಟರ್ಸ್ ಭಾರತದಲ್ಲಿ ಬರುತ್ತೆ. ಹಾಗಾಗಿ ಭಾರತದಲ್ಲಿ ಬ್ರಹ್ಮಪುತ್ರ ನದಿಯ ವ್ಯಾಪ್ತಿ ಅದರ ಒಟ್ಟು ಉದ್ದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳ್ಬೋದು. ಕ್ಲಿಯರ್? ಭಾರತಕ್ಕೆ ಬಂದು ನಂತರ ಇದೇನಾಗುತ್ತೆ, ಮುಂದೆ ಇದಕ್ಕೆ ಹೋಗುತ್ತೆ, ಯಾವುದು ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ನೆಕ್ಸ್ಟ್ ಇದು ಎಲ್ಲಿ, ಅರುಣಾಚಲ ಪ್ರದೇಶದಲ್ಲಿ ನ್ಯಾಮ್ಚಾ ಬರ್ವಾ ಹತ್ರ ಒಂದು ಟರ್ನ್ ತಗೊಂಡು ಭಾರತಕ್ಕೆ ಎಂಟರ್ ಆಗುತ್ತೆ. ನ್ಯಾಮ್ಚಾ ಬರ್ವಾ ಹತ್ರ. ಕ್ಲಿಯರ್? ಆ್ಯಂಡ್ ಇದಕ್ಕೆ ಅಲ್ಲಿ ಸ್ಯಾಂಗ್ಪೋ ಕೂಡ ಅಂತಾರೆ. ಆ್ಯಂಡ್ ಈ ಬ್ರಹ್ಮಪುತ್ರ ನದಿಯ ಟ್ರಿಬ್ಯೂಟರೀಸನ್ನು ನೀವು ತಿಳ್ಕೊಳ್ಳೋದಾದರೆ ಒಂದು ಸಿಂಪಲ್ ಟ್ರಿಕ್ ಇದೆ. ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ DDLK, DDLG ಅಂತ ನೆನಪಿರುತ್ತಾ? DDLG ನೆನಪಿರುತ್ತಾ? ಹಾಗೆ DDLK ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಯಾವುದು? ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್, ಎಡಬದಿಯ ಉಪನದಿಗಳು. ದಿಹಾಂಗ್, ದಿಬಾಂಗ್, ಧನ್ಸಿರಿ, ಲೋಹಿತ್ ಆ್ಯಂಡ್ ಕೋಪಿಲಿ. ಇದು ದಿಹಾಂಗು, ಇದು ದಿಬಾಂಗು, ಮತ್ತೊಂದು ಡಿ ಬರುತ್ತೆ ಧನ್ಸಿರಿ, ಲೋಹಿತ್ತು, ಕೋಪಿಲಿ. DDLK ಯಾವುದು? ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ಬ್ರಹ್ಮಪುತ್ರ ರಿವರ್. ಹಾಗೆ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಮತ್ತೊಂದು ಟ್ರಿಕ್ ಇದೆ, ನಿಮಾನಿಕ್ ಇದೆ. ಏನಪ್ಪ ಅದು? ಅದೇನಂದ್ರೆ DDLK ಅನ್ನೋದು ಮೂವಿ, ಹೌದಾ, ಪಿಕ್ಚರು. DDLJ ಶಾರುಖ್ ಖಾನ್ದು, DDLK ಅಂತ ನೀವು ಮಾಡ್ಕೋಬೋದಾ? DDLJ ಕನ್ನಡದಲ್ಲಿ ಮಾಡಿದ್ರೆ ಏನಾಗುತ್ತೆ? DDLK, ದಿಹಾಂಗ್, ದಿಬಾಂಗ್, ಧನ್ಸಿರಿ, ಲೋಹಿತ್ ಆ್ಯಂಡ್ ಕೋಪಿಲಿ. ಈ DDLK ನೋಡಿ ಏನಾಗುತ್ತೆ? ಸಂಕೋಶ ಆಗುತ್ತೆ. ಯಾರ್ದು? ಸಂಕೋಶ ಅಂದರೆ ಸಂತೋಷ ಆಗುತ್ತೆ. ಯಾರ್ದು? ಸಬ್ಕಾ ಮನ್ ಸಂಕೋಶ ಆಗುತ್ತೆ. ಸಬ್ಕಾ ಮನ್ ಆದರೆ ತೇರಾ ಮನ್ ಕೂಡ ಸಂತೋಷ ಆಗುತ್ತೆ. ತೇರಾ ಮನ್ ಬಿ ಖುಷ್ ಹೋಗ ಕಾಲಿಯಾ. ಸೊ ಇಲ್ಲಿ ತೇರಾ ಆ್ಯಂಡ್ ಸಬ್ಕಾ ಮನ್ ಸಂಕೋಷ್. DDLK ನೋಡಿ, ಅಂದರೆ DDLJ ಕನ್ನಡ ಅಂತ ನೆನಪಲ್ಲಿ ಇಟ್ಕೊಳ್ಳಿ. DDLK ನೋಡಿ ತೇರಾ ಅವ್ರ ಸಬ್ಕಾ ಮನ್ ಸಂಕೋಷ್. ತೇರಾ ಅಂದರೆ ತೀಸ್ತಾ ನದಿ, ಸಬ್ ಅಂದರೆ ಸುಬನ್ಸಿರಿ, ಕಾ ಅಂದರೆ ಕಾಮೆಂಗ್, ಮನ್ ಅಂದರೆ ಮಾನಸ್, ಸಂಕೋಷ್ ಅಂದರೆ ಸಂಕೋಷ್. ಸೊ ಟ್ರಿಬ್ಯೂಟರೀಸ್ ಆಫ್ ಬ್ರಹ್ಮಪುತ್ರ ಹಾರ್ಡ್ಲಿ 30 ಸೆಕೆಂಡ್ಸಲ್ಲಿ ಕಲ್ತ್ರಿ ನೀವು, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. DDLK ಪಿಕ್ಚರ್ ನೋಡಿ ಸಂಕೋಷ ಆಯಿತು. ಯಾರ ಮನ್ ಸಂಕೋಷ ಏನು ಸಂಕೋಷ ಆಯಿತು? ಮನ್ ಸಂಕೋಷ ಆಯಿತು. ಯಾರ ಮನ್ ಸಂಕೋಷ ಆಯಿತು? ತೇರಾ ಅವ್ರ ಸಬ್ಕಾ ಮನ್ ಸಂಕೋಷ್ ಹೋಗಯಾ. ತೇರಾ ಅಂದರೆ ತೀಸ್ತಾ, ಸಬ್ ಅಂದರೆ ಸುಬನ್ಸಿರಿ, ಕಾ ಅಂದರೆ ಕಾಮೆಂಗು, ಮನ್ ಅಂದರೆ ಮಾನಸ್ಸು, ಸಂಕೋಷ್ ಅಂದರೆ ಸಂಕೋಷು. ನೆನಪಲ್ಲಿ ಇರುತ್ತಾ? ಈ ರೀತಿ ಎಲ್ಲ ರಿವರ್ಸ್ಗೂ ಕೂಡ ನಿಮೋನಿಕ್ಸನ್ನು ಈಗಾಗಲೇ ಹೇಳ್ಕೊಟ್ಟಿದ್ದೀವಿ. ನೆಕ್ಸ್ಟ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇನ್ಸ್ಯಾಟ್ 3DS ಅನ್ನು ಇತ್ತೀಚೆಗೆ GSLV F-14 ಮುಖಾಂತರ ಉಡಾವಣೆ ಮಾಡ್ತು. ಈ ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟನ್ನು ಸುಮಾರು ಇನ್ಸ್ಯಾಟ್ ಸಿರೀಸು ಸುಮಾರು 9 ಕಮ್ಯುನಿಕೇಷನ್ ಸ್ಯಾಟಲೈಟ್ಸನ್ನು ಹೊಂದಿದೆ. ಎಷ್ಟು? ಸುಮಾರು 9 ಕಮ್ಯುನಿಕೇಷನ್ ಸ್ಯಾಟಲೈಟ್ಸನ್ನು. ಇದರ ಮುಖಾಂತರ ರೇಡಿಯೋ ಬ್ರಾಡ್ಕಾಸ್ಟಿಂಗು ಅಥವಾ ಟೆಲಿಕಮ್ಯುನಿಕೇಷನ್ನು ಅಥವಾ TV ಬ್ರಾಡ್ಕಾಸ್ಟಿಂಗು ಅಥವಾ ಅರ್ತ್ ಮ್ಯಾಪಿಂಗು ಅಥವಾ ಎಮರ್ಜೆನ್ಸಿ ಟೆಲಿಕಾಲಿಂಗು, ಇವೆಲ್ಲವನ್ನು ಈ ರೀತಿಯಾದಂತಹ ಸರ್ವಿಸಸನ್ನು ಇನ್ಸ್ಯಾಟ್ ಸಿರೀಸ್ ಮುಖಾಂತರ ನೀಡಲಾಗುತ್ತೆ. ಯಾವುದು? ಇಸ್ರೋ ನೀಡ್ತಾ ಇದೆ. ಸೊ ಇದರ ಒಂದು ಭಾಗವಾಗಿ ಇನ್ಸ್ಯಾಟ್ 3DS ಸ್ಯಾಟಲೈಟನ್ನು ಇತ್ತೀಚೆಗೆ ಸತೀಶ್ ಧಾವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟಾದಿಂದ ಲಾಂಚ್ ಮಾಡಲಾಯಿತು. ಇಲ್ಲಿ ನಿಮ್ಗೆ ನೆನಪಿರಲಿ, ಚಂದ್ರಯಾನ 2, ಚಂದ್ರಯಾನ 3 ಮತ್ತು ಆದಿತ್ಯ L1 ಮಿಷನ್ಗೆ ಯೂಸ್ ಬಳಕೆ ಮಾಡಿರುವಂತಹ ರಾಕೆಟ್ ಬಗ್ಗೆ ಕೇಳ್ಬೋದು. ಸರ್, ಉಳಿದಿರುವಂತಹ ರಾಕೆಟ್ ಬಗ್ಗೆ ಕೇಳಲ್ವಾ? ಮಿಷನ್ಸ್ ಬಗ್ಗೆ ಕೇಳಲ್ವಾ? ಕೇಳ್ತಾರೆ. ಬಟ್ ನಾನು ಅದೇ ಹೇಳೋದು, ಪ್ರತಿ ಬಾರಿ ಕೂಡ ಸೇಮ್ ಥಿಂಗ್ ಹೇಳ್ತೀನಿ, ಕೀಪ್ ರೆಫರಿಂಗ್ ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್. ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಸ್ಯಾಟಲೈಟ್ ಲಾಂಚ್ ಅಂತ ಬಂದರೆ ಪ್ರಮುಖವಾಗಿರ್ತಕ್ಕಂತಹ ಸ್ಯಾಟಲೈಟ್ ಲಾಂಚ್ ಮೇಲೆ ಯೂಶುವಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಚಂದ್ರಯಾನ 2 GSLV ಅನ್ನು ಬಳಸಲಾಯಿತು, ಜಿಯೋ ಸಿಂಕ್ರನಸ್ ಲಾಂಚ್ ವೆಹಿಕಲು. ಅದೇ ರೀತಿ ನಮ್ಮ ಚಂದ್ರಯಾನ 3ಗೆ LMV ಸ್ಯಾಟಲೈಟನ್ನು ಬಳಸಲಾಯಿತು. LMV ಅಲ್ಲ, LVM ಲಾಂಚ್ ವೆಹಿಕಲ್ ಮಾರ್ಕ್ 3 ಅನ್ನೋ ಒಂದು ಅಪ್ಗ್ರೇಡೆಡ್ ತಂತ್ರಜ್ಞಾನವನ್ನು ಉಳ್ಳುವಂತಹ ಒಂದು ಕ್ರಯೋಜೆನಿಕ್ ಅಪ್ಪರ್ ಸ್ಟೇಜನ್ನು ಹೊಂದಿರತಕ್ಕಂತಹ ಲಾಂಚ್ ವೆಹಿಕಲನ್ನು ಬಳಸಲಾಯಿತು. ಅದೇ ಈ ನಮ್ಮ ಆದಿತ್ಯ L1 ಮಿಷನ್ಗೆ
PSLV ಐ ಥಿಂಕ್ C-57 ಲಾಂಚ್ ವೆಹಿಕಲನ್ನು ಬಳಸಲಾಯಿತು. ಫೈನ್. ನೆಕ್ಸ್ಟು, ಇತ್ತೀಚೆಗೆ ಭಾರತದ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಇವರು ಸ್ವಾತಿ ಅನ್ನೋ ಉಪಕ್ರಮವನ್ನು ಮಹಿಳೆಯರು ಮತ್ತು ಬಾಲಕಿಯರಿಗೆ ಸ್ಟೆಮ್ ಸೆಕ್ಟರ್ನಲ್ಲಿ ಅವರನ್ನು ಉತ್ತೇಜನಗೊಳಿಸಲಿಕ್ಕೆ ಅಥವಾ ಪ್ರಮೋಟ್ ಮಾಡಲಿಕ್ಕೆ ಈ ಒಂದು ಉಪಕ್ರಮವನ್ನು ಆರಂಭ ಮಾಡಿದ್ದಾರೆ. ಏನು ಸ್ವಾತಿ ಅಂದರೆ ಸೈನ್ಸ್ ಫಾರ್ ವುಮೆನ್ ಅ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್. ಸೈನ್ಸ್ ಫಾರ್ ವುಮೆನ್ ಅ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಪೋರ್ಟಲ್. ಇದು ಯಾರಿಗೋಸ್ಕರ? ವುಮೆನ್ ಆ್ಯಂಡ್ ಗರ್ಲ್ಸ್ಗೋಸ್ಕರ. ಯಾವ ಕ್ಷೇತ್ರ? ಸ್ಟೆಮ್ ಕ್ಷೇತ್ರ. ಸ್ಟೆಮ್ ಅಂದರೆ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್, ಗಣಿತ ಮತ್ತು ವೈದ್ಯಕೀಯ. ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಮೆಡಿಸಿನ್ ಕ್ಷೇತ್ರ. ಕ್ಲಿಯರ್? ಯಾರು ಲಾಂಚ್ ಮಾಡಿದ್ದು? ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ನೆನಪಲ್ಲಿರುತ್ತಾ? ನೀತಿ ಆಯೋಗ ತನ್ನ ಗ್ರೋ ಇನಿಷಿಯೇಟಿವ್ ಅನ್ನು ಇತ್ತೀಚೆಗೆ ಲಾಂಚ್ ಮಾಡಿದೆ. ಗ್ರೋ ಇನಿಷಿಯೇಟಿವ್ ಮುಖಾಂತರ ಬರಡು ಭೂಮಿ ಅಥವಾ ಒಂದು ವೇಸ್ಟ್ ಲ್ಯಾಂಡಲ್ಲಿ, ಬಂಜರು ಭೂಮಿಯಲ್ಲಿ ಏನು ಮಾಡುತ್ತೆ? ಫಾರೆಸ್ಟ್ರಿಯನ್ನು, ತನ್ನ ಕಾಡನ್ನು ಅಥವಾ ಒಂದು ಗ್ರೀನನ್ನು ಇನ್ಕ್ರೀಸ್ ಮಾಡುವಂತಹ ಉಪಕ್ರಮ ಇದಾಗಿರುತ್ತೆ. ಹೇಗೆ? ಥ್ರೂ ಅಗ್ರೋ ಫಾರೆಸ್ಟ್ರಿ ಮುಖಾಂತರ ಗ್ರೋ ಇನಿಷಿಯೇಟಿವ್ ಅಡಿಯಲ್ಲಿ ನೀತಿ ಆಯೋಗ ಭಾರತದ ಬಂಜರು ಭೂಮಿಗಳು ಅಥವಾ ವೇಸ್ಟ್ ಲ್ಯಾಂಡನ್ನು ಅಭಿವೃದ್ಧಿಪಡಿಸ್ತಾ ಇದೆ. 4 ಇಂಪಾರ್ಟೆಂಟ್ ಕೀವರ್ಡ್. ಮೊದಲನೇದಾಗಿ ಗ್ರೋ ಇನಿಷಿಯೇಟಿವ್ ಅಂತ ಬಂದರೆ ಇದು ಯಾರ ಇನಿಷಿಯೇಟಿವ್? ನೀತಿ ಆಯೋಗದ ಇನಿಷಿಯೇಟಿವ್. ಇದ್ರ ಮುಖಾಂತರ ಏನು ಮಾಡಲಾಗುತ್ತೆ? ಭಾರತದ ಗ್ರೀನ್ ಕವರನ್ನು ಎಲ್ಲಿ? ಭಾರತದ ವೇಸ್ಟ್ ಲ್ಯಾಂಡ್ಸಲ್ಲಿ, ಅಗ್ರಿಕಲ್ಚರಲ್ ವೇಸ್ಟ್ ಲ್ಯಾಂಡ್ಸಲ್ಲಿ ಈ ಒಂದು ಅಗ್ರೋ ಫಾರೆಸ್ಟ್ರಿ ಮುಖಾಂತರ ಇನ್ಕ್ರೀಸ್ ಮಾಡಲಾಗ್ತಾ ಇದೆ. ಗ್ರೋ ಫುಲ್ ಫಾರ್ಮ್ ಕೂಡ ಬೇಕಾಗುತ್ತೆ. ಗ್ರೀನಿಂಗ್ ಆ್ಯಂಡ್ ರೆಸ್ಟೋರೇಷನ್ ಆಫ್ ವೇಸ್ಟ್ ಲ್ಯಾಂಡ್ ವಿತ್ ಅಗ್ರೋ ಫಾರೆಸ್ಟ್ರಿ. ಗ್ರೋ ಅಂದರೆ ಗ್ರೀನಿಂಗ್ ಆ್ಯಂಡ್ ರಿಸ್ಟೋರೇಷನ್ ನೆನಪಿರುತ್ತೆ. ಆಫ್ ವಾಟ್? ಆಫ್ ವೇಸ್ಟ್ ಲ್ಯಾಂಡ್ ವಿತ್ ವಾಟ್? ವಿತ್ ಅಗ್ರೋ ಫಾರೆಸ್ಟ್ರಿ. ಕ್ಲಿಯರ್? ಅಗ್ರೋ ಫಾರೆಸ್ಟ್ರಿ ಅಂದರೆ ಏನು? ಈಗ ಸುಮಾರು ಜನದ್ದು ಭೂಮಿ ಇರುತ್ತೆ. ಈ ಹಳ್ಳಿಗಳ ಕಡೆ ಎಲ್ಲ ಏನಿರುತ್ತೆ? ಭೂಮಿ ಇರುತ್ತೆ. ಆ ಜಮೀನಲ್ಲಿ ಏನು ಬೆಳೀತಾರೆ? ಯೂಶ್ವಲಿ ಬೆಳೆಗಳನ್ನು ಬೆಳೀತಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಫಾರೆಸ್ಟ್ರಿ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸೊ ಈ ನೀತಿ ಆಯೋಗ ಏನು ಮಾಡ್ತಾ ಇದೆ? ನೀವು ಬೆಳೆ ಬೆಳೀರಪ್ಪ, ಬೇಡ ಅಂತ ಇಲ್ಲ, ನಮಗೂ ಕೊಡಕ್ಕೆ ಹೋಗ್ಬೇಡಿ, ಬೆಳೆ ನಿಮ್ಮ ಭೂಮಿನೂ ಕೊಡಕ್ಕೆ ಹೋಗ್ಬೇಡಿ. ನಿಮ್ಮ ಜಮೀನಲ್ಲಿ ಸುತ್ತಲೂ ಸುಮ್ಮನೆ ಒಂದು ಸ್ವಲ್ಪ ಮರ ಗಿಡ ನಡಿ, ಸ್ವಲ್ಪ ಶ್ರಬ್ಸ್ ನಡಿ. ಯಾವುದು ನಿಮ್ಮ ಬೆಳೆಗೆ ಹಾನಿಕಾರಕವಲ್ವೋ ಅಂಥ ಬೆಳೆಗಳನ್ನ, ಅಂಥ ಮರಗಳನ್ನು ನಾವು ಹೇಳ್ತೀವಿ, ಅಂಥ ಮರಗಳನ್ನು ನೀವು ನೆಡ್ರಿ. ಇದರಿಂದ ಏನಾಗುತ್ತೆ? ಕೇವಲ ಗ್ರೀನ್ ಕವರ್ಗೆ ಅಷ್ಟೇ ಹೆಲ್ಪ್ ಆಗಲ್ಲ, ಕೇವಲ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಮಾತ್ರ ಹೆಲ್ಪ್ ಆಗಲ್ಲ, ಇದರಿಂದ ನಿಮ್ಮ ಕೃಷಿ, ನಿಮ್ಮ ಬೆಳೆಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತ ಕೇಳ್ಬೋದು. ಈ ಸ್ಪೀಡ್ ವಿಂಡ್ಸಿಂದ, ಗಾಳಿಯಿಂದ ಆ ಬೆಳೆ ನಾಶ ಆಗೋದನ್ನು ತಡೆಗಟ್ಬೋದು. ಆ್ಯಂಡ್ ವಾಟರ್ ರಿಟೆನ್ಷನ್ ಇನ್ಕ್ರೀಸ್ ಆಗುತ್ತೆ, ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ, ಒಟ್ಟಿನಲ್ಲಿ ಉಳುಮೆ ಇನ್ಕ್ರೀಸ್ ಆಗುತ್ತೆ. ಈ ರೀತಿ ಹಲವಾರು ಬೆನಿಫಿಟ್ಸನ್ನು ಇದು ಹೊಂದಿರುತ್ತೆ. ಹಾಗಾಗಿ ಅಗ್ರೋ ಫಾರೆಸ್ಟ್ರಿ ಮುಖಾಂತರ ಗ್ರೋ ಇನಿಷಿಯೇಟಿವ್ ಅಡಿಯಲ್ಲಿ ನೀತಿ ಆಯೋಗ ಭಾರತದ ವೇಸ್ಟ್ ಲ್ಯಾಂಡ್ ಅಥವಾ ಬಂಜರು ಭೂಮಿಗಳನ್ನು ಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಡ್ಯೂ ಅಗ್ರಿ ಆರ್ ನಾಟ್? ಇತ್ತೀಚೆಗೆ ಅಪಾರ್, ಒನ್ ನೇಷನ್ ಒನ್ ಸ್ಟೂಡೆಂಟ್ ID ಕಾರ್ಡ್, ಯಾವ ರೀತಿ ನಮ್ಮ ಆಧಾರ್ ಕಾರ್ಡ್ ಇದೆಯೋ ಅದೇ ರೀತಿ ಅಪಾರ್ ಕಾರ್ಡನ್ನು ಕೂಡ ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಡಿಯಲ್ಲಿ ಇದನ್ನು ಪ್ರಪೋಸ್ ಮಾಡಲಾಗಿತ್ತು. ಎಪಾರ್ ಅಂದರೆ ಫುಲ್ ಫಾರ್ಮು ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ನೆನಪಲ್ಲಿ ಇಟ್ಕೊಳ್ಳಿ. ಎಪಾರ್ ಅಂದರೆ ಇದೊಂದು ರಿಜಿಸ್ಟ್ರಿ. ಯಾವ ರಿಜಿಸ್ಟ್ರಿ? ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಯಾವ ರೀತಿ? ಆಟೋಮೇಟೆಡ್ ಪರ್ಮನೆಂಟ್ ಅಕೌಂಟ್ ರಿಜಿಸ್ಟ್ರಿ. 12 ಅಂಕಿಗಳ ಇದೊಂದು ಸ್ಟೂಡೆಂಟ್ ID ಕಾರ್ಡ್ ಆಗಿರುತ್ತೆ. ಇದೇನಾಗುತ್ತೆ? ಪ್ರತಿ ವರ್ಷ ಅವರ ಕಲಿಕೆಗೆ ಸಂಬಂಧಪಟ್ಟಂತೆ, ಅವರ ಒಂದು ಕಾಲೇಜಿಗೆ ಸಂಬಂಧಪಟ್ಟಂತೆ ಅಕಾಡೆಮಿಕ್ ಪಾಯಿಂಟ್ಸ್ ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಇದನ್ನು ಒಂದು ಕಾಲೇಜ್ ಬಿಟ್ಟು ಮತ್ತೊಂದು ಕಾಲೇಜು ಅಥವಾ ಒಂದು ಫೀಲ್ಡಿಂದ ಮತ್ತೊಂದು ಫೀಲ್ಡ್ಗೆ ಹೋದಾಗ ಆ ಅಕಾಡೆಮಿಕ್ ಪಾಯಿಂಟ್ಸ್ ಆಧಾರದ ಮೇಲೆ ಅವ್ರನ್ನ ಒಂದು ಎಜುಕೇಷನ್ನಲ್ಲಿ ಅಥವಾ ಅವರ ಎಜುಕೇಷನ್ಗೆ ಮುಂದುವರಿಯುವಂತಹ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಇಟ್ ಈಸ್ ಅ ಸೆಂಟ್ರಲ್ ರೆಪೋಸಿಟರಿ. ಎಪಾರ್ ಅಂದರೆ ರಿಜಿಸ್ಟ್ರಿ. ಯಾವ ರಿಜಿಸ್ಟ್ರಿ? ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಯಾವ ರೀತಿಯಾದಂತಹ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂದರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಇದು ಒನ್ ನೇಷನ್ ಒನ್ ಸ್ಟೂಡೆಂಟ್ ಕಾರ್ಡ್ ಅಂತ ಕೂಡ, ಒನ್ ಸ್ಟೂಡೆಂಟ್ ID ಕಾರ್ಡ್ ಅಂತ ಕೂಡ ಕರೆಯಲಾಗುತ್ತೆ. 12 ಅಂಕಿಗಳ ಪರ್ಮನೆಂಟ್ ನಂಬರನ್ನು ಇದು ಹೊಂದಿರುತ್ತೆ. ಅಂಡರ್ಸ್ಟೂಡ್? ಜಸ್ಟ್ ಫಾರ್ ಇಲಿಸ್ಟ್ರೇಷನ್ ಪರ್ಪಸ್ ಇಲ್ಲಿ ನಾವು ಉಲ್ಲೇಖ ಮಾಡಿರೋದು. ನೆಕ್ಸ್ಟ್, ಇತ್ತೀಚೆಗೆ ಎಲೆಕ್ಟೋರಲ್ ಬಾಂಡ್ಸನ್ನು 2017ರಲ್ಲಿ ಅನೌನ್ಸ್ ಮಾಡಿ 2018ರಲ್ಲಿ ಜಾರಿಗೆ ಬಂದಂತಹ ಎಲೆಕ್ಟೋರಲ್ ಬಾಂಡ್ ಸ್ಕೀಮನ್ನು ಅಸಂವಿಧಾನಿಕ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಸರ್, ಈ ರೀತಿ ತೀರ್ಪನ್ನು ನೀಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಅಧಿಕಾರವನ್ನು ಯಾರು ಕೊಟ್ಟರು? ಅಲ್ಲ, ಇದಕ್ಕೆ ಸ್ವತಃ ಭಾರತದ ಸಂವಿಧಾನವೇ ಅಧಿಕಾರವನ್ನು ನೀಡಿದೆ. ಅಂಡರ್ ಆರ್ಟಿಕಲ್ 13 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆಸ್ ಪರ್ ಆರ್ಟಿಕಲ್ 13 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಈ ಒಂದು ಕಾನೂನು ಏನು ಹೇಳುತ್ತೆ, ಈ ಒಂದು ಆರ್ಟಿಕಲ್ ಏನು ಹೇಳುತ್ತೆ?
laws that are inconsistent with the fundamental rights of the Indian Constitution can be declared null and void by the Supreme Court of India. By the Supreme Court of India. ಸರ್ ಇಲ್ಲಿ ನಲ್ ಆ್ಯಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಅಥವಾ ಆರ್ಟಿಕಲ್ 13 ಬಳಸಲಿಕ್ಕೆ ಫಂಡಮೆಂಟಲ್ ರೈಟ್ಗೆ ಎಲ್ಲಿ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಸಂಬಂಧಪಟ್ಟಿದೆ. ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಡಿಯಲ್ಲಿ ಏನು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಡಿಯಲ್ಲಿ ಒಂದು ಇನ್ಹೆರೆಂಟ್ ರೈಟ್ ಕೂಡ ಇದೆ, ರೈಟ್ ಟು ಇನ್ಫಾರ್ಮೇಷನ್. ರೈಟ್ ಟು ಇನ್ಫಾರ್ಮೇಷನ್ ಈಸ್ ಅನ್ ಇನ್ಹೆರೆಂಟ್ ರೈಟ್. ಅರ್ಥ ಆಯ್ತಲ್ಲ? ಸೊ ನಿಮಗೆ ರೈಟ್ ಟು ಇನ್ಫಾರ್ಮೇಷನ್ ಅನ್ನೋದು ಇಟ್ ಈಸ್ ಅ ಪಾರ್ಟ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂಡರ್ ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಎ. ಈ ಒಂದು ಸಾಂವಿಧಾನಿಕ ಹಕ್ಕನ್ನು ಉಲ್ಲಂಘನೆ ಮಾಡುತ್ತೆ ಅಂತ ಆರ್ಟಿಕಲ್ 13 ಇನ್ವೋಕ್ ಮಾಡಿ ಸುಪ್ರೀಂ ಕೋರ್ಟ್ ಇದನ್ನು ವಿಚಾರಣೆ ಮಾಡಿದಾಗ ಇದೊಂದು ಅಸಂವಿಧಾನಿಕ ಯೋಜನೆ ಆಗಿದೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದೆ. ಯಾಕೆ? ಬಿಕಾಸ್ ಆಫ್ ಇಟ್ಸ್ ಅನಾನಿಮಿಟಿ. ಮೇನ್ ರೀಸನ್ ಬಂದ್ಬಿಟ್ಟು ಅನಾಮಧೇಯತೆ. ಈ ಬಾಂಡ್ಗಳನ್ನ ಯಾರು ಪಡಿತಾರೋ ಅಥವಾ ಈ ಬಾಂಡ್ಗಳ ಮುಖಾಂತರ ಯಾರು ರಾಜಕೀಯ ಪಕ್ಷಕ್ಕೆ ಡೊನೇಷನ್ನ ಕೊಡ್ತಾ ಇದ್ದಾರೋ ಅದೇ ಇನ್ಫಾರ್ಮೇಷನ್ನ ಮುಚ್ಚಿಡ್ಲಾಗ್ತಾ ಇದೆ. ರೈಟ್. ಹಾಗಾಗಿನೇ ಈ ಒಂದು ಯೋಜನೆಯನ್ನು ಅಸಂವಿಧಾನಿಕ ಅಂತ ಡಿಕ್ಲೇರ್ ಮಾಡಲಾಗಿದೆ. 2018 ಇದನ್ನು ಅನೌನ್ಸ್ ಮಾಡಲಾಗಿತ್ತು. ಇದರ ಮುಖಾಂತರ ನಾನಾಗಿರ್ಬೋದು, ನೀವಾಗಿರ್ಬೋದು, ಕಾರ್ಪೊರೇಟ್ ಕಂಪ್ನೀಸ್ ಆಗಿರ್ಬೋದು, ನಿಯೋಜಿತ ಅಂದರೆ ನಿಗದಿತ ಬ್ಯಾಂಕುಗಳಲ್ಲಿ, ಇಲ್ಲಿ ನಿಗದಿತ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿತ್ತು, ಹೇಳಿದಂತಹ ಒಂದು ಡ್ಯೂರೇಷನಲ್ಲಿ ನಮಗೆ ಇಷ್ಟವಾದಂತಹ ಪಕ್ಷಗಳಿಗೆ 1,000 ರೂಪಾಯಿಂದ 1 ಕೋಟಿ ರೂಪಾಯಿವರೆಗೂ ಕೂಡ ಬಾಂಡ್ಗಳನ್ನು ಖರೀದಿ ಮಾಡ್ಬೋದು. ದುಡ್ಡು ಕೊಟ್ಟು ಆ ಬಾಂಡನ್ನು ಖರೀದಿ ಮಾಡ್ತೀವಿ. ಆ ಬಾಂಡ್ ಸುಮ್ಮನೆ ಒಂದು ಪೇಪರ್ ಶೀಟ್ ಥರ ಇರುತ್ತೆ. ಅದು ಕೇವಲ ಅಮೌಂಟನ್ನು ಉಲ್ಲೇಖ ಮಾಡಿರುತ್ತೆ, 1,000ನೋ 1 ಕೋಟಿನೋ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಬಾಂಡಲ್ಲಿ ನಮ್ಮ ಹೆಸರಿರಲ್ಲ. ಅಂದರೆ ಯಾರು ಬಾಂಡನ್ನು ನೀಡ್ತಾ ಇದ್ದಾರೆ ಅಂದರೆ ಕೊಡ್ತಾ ಇದ್ದಾರೆ ಅವ್ರ ಹೆಸರಿರಲ್ಲ. ಇಲ್ಲಿ ಏನಿರುತ್ತೆ, ಇಲ್ಲಿ ಕೇವಲ ಯಾವ ಪಕ್ಷಕ್ಕೆ ಆ ಬಾಂಡನ್ನು ನೀಡಲಾಗ್ತಾ ಇದೆ, ಅಮೌಂಟ್ ಎಷ್ಟು ಅಂತ ಇರುತ್ತೆ. ಆ ರೀತಿ ಬಾಂಡ್ಗಳನ್ನು ತಗೊಂಡ್ಮೇಲೆ 15 ದಿನಗಳ ಒಳಗಡೆ ನಿಯೋಜಿತ ಪಕ್ಷಕ್ಕೆ ಹೋಗಿ ನೀಡಬೇಕು. ಇಲ್ಲ ಅಂದರೆ ಅದೇನಾಗುತ್ತೆ, ಬಾಂಡ್ ಏನಾಗುತ್ತೆ, ಡಿಸ್ಕ್ವಾಲಿಫೈ ಆಗುತ್ತೆ, ಲೈಕ್ ಕನ್ಸಿಡರ್ ಮಾಡಲ್ಲ. ಯಾರಿಗೆ ಈ ಬಾಂಡನ್ನು ನೀಡ್ಬೋದು ಅಂದರೆ ಎಲ್ಲ ಪಕ್ಷಗಳಿಗೆ ನೀಡಲಿಕ್ಕಾಗಲ್ಲ. ಇದನ್ನ ಯಾವ ರಾಜಕೀಯ ಪಕ್ಷಗಳು ಕಳೆದ ಚುನಾವಣೆಯಲ್ಲಿ ಕನಿಷ್ಠ 1% ಮತವನ್ನು ಪಡೆದಿರ್ತಾವೋ ಅಂಥ ಪಕ್ಷಗಳಿಗೆ ಮಾತ್ರ ನೀಡಬಹುದು. ರೈಟ್. ಇತ್ತೀಚೆಗೆ ಡಿಜಿಟಲ್ ಇಂಡಿಯಾ ಫ್ಯೂಚರ್ ಸ್ಕಿಲ್ಸ್ ಅನ್ನೋ ಒಂದು ಯೋಜನೆಯನ್ನು, ಒಂದು ಉಪಕ್ರಮವನ್ನು ಯಾರು ಆಯೋಜನೆ ಮಾಡಿದ್ರು ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಚಿವಾಲಯ. ಓಕೆ, ಈ ಮಿನಿಸ್ಟ್ರಿ ಮಾಡಿತ್ತು. ಎಲ್ಲಿ ಮಾಡಿತ್ತು ಅಂತ ಕೇಳಿದ್ರೆ ಗುವಾಹಟಿಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಐ ಟಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಐ ಟಿ ಗುವಾಹಟಿಯಲ್ಲಿ ಭಾರತದ ಏನು ಮಾಡಲಾಗಿತ್ತು, ಡಿಜಿಟಲ್ ಇಂಡಿಯಾ ಫ್ಯೂಚರ್ ಸ್ಕಿಲ್ಸ್ ಶೃಂಗಸಭೆಯನ್ನು ನಡೆಸ್ಕೊಡ್ಲಾಯಿತು. ಫ್ಯೂಚರ್ ಸ್ಕಿಲ್ಸ್ ಅಂದರೆ ಏನು? ಸ್ಕಿಲ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗು, ಡೇಟಾ ಮ್ಯಾನೇಜ್ಮೆಂಟು, ಆಮೇಲೆ ಬ್ಲಾಕ್ ಚೈನ್ ಟೆಕ್ನಾಲಜಿ, ಈ ರೀತಿಯಾದಂತಹ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಸ್ಕಿಲ್ಲನ್ನು ಅಥವಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸೋದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ. ನೆಕ್ಸ್ಟ್, 500 ಟೆಸ್ಟ್ ವಿಕೆಟ್ ಕ್ಲಬ್ಗೆ ಇದೀಗ ಆರ್ ಅಶ್ವಿನ್ ಅಥವಾ ರವಿಚಂದ್ರನ್ ಅಶ್ವಿನ್ ಕೂಡ ಸೇರಿದ್ದಾರೆ. ಭಾರತದಿಂದ ಅನಿಲ್ ಕುಂಬ್ಳೆ ನಂತರದಲ್ಲಿ ಈ ಒಂದು ಖ್ಯಾತಿಯನ್ನು ಅಥವಾ ಈ ಒಂದು ಅಚೀವ್ಮೆಂಟನ್ನು ಮಾಡಿದಂತಹ 2ನೇ ಕ್ರಿಕೆಟ್ ಪಟು ಇವರಾಗಿರ್ತಾರೆ. ಆದರೆ ಅನಿಲ್ ಕುಂಬ್ಳೆ ಸುಮಾರು 105 ಟೆಸ್ಟ್ಗಳಲ್ಲಿ 500 ವಿಕೆಟ್ಗಳನ್ನು ತಗೊಂಡ್ರೆ ಆರ್ ಅಶ್ವಿನ್ ಅವರು ಕೇವಲ 98 ಟೆಸ್ಟ್ಗಳಲ್ಲಿ ಈ ಒಂದು ಸಾಧನೆಯನ್ನು ಇದೀಗ ಮಾಡಿದ್ದಾರೆ. ಕ್ಲಿಯರ್? ಮುರಳೀಧರ್ ನಂತರ ಅತಿ ಹೆಚ್ಚು 500 ವಿಕೆಟ್ಗಳನ್ನು ಪಡೆದಂತಹ 2ನೇ ಬೌಲರ್ ಎಲ್ಲಿ ಅಕ್ರಾಸ್ ದಿ ವರ್ಲ್ಡ್. ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ಹೆಲಿಕಾಪ್ಟರ್ ತುರ್ತು ವೈದ್ಯಕೀಯ ಸೇವೆ, ಹೆಲಿಕಾಪ್ಟರ್ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಸ್ ಅನ್ನು ಇತ್ತೀಚೆಗೆ ಉತ್ತರಾಖಂಡ್ನಲ್ಲಿ ಆರಂಭ ಮಾಡಲಾಗಿದೆ. ಎಲ್ಲಿ? ಋಷಿಕೇಶ್ ಸೇರಿದಂತೆ ಹಲವಾರು ಈ ಪಿಲಿಗ್ರಿಮೇಜ್ ಸೈಟ್ಸ್ ಏನಿರುತ್ತೆ ಅಲ್ಲಿ ವಯಸ್ಸಾದವರು ಹೋಗಿರ್ತಾರೆ. ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಸ್ ಬಂದಾಗ ಅಲ್ಲಿ ಇಮಿಡಿಯೇಟ್ ಆಗಿ ಅವರನ್ನು ಮೇನ್ ಲ್ಯಾಂಡ್ಗೆ ಅಥವಾ ಹಾಸ್ಪಿಟಲ್ಗೆ ಕರ್ಕೊಂಬರೋಕ್ಕಾಗಲ್ಲ. ಹಾಗಾಗಿ ಈ ಒಂದು ಸರ್ವಿಸನ್ನು ಆರಂಭ ಮಾಡಲಾಗಿದೆ. ಬಟ್ ಈ ಕಾಸ್ಟ್ ಕೇಳಿದ್ರೆ ನಮಗೆ ಎದೆ ಹೊಡೆಯುತ್ತೆ. ಎಷ್ಟು? 1.5 ರಿಂದ 2 ಲಕ್ಷ ರೂಪಾಯಿವರೆಗೂ ಪರ್ ಅವರ್. 1 ಗಂಟೆಗೆ 1.5 ರಿಂದ 2 ಲಕ್ಷ ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ಹರ್ ಘರ್ ಜಲ್ ಯೋಜನೆ ಅಡಿಯಲ್ಲಿ 100% ವ್ಯಾಪ್ತಿಯನ್ನು ಪೂರೈಸಿದಂತಹ ಮೊಟ್ಟ ಮೊದಲ ರಾಜ್ಯ ಯಾವುದು? ಭಾರತದ ಭಾರತದ ಮೊಟ್ಟ ಮೊದಲ ರಾಜ್ಯ, ಈಶಾನ್ಯದಲ್ಲಿ, ಭಾರತದಲ್ಲಿ ಅಲ್ಲ, ಈಶಾನ್ಯ ಭಾರತದಲ್ಲಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ ಯಾವುದು? ಅರುಣಾಚಲ ಪ್ರದೇಶ್. ಇದೇ ರೀತಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಕೀವರ್ಡ್ಸು.
ಸ್ವಲ್ಪ ಒಂದ್ಸಲಿ ಬಿಟ್ಟು 2 ಸಲ ರಿವೈಸ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿ ಟು ರಿಮೆಂಬರ್. ಪ್ರತಿಯೊಬ್ಬರಿಗೂ ಸಹಜ ಅದು ಕನ್ಫ್ಯೂಸ್ ಆಗೋದು. ಎಕ್ಸಾಮ್ ಮುಗಿಯೋರ್ಗು ಎಷ್ಟು ರಿವೈಸ್ ಮಾಡ್ತಿರೋ ಅಷ್ಟು ಜಾಸ್ತಿ ತಲೆಯಲ್ಲಿ ಉಳಿಯುತ್ತೆ. ಎಕ್ಸಾಮ್ ಆದಮೇಲೆ ಒನ್ಸ್ ಅಗೇನ್ ಯು ವಿಲ್ ಡೆಫಿನೆಟ್ಲಿ ಫಾರ್ಗೆಟ್. ಯು ನೀಡ್ ನಾಟ್ ವರಿ ಅಬೌಟ್ ದ್ಯಾಟ್. ಎಕ್ಸಾಮ್ ಆಗೋವರೆಗೂ ನೆನಪಲ್ಲಿ ಇಟ್ಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ. ಸೊ ಈಶಾನ್ಯ ಭಾರತದಲ್ಲಿ ಈ ಮೈಲಿಗಲನ್ನು ಸಾಧಿಸಿದಂತಹ ಮೊಟ್ಟ ಮೊದಲ ರಾಜ್ಯ ಯಾವುದು? ಅರುಣಾಚಲ್ ಪ್ರದೇಶ್. 2019ರಲ್ಲಿ ಹರ್ ಘರ್ ಜಲ್ ಯೋಜನೆಯನ್ನು ಪ್ರಧಾನಮಂತ್ರಿ ಮೋದಿಯವರು ಆರಂಭಿಸಿದರು. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ 2024 ಹೊತ್ತಿಗೆ ಭಾರತದ ಎಲ್ಲ ಮನೆಗಳಿಗೂ ಕೂಡ ಶುದ್ಧವಾದಂತಹ ಟ್ಯಾಪ್ ನೀರಿನ ವ್ಯವಸ್ಥೆಯನ್ನು, ಟ್ಯಾಪ್ ವಾಟರ್ ಫೆಸಿಲಿಟಿಯನ್ನು ಒದಗಿಸಿಕೊಡುವಂತಹ ಮುಖ್ಯ ಉದ್ದೇಶ ಇದು ಹೊಂದಿತ್ತು. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಇದು ಇತ್ತೀಚೆಗೆ ರಿಲೀಸ್ ಮಾಡಿದಂತಹ ವರದಿ ಪ್ರಕಾರ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಇತ್ತೀಚೆಗೆ ರಿಲೀಸ್ ಮಾಡಿದಂತಹ ವರದಿ ಪ್ರಕಾರ ಕರ್ನಾಟಕ ಎಷ್ಟು ಸುಮಾರು 5,059ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಅಥವಾ EV ಸ್ಟೇಷನ್ಸನ್ನು ಹೊಂದಿರೋ ಮುಖಾಂತರ ಭಾರತದಲ್ಲಿ ಅತ್ಯಧಿಕ EV ಚಾರ್ಜಿಂಗ್ ಸ್ಟೇಷನ್ಸನ್ನು ಹೊಂದಿರತಕ್ಕಂತಹ ಒಂದು ರಾಜ್ಯ ಅಂತ ಕರೆಸ್ಕೊಂಡಿದೆ. ನೆನಪಿರಲಿ, ಈ 5,059 ಚಾರ್ಜಿಂಗ್ ಸ್ಟೇಷನ್ಸಲ್ಲಿ ಸುಮಾರು 90% ಅಷ್ಟು ಚಾರ್ಜಿಂಗ್ ಸ್ಟೇಷನ್ಸು ಕೇವಲ ಬೆಂಗಳೂರಿನಲ್ಲೇ ಇವೆ. ರೈಟ್. ಸೊ ಒಟ್ಟಾರೆಯಾಗಿ ನೋಡೋದಾದರೆ ಭಾರತದಾದ್ಯಂತ ಅತಿ ಹೆಚ್ಚು EV ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂದರೆ ಇದು ಕರ್ನಾಟಕ. ಕರ್ನಾಟಕದ ನಂತರದಲ್ಲಿ ಮಹಾರಾಷ್ಟ್ರ ಬರುತ್ತೆ. ಕ್ಲಿಯರ್? ಎಸ್. ಮತ್ತೊಂದು ಅಂಶ ಇಲ್ಲಿ ಏನಪ್ಪ ಅಂದರೆ, ಈ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಏನಿದೆಯಲ್ಲ, ಇದನ್ನು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರಿತೀವಿ ನಾವು. ಯಾವ ಬಾಡಿ? ಶಾಸನಬದ್ಧ ಸಂಸ್ಥೆ. ಎನರ್ಜಿ ಕನ್ಸರ್ವೇಷನ್ ಆಕ್ಟ್ ಆಫ್ 2001, ಎನರ್ಜಿ ಕನ್ಸರ್ವೇಷನ್ ಆಕ್ಟ್ ಆಫ್ 2001 ಈ ಕಾಯ್ದೆ ಅಡಿಯಲ್ಲಿ 2002ರಲ್ಲಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಎನರ್ಜಿ ಎಫಿಷಿಯನ್ಸಿಗೆ ಸಂಬಂಧಪಟ್ಟಂತೆ ಸ್ಟ್ಯಾಂಡರ್ಡ್ಸ್ ಅನ್ನು ನೀಡುವಂಥ ಸಂಸ್ಥೆ ಇದಾಗಿರುತ್ತೆ. ಇದು ಈ ಒಂದು ರಿಲೀಸ್ ಮಾಡಿದಂಥ ವರದಿ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು EV ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. NTPC ಆಂಧ್ರ ಏನು ಮಾಡಿದೆ? ಭಾರತದ ಅತಿ ದೊಡ್ಡ ಹಸಿರು ಹೈಡ್ರೋಜನ್ ಅಥವಾ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಫೆಸಿಲಿಟಿಯನ್ನು ಎಲ್ಲಿ ನಿರ್ಮಾಣ ಮಾಡ್ತಾ ಇದೆ ಅಂತ ಕೇಳ್ಬೋದು. ಭಾರತದ ಅತಿ ದೊಡ್ಡ ಗ್ರೀನ್ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಈ ಒಂದು ಫೆಸಿಲಿಟಿಯನ್ನು ಇನಾಗ್ರೇಟ್ ಮಾಡಲಾಗ್ತಾ ಇದೆ. ಗ್ರೀನ್ ಹೈಡ್ರೋಜನ್ ಅಂದರೆ ಏನು? ಹೈಡ್ರೋಜನ್ ಅನ್ನೋ ಒಂದು ಗ್ರೀನ್ ಫ್ಯೂಯಲನ್ನು ಅಥವಾ ಫ್ಯೂಯಲನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಎಲೆಕ್ಟ್ರೋಲೈಸಿಸ್ ಎಂಬ ಪ್ರಕ್ರಿಯೆಯನ್ನು ಬಳಸಲಾಗುತ್ತೆ. ಅಂದರೆ ಎಲೆಕ್ಟ್ರೋಲೈಸಿಸ್ ಪ್ರಕ್ರಿಯೆಯನ್ನು ಬಳಸಿಕೊಂಡು ಪ್ರೊಡ್ಯೂಸ್ ಮಾಡಿದಂತಹ ಹೈಡ್ರೋಜನ್ಗೆ ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಎಲೆಕ್ಟ್ರೋಲೈಸಿಸ್ ಎಂಬ ಪ್ರಕ್ರಿಯೆಯನ್ನು ಬಳಸಿಕೊಂಡು ಉತ್ಪಾದನೆ ಮಾಡುವಂತಹ ಹೈಡ್ರೋಜನ್ಗೆ ಗ್ರೀನ್ ಹೈಡ್ರೋಜನ್ ಅಂತ ನಾವು ಕರಿತೀವಿ. ಇಲ್ಲಿ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲನ್ನು ನೀವು ಎಲೆಕ್ಟ್ರೋಲೈಸಿಸ್ ಪ್ರಕ್ರಿಯೆಗೆ ಒಳಪಡಿಸಿದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಬರುತ್ತೆ. ಇದರ ಕೇವಲ ದಿ ಓನ್ಲಿ ಬೈ ಪ್ರಾಡಕ್ಟ್ ಅಥವಾ ದಿ ಓನ್ಲಿ ವೇಸ್ಟ್ ಅಂತ ಕರಿಬೋದು, ಅಥವಾ ಏನಂತ ಕರಿಬೋದು, ಬೈ ಪ್ರಾಡಕ್ಟ್ ಅಂತಲೇ ಕರಿಬೋದು. ಯಾವುದು? ವಾಟರ್ ವೇಪರ್. ಈ ಪ್ರಕ್ರಿಯೆಯಿಂದ ಯಾವುದೇ ಕಾರಣಕ್ಕೂ ಯಾವುದು ನೇಚರ್ಗೆ ಹಾರ್ಮ್ಫುಲ್ ಆಗಿರ್ತಕ್ಕಂತಹ ಒಂದು ಪ್ರಾಡಕ್ಟ್ಸ್ ಬರಲ್ಲ. ಲೈಕ್ ಸಲ್ಫರ್, ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡ್ ಯಾವುದು ಬರಲ್ಲ. ಎಲೆಕ್ಟ್ರೋಲೈಸಿಸ್ ಮುಖಾಂತರ ಈ ಹೈಡ್ರೋಜನ್ ಫ್ಯೂಯಲನ್ನು ಪ್ರೊಡ್ಯೂಸ್ ಮಾಡಿದ್ರೆ ಕೇವಲ ವಾಟರ್ ವೇಪರ್ ಉಳಿಯುತ್ತೆ. ಹಾಗಾಗಿ ಇದನ್ನು ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಐ ರಿಪೀಟ್, ಗ್ರೀನ್ ಹೈಡ್ರೋಜನ್ ಅಂದರೆ ಎಲೆಕ್ಟ್ರೋಲೈಸಿಸ್ ಮುಖಾಂತರ ಉತ್ಪಾದನೆ ಮಾಡಲಾದಂತಹ ಒಂದು ಹೈಡ್ರೋಜನ್ ಫ್ಯೂಯಲನ್ನು ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಸೊ ಅದೇ ಕೋಲ್ ಮತ್ತು ಫಾಸಿಲ್ ಫ್ಯೂಯಲ್ಸ್, ಕಲ್ಲಿದ್ದಲು ಮತ್ತು ಇತರ ಇಂಧನ ಪಳೆಯುಳಿಕೆಗಳು ಅಥವಾ ಫಾಸಿಲ್ ಫ್ಯೂಯಲ್ಸನ್ನು ಬಳಸಿ ಮಾಡಿದ್ರೆ ಆ ಹೈಡ್ರೋಜನ್ಗೆ ಏನಂತ ಕರಿತೀವಿ? ಗ್ರೇ ಹೈಡ್ರೋಜನ್ ಅಂತ ಕರಿತೀವಿ. ಸರ್ ಸಪೋಸ್ ಎಲೆಕ್ಟ್ರೋಲೈಸಿಸು ಬೇಡ, ಕೋಲು ಬೇಡ, ಫಾಸಿಲ್ ಫ್ಯೂಯಲ್ಸು ಬೇಡ, ನಾವೇನಾದರೂ ನ್ಯಾಚುರಲ್ ಗ್ಯಾಸನ್ನು ಬಳಸ್ಕೊಂಡು ಹೈಡ್ರೋಜನ್ನ ಉತ್ಪಾದನೆ ಮಾಡಿದ್ರೆ ಅದಕ್ಕೆ ಯಾವ ಹೈಡ್ರೋಜನ್ ಅಂತ ಕರಿತೀವಿ ಅಂತ ಕೇಳಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಬ್ಲೂ ಹೈಡ್ರೋಜನ್. ಡಿಫ್ರೆನ್ಸ್ ಗೊತ್ತಾಯ್ತಾ? ಬ್ಲೂ ಹೈಡ್ರೋಜನ್, ಗ್ರೇ ಹೈಡ್ರೋಜನ್ ಆ್ಯಂಡ್ ಗ್ರೀನ್ ಹೈಡ್ರೋಜನ್. ಇಟ್ ಈಸ್ ವೆರಿ ವೆರಿ ಸಿಂಪಲ್, ರೈಟ್? ಓಕೆ, ಈ ಒಂದು ಫೆಸಿಲಿಟಿಯನ್ನು, ದೇಶದ ಅತಿ ದೊಡ್ಡ ಹಸಿರು ಹೈಡ್ರೋಜನ್ ಅಥವಾ ಗ್ರೀನ್ ಹೈಡ್ರೋಜನ್ ಫೆಸಿಲಿಟಿಯನ್ನು ಎಲ್ಲಿ ಆರಂಭಿಸಲಾಗ್ತಾ ಇದೆ? NTPC ಆರಂಭ ಮಾಡ್ತಾ ಇದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಇದನ್ನು ಆರಂಭ ಮಾಡಲಾಗ್ತಾ ಇದೆ. ನೆಕ್ಸ್ಟ್, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇದೀಗ ಭಾರತ 100% ಇನ್ವೆಸ್ಟ್ಮೆಂಟನ್ನು, ವಿದೇಶಿ ನೇರ ಹೂಡಿಕೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ.
ಎಲ್ಲಿ ಸ್ಪೇಸ್ ಸೆಕ್ಟರಲ್ಲಿ. ಯಾಕಂದರೆ ಕೇವಲ ಗೌರ್ಮೆಂಟ್ ಒಂದೇ ಇದನ್ನು ಮೊನೋಪಲೈಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಅಭಿವೃದ್ಧಿ ಅಷ್ಟೊಂದು ತಕ್ಕ ಮಟ್ಟಿಗೆ ಆಗಲ್ಲ, ಏನಾಗುತ್ತೆ ಕುಂಠಿತ ಆಗ್ತಾ ಬರುತ್ತೆ. ಹಾಗಾಗಿ ಈ ಒಂದು ಸೆಕ್ಟರನ್ನು ವಿದೇಶಿ ಹೂಡಿಕೆಗೆ ಓಪನ್ ಅಪ್ ಮಾಡಿದ್ರೆ ಇಲ್ಲಿ ಈ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟ್ಮೆಂಟ್ ಜೊತೆಗೆ ಟೆಕ್ನಾಲಜಿ ಕೂಡ ಬರುತ್ತೆ. ಹಾಗಾಗಿ ಭಾರತ ಈ ಒಂದು ಸೆಕ್ಟರ್ನಲ್ಲಿ ಮುಂದೆ ಹೋಗುತ್ತೆ. ಇದರಿಂದ ಭಾರತಕ್ಕೆ ರೆವೆನ್ಯೂ ಕೂಡ ಬರುತ್ತೆ ಆ್ಯಂಡ್ ಒಂದು ಈ ಕ್ಷೇತ್ರದಲ್ಲಿ ಸಾಧನೆಯನ್ನು ಕೂಡ ಮಾಡ್ದಂಗೆ ಆಗುತ್ತೆ. ನೆನಪಿರಲಿ, FDI 100% FDI ಸ್ಪೇಸಲ್ಲಿ ಇದೆ. ಬಟ್ ಕೆಲವೊಂದಿಷ್ಟು ಸೆಕ್ಟರ್ಸ್ ಈಗೂ ಯಾವ ರೀತಿ ಇದಾವೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ FDI ಅಲೌಡ್ ಇಲ್ಲ. ಭಾರತದಲ್ಲಿ FDI ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲೌಡ್ ಇಲ್ಲದೇ ಇರುವಂತಹ ಕ್ಷೇತ್ರಗಳು ಯಾವ್ಯಾವುದು ಅಂತ ನೀವು ಕೇಳ್ಬೋದು. ಯಾವ್ಯಾವುದು ನಿಮಗೆ ಪ್ರಮುಖವಾಗಿ ಈ ಬೆಟ್ಟಿಂಗ್ ಬರುತ್ತೆ, ಲಾಟ್ರಿ ಬರುತ್ತೆ, ಚಿಟ್ ಫಂಡ್ಸ್ ಬರುತ್ತೆ, ಅಟಾಮಿಕ್ ಎನರ್ಜಿ ಬರುತ್ತೆ, ಟೊಬ್ಯಾಕೋ ಇಂಡಸ್ಟ್ರಿ ಬರುತ್ತೆ. ಇಂಥ ಕ್ಷೇತ್ರಗಳಲ್ಲಿ FDI ಇಸ್ ನಾಟ್ ಅಲೌಡ್. ಓಕೆ, ಸೇಮ್ ಆರ್ಟಿಕಲ್. ಓಕೆ, ಧರ್ಮ ಗಾರ್ಡಿಯನ್ ಅನ್ನು ಇತ್ತೀಚೆಗೆ ನಡೆಸಲಾಯಿತು. ಧರ್ಮ ಗಾರ್ಡಿಯನ್ ಅನ್ನೋದು ವಾರ್ಷಿಕವಾಗಿ ಭಾರತ ಮತ್ತು ಜಪಾನಲ್ಲಿ ನಡೆಸುವಂತಹ ಒಂದು ಮಿಲಿಟರಿ ವ್ಯಾಯಾಮ, ಧರ್ಮ ಗಾರ್ಡಿಯನ್. ಓಕೆ, ನೆಕ್ಸ್ಟ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ 2022ರಲ್ಲಿ FATFಗೆ ಸೇರಿಸಿದಂತಹ ಒಂದು FATF ಯಾವುದು ಬೂದು ಪಟ್ಟಿ ಅಥವಾ ಗ್ರೇ ಲಿಸ್ಟ್. FATF ಅನ್ನೋದು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನೋದು ಒಂದು ಈ ಮನಿ ಲಾಂಡ್ರಿಂಗು, ಅಕ್ರಮ ಹಣ ವರ್ಗಾವಣೆ ಮತ್ತು ಟೆರರಿಸಮ್ ಫಂಡಿಂಗ್ ಅಥವಾ ಭಯೋತ್ಪಾದನೆಗೆ ನೀಡುವಂತಹ ಒಂದು ಫೈನಾನ್ಸಿಂಗನ್ನು ಇದನ್ನು ಡಿಸ್ಕರೇಜ್ ಮಾಡಿ ಇದನ್ನು ಲಿಮಿಟ್ ಮಾಡುವಂಥ ಒಂದು ಟಾಸ್ಕ್ ಫೋರ್ಸು, ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸು. ಇದು 2 ಪಟ್ಟಿಯನ್ನು ಮೇಂಟೈನ್ ಮಾಡುತ್ತೆ. 1989ರಲ್ಲಿ ಇನ್ ಇಯರ್ 1989 G7 ಗುಂಪಿನಿಂದ, G7 ರಾಷ್ಟ್ರಗಳಿಂದ ಈ ಒಂದು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಲಾಯಿತು. ಇದು 2 ಪಟ್ಟಿಗಳನ್ನು ಮೇಂಟೈನ್ ಮಾಡುತ್ತೆ. ಒಂದು ಗ್ರೇ ಲಿಸ್ಟು, ಮತ್ತೊಂದು ಬ್ಲ್ಯಾಕ್ ಲಿಸ್ಟು. ಗ್ರೇ ಆ್ಯಂಡ್ ಬ್ಲ್ಯಾಕ್. ಇದರ ಮುಖ್ಯ ಉದ್ದೇಶ ಈಗಾಗಲೇ ಹೇಳ್ದಂಗೆ ಅಕ್ರಮ ಹಣ ವರ್ಗಾವಣೆ ತಡೆ ಮತ್ತು ಭಯೋತ್ಪಾದಕ ಹಣಕಾಸು ತಡೆಗಟ್ಟುವಂಥ ಪ್ರಯತ್ನ ಮಾಡುತ್ತೆ. ಈ 2 ಆಬ್ಜೆಕ್ಟಿವ್ಸನ್ನು ತಡೆಗಟ್ಟಲಿಕ್ಕೆ ಅದೊಂದು ಗೈಡ್ಲೈನ್ಸನ್ನು ಮತ್ತು ಮಾನಿಟರಿಂಗನ್ನು ಮಾಡ್ತಾ ಇರುತ್ತೆ. ಯಾವ ರಾಷ್ಟ್ರ ಈ ನಿಟ್ಟಿನಲ್ಲಿ ಕೆಲಸ ಮಾಡಲ್ವೋ ಅಥವಾ ಟೆರರಿಸಮ್ ಫಂಡಿಂಗನ್ನು ಕಂಟಿನ್ಯೂ ಮಾಡ್ತಾವೋ ಅಥವಾ ಇಲ್ಲಿಗಲ್ ಮನಿ ಲಾಂಡ್ರಿಂಗನ್ನು ಕಡಿಮೆ ಮಾಡಲಿಕ್ಕೆ ನ್ಯಾಷನಲ್ ಲೆಜಿಸ್ಲೇಷನ್ ಮಾಡಲ್ವೋ ಅಂಥ ರಾಷ್ಟ್ರಗಳ ಮೇಲೆ ನಿಗಾ ಇಟ್ಟಿರುತ್ತೆ. ಯಾವಾಗ ಅದು ಅತಿರೇಕ ಆಗುತ್ತೋ, ಮಿತಿಮೀರಿ ಹೋಗುತ್ತೋ, ಆವಾಗ ಗ್ರೇ ಪಟ್ಟಿಯಲ್ಲಿ ಅವುಗಳನ್ನು ಸೇರಿಸ್ತವೆ. ಗ್ರೇ ಪಟ್ಟಿಯಲ್ಲಿ ಬುದ್ಧಿ ಕಲಿಸೋಕ್ಕೆ, ಹೆದರ್ಸೋಕ್ಕೆ ಅಥವಾ ಅವರಿಗೆ ತಿದ್ಕೊಳ್ಳಿಕ್ಕೆ ಅವಕಾಶವನ್ನು ನೀಡಲಿಕ್ಕೆ ಆ ಪಟ್ಟಿಯಲ್ಲಿ ಸೇರಿಸ್ತವೆ. ಗ್ರೇ ಪಟ್ಟಿಗೆ ಸೇರಿಸಿದ ಮೇಲೂ ಬುದ್ಧಿ ಕಲಿಯಿಲ್ಲ ಅಂದರೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸ್ತವೆ. ಬ್ಲ್ಯಾಕ್ ಲಿಸ್ಟಲ್ಲಿ ಇರತಕ್ಕಂತಹ ರಾಷ್ಟ್ರಗಳ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ದೇಶಗಳು ವ್ಯವಹಾರ ಅಥವಾ ಒಂದು ವಹಿವಾಟು ಮಾಡುವಂತಹ ಪ್ರಕ್ರಿಯೆಗೆ ಹೋಗಬಾರ್ದು ಅಥವಾ ಆದಷ್ಟು ಅಲ್ಲಿ ನಿರ್ಬಂಧವನ್ನು ಹೇರಬೇಕು ಅನ್ನೋ ಒಂದು ಸೂಚನೆ ಈ ಮುಖಾಂತರ FATF ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ನೀಡುತ್ತೆ. ಬಿಕಾಸ್ ಟೆರರಿಸಮ್ ಈಸ್ ನಾಟ್ ಗುಡ್ ಅಲ್ವಾ. ಸೊ ಈ ನಿಟ್ಟಿನಲ್ಲಿ ಗ್ರೇ ಲಿಸ್ಟಲ್ಲಿ ಇದ್ದಂತಹ ಒಂದು ದೇಶ ಯಾವುದು, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅದನ್ನು ಈಗ ಬೂದು ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ. ಹಾಗಾದರೆ ಸದ್ಯಕ್ಕೆ ಈ ಕಪ್ಪು ಪಟ್ಟಿ ಅಥವಾ ಬ್ಲ್ಯಾಕ್ ಲಿಸ್ಟ್ ಇಲ್ಲಿ ಇರ್ತಕ್ಕಂತಹ ರಾಷ್ಟ್ರಗಳು ಯಾವ್ಯಾವು? ಇರಾನ್, ಮ್ಯಾನ್ಮಾರ್ ಆ್ಯಂಡ್ ಉತ್ತರ ಕೊರಿಯಾ. Iran, Myanmar and Uttara Korea are right now listed under the blacklist of Financial Action Task Force which was established by G7 nations. G7 ರಾಷ್ಟ್ರಗಳು 1989ರಲ್ಲಿ ಇದನ್ನು ರಚನೆ ಮಾಡ್ತವೆ. ಅಂಡರ್ಸ್ಟುಡ್? ನೆಕ್ಸ್ಟ್, ಪ್ರಪಂಚದ 3ನೇ ಅತಿ ದೊಡ್ಡ ಮಸೀದಿಯನ್ನು ಇತ್ತೀಚೆಗೆ ಅಲ್ಜೀರಿಯಾದಲ್ಲಿ ಅನಾವರಣಗೊಳಿಸಲಾಗಿದೆ, ಉದ್ಘಾಟನೆ ಮಾಡಲಾಗಿದೆ. ಇದು ಪ್ರಪಂಚದ 3ನೇ ಅತಿ ದೊಡ್ಡ ಮಸೀದಿ ಕೂಡ ಹೌದು, ಜೊತೆಗೆ ಆಫ್ರಿಕಾದ ಅತಿ ದೊಡ್ಡ ಮಸೀದಿ ಕೂಡ ಹೌದು. ಅಂಡರ್ಸ್ಟುಡ್? ಗುಡ್. ನೆಕ್ಸ್ಟ್, ಭಾರತೀಯ ಎಕನಾಮಿಸ್ಟ್ ಅಥವಾ ಅರ್ಥಶಾಸ್ತ್ರಜ್ಞ ಆಗಿರ್ತಕ್ಕಂತಹ ಗೀತಾ ಬಾತ್ರಾ ಅವರನ್ನು ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿಗೆ, ಯಾವುದಕ್ಕೆ? ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿಗೆ ಹೊಸ ಡೈರೆಕ್ಟರ್ ಆಗಿ ಆಯ್ಕೆ ಮಾಡಲಾಗಿದೆ. ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿಯ ಒಂದು ಸ್ವತಂತ್ರ ಮೌಲ್ಯಮಾಪನ ಕಚೇರಿ ಅಂತ ಇದೆ, ಇದಕ್ಕೆ ಹೊಸ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ. ಯಾರು? ಗೀತಾ ಬಾತ್ರಾ. ಈ ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಈ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಅನ್ನೋದು 1992ರಲ್ಲಿ ಆಸ್ ಅನ್ ಔಟ್ಕಮ್ ಆಫ್ ರಿಯೋ ಅರ್ತ್ ಸಮ್ಮಿಟ್ ಅನ್ನೋ ಒಂದು ಸಮ್ಮಿಟ್ ನಡೆದಿರುತ್ತೆ, ಶೃಂಗಸಭೆ ನಡೆದಿರುತ್ತೆ 1992ರಲ್ಲಿ. ಈ ಒಂದು ಸಮ್ಮಿಟ್ನ ಔಟ್ಕಮ್ ಆಗಿ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿಯನ್ನು ಆರಂಭಿಸಲಾಗಿರುತ್ತೆ. ನೆನಪಿರಲಿ, ಈ ಅರ್ತ್ ಸಮ್ಮಿಟ್ಗೆ ಮತ್ತೊಂದು ಹೆಸರು ಕೂಡ ಇದೆ, ಅದು ಯುನೈಟೆಡ್ ನೇಷನ್ಸ್
ಕನ್ವೆನ್ಷನ್ ಆನ್ ಎನ್ವೈರ್ಮೆಂಟ್, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಎನ್ವೈರ್ಮೆಂಟ್ ಅಂತ ಕೂಡ ನಾವು ಕರಿತೀವಿ. ಈ ಅರ್ತ್ ಸಮಿಟ್ 1992ರಲ್ಲಿ ನಡೆದಿರುತ್ತೆ. ಈ ಪರಿಸರ ಅಂತ ಬಂದಾಗ ಈ ನಿಟ್ಟಿನಲ್ಲಿ ಒಂದು ಪ್ರಮುಖವಾದಂತಹ ಸಮಿಟ್ ಅಥವಾ ಶೃಂಗಸಭೆ ಇದಾಗಿರುತ್ತೆ. ಇದರ ಒಂದು ಔಟ್ಕಮ್ ಆಗಿ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿಯನ್ನು ರಚನೆ ಮಾಡಲಾಗಿರುತ್ತೆ. ಈ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ಹಲವಾರು ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ಗೆ ಒಂದು ಫಂಡಿಂಗನ್ನು ಅಥವಾ ಒಂದು ಫಂಡ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅದರಲ್ಲಿ ಪ್ರಮುಖವಾಗಿ ನಿಮಗೆ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಮಿಸ್ CBD ಅಂತ ನೆನಪಿಟ್ಕೊಳ್ಳಿ. ಮಿಸ್ CBD ಅಂದರೆ ಏನು? ಇದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಥವಾ ಮಿಸ್ ಅರ್ತ್ ಅಂತಲೂ ನೀವು ನೆನಪಿಟ್ಕೋಬಹುದು. ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ಇಟ್ ಆಕ್ಟ್ಸ್ ಆಸ್ ಅ ಫಂಡ್ ಫಾರ್ ಮಿಸ್ ಅರ್ತ್ ಅಂತ ನೆನಪಿಟ್ಕೊಳ್ಳಿ. ಯಾವ ರೀತಿ ಅಂತ ಹೇಳ್ತೀನಿ. ಮಿಸ್ ಅರ್ತ್ ಅಲ್ಲಿ MI ಅಂದರೆ ಮೀನಾಮಾಟಾ ಕನ್ವೆನ್ಷನ್, ಎಸ್ ಅಂದರೆ ಸ್ಟಾಕ್ಹೋಮ್ ಕನ್ವೆನ್ಷನ್ ಆನ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್, ಅರ್ತ್ ಅಂದರೆ ಈ 1992ರ ಅರ್ತ್ ಸಮಿಟ್ನ ಔಟ್ಕಮ್ಸ್ ಏನಾಗಿತ್ತು? ಪ್ರಮುಖವಾಗಿ 3 ಔಟ್ಕಮ್ಸ್ ಇತ್ತು. ಒಂದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಇದು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಮತ್ತೊಂದು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ಮೂರನೇದು ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಈ 5 ಕನ್ವೆನ್ಷನ್ಸ್ಗೆ ಫಂಡ್ ಆಗಿ GEF ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ಆಕ್ಟ್ ಮಾಡುತ್ತೆ. ನೆನಪಲ್ಲಿರುತ್ತಾ? ಮಿಸ್ ಅರ್ತ್ ನೆನಪಲ್ಲಿಟ್ಕೊಳ್ಳಿ. MI ಫಾರ್ ಮೀನಾಮಾಟಾ, ಎಸ್ ಫಾರ್ ಸ್ಟಾಕ್ಹೋಮ್, ಅರ್ತ್ ಫಾರ್ ಔಟ್ಕಮ್ಸ್ ಆಫ್ ಅರ್ತ್ ಸಮಿಟ್. 3 ಇದಾವೆ. ಒಂದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಮತ್ತೊಂದು ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್, ಮತ್ತೊಂದು ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ನೆನಪಲ್ಲಿರುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಅಂಗವೈಕಲ್ಯ ಪುನರ್ವಸತಿ ಸೌಲಭ್ಯಗಳನ್ನು ಕರ್ನಾಟಕದ ದಾವಣಗೆರೆಯಲ್ಲಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅನಾವರಣಗೊಳಿಸಿದೆ. ಇಷ್ಟು ಸಾಕು. ಎಲ್ಲಿ? ದಾವಣಗೆರೆಯಲ್ಲಿ. ನೆಕ್ಸ್ಟ್, ದೀನ್ ದಯಾಳ್ ಅಂತ್ಯೋದಯ ಯೋಜನಾ ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ಅನ್ನ ಇತ್ತೀಚೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಾಗಾರವನ್ನು ನಡೆಸಲಾಯಿತು. ಈ ಮಿಷನ್ ಅನ್ನ 2014ರಲ್ಲಿ ಆರಂಭಿಸಲಾಗಿದೆ. ನಗರ ವಸತಿ ಮತ್ತು ಬಡತನ ನಿರ್ಮೂಲನಾ ಸಚಿವಾಲಯ ಇದನ್ನ ಜಾರಿಗೆ ತರ್ತಾ ಇದೆ. ಇಲ್ಲಿ ಬಡವರನ್ನ ಗುರುತಿಸಿ ಅವರನ್ನ ಮುನ್ನೆಲೆಗೆ ಕರ್ತಕ್ಕಂತಹ ಒಂದು ಕೆಲಸವನ್ನ, ಒಂದು ಪ್ರಕ್ರಿಯೆಯನ್ನು ಇಲ್ಲಿ ಮಾಡಲಾಗುತ್ತೆ. ಇದನ್ನ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕರಿತೀವಿ. ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಅಂದರೆ ಇಲ್ಲಿ 3 ಬಗೆಯ ಸ್ಕೀಮ್ಸ್ಗಳು ಬರ್ತವೆ. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಬರುತ್ತೆ, ಮತ್ತೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಬರುತ್ತೆ, ಮತ್ತೊಂದು ಸ್ಟೇಟ್ ಸೆಕ್ಟರ್ ಸ್ಕೀಮ್ಸ್ ಅಂತ ಬರ್ತವೆ. ಸ್ಟೇಟ್ ಸೆಕ್ಟರ್ ಸ್ಕೀಮ್ ಅಂದರೆ ರಾಜ್ಯ ಸಂಪೂರ್ಣವಾಗಿ ಆ ಖರ್ಚು ವೆಚ್ಚವನ್ನು ನೋಡ್ಕೊಳ್ಳುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದರೆ ಇಟ್ ಈಸ್ ಶೇರ್ಡ್ ಬಿಟ್ವೀನ್ ಸ್ಟೇಟ್ಸ್ ಅಂಡ್ ದಿ ಸೆಂಟರ್. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂದರೆ ಸಂಪೂರ್ಣವಾಗಿ ಕೇಂದ್ರವೇ ಅದಕ್ಕೆ ತಗುಲುವಂತಹ ಒಂದು ಖರ್ಚು ವೆಚ್ಚವನ್ನು ಭರಿಸುತ್ತೆ. ರೈಟ್. ಸೊ ಇಷ್ಟಾಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಅಂದರೆ ಫೆಬ್ರವರಿಗೆ ಸಂಬಂಧಪಟ್ಟಂತಹ ಸುಮಾರು 100 ಪ್ರಮುಖ ಅಂಶಗಳು ಇಷ್ಟಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದ್ರ ಜೊತೆಗೆ ಏನಾದರೂ ಬೇರೆ ಸಜೆಷನ್ಸ್ ಇದ್ದರೆ ಅಥವಾ ಬೇರೆ ಟಾಪಿಕ್, ಬೇರೆ ಸಬ್ಜೆಕ್ಟ್ಸ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅನಿಸಿದ್ರೆ, ಲೈಕ್ ಆನ್ ಇಂಪಾರ್ಟೆಂಟ್ ಥೀಮ್ಸ್, ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ ಆನ್ ದ್ಯಾಟ್. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ವೆರಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.